ಸೊ ಇದನ್ನು ತೊಳೆದಿಟ್ಕೊಂಡ್ಬಿಟ್ಟು ಸುಮಾರು ದಿವಸ ಆಯ್ತು ಲಟ್ಟಣಿಗೆ ಯೂಸ್ ಮಾಡಿ. ಖುಷಿ ಆಗತ್ತೆ ನಿಮ್ಮ ಒಂದು ಕಮೆಂಟ್ ಗಳನ್ನ ನೋಡಿದ್ರೆ. ಇದು ಯಾವಾಗ್ಲೂ ಒಂದ್ಸತಿ ಮಾಡ್ಕೊಳ್ಳಿ, ರೆಗ್ಯುಲರ್ ಬೇಡ, ಮೈದಾ ಹಿಟ್ಟು ಒಳ್ಳೇದಲ್ಲ. ಈಗ ತಿಂದು ನೋಡ್ತೀನಿ. ಇದು ನೋಡಿ, ಇದು ಹಾರ್ಟ್ ಶೇಪ್. ಆಕ್ಚುಲಿ ವಿನು ಕೂಡ ಮೆಸೇಜ್ ಮಾಡಿದ್ದ, ಮೊನ್ನೆ ಮೆಸೇಜ್ ಮಾಡಿದ್ದ ಈ ರೀತಿ ನಾಳೆ ಅಥವಾ ನಾಳಿದ್ದು ನಾನು ಬರ್ತಾ ಇದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ದೆ. ಈಗ ನೋಡಿ, ಹೀಗಿಟ್ಕೊಂಡು ಸ್ವಲ್ಪ ಬಿಸಿನ ಉಫ್ ಅನ್ಕೊಂಡು ಕುಡಿಯೋದು. ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಒಂದು 2-3 ಡೇಸ್ ವ್ಲಾಗ್ಸ್ ಇರುತ್ತೆ. ಅಂದ್ರೆ ಏನೆಲ್ಲ ನಾನು ಅಡಿಗೆಗಳು ಮಾಡ್ಕೊಂಡೆ, ಮಧ್ಯ ಮಧ್ಯ ಹೀಲಿಂಗ್ ಟಿಪ್ಸ್ ಗಳು, ನನ್ನ ಜೀವನ ಯಾವ ರೀತಿ ಇತ್ತು, ಏನ್ ಕೆಲಸ ಕಾರ್ಯಗಳು ಆಯ್ತು, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಸ್ಪೆಷಾಲಿಟಿ ಏನು, ನಾವು ಮೆಸೇಜ್ ತಗೊಂಡು ಹೋಗ್ಬೇಕಾಗಿರುವಂತದ್ದು ಏನು ಈ ವಿಡಿಯೋ ಇಂದ ಅಂತಂದ್ರೆ, see, we live alone but not lonely. Live alone but not lonely. ಆಯ್ತಾ? ಅಂದ್ರೆ ಲಿವಿಂಗ್ ಅಲೋನ್ ಬಟ್ ನಾಟ್ ಲೋನ್ಲಿ ಅಂತಂದ್ರೆ ಒಬ್ಬಂಟಿಯಾಗಿ ಇದ್ದೀವಿ ಅಂತ ಅಲ್ಲ, ಒಂಟಿಯಾಗಿದ್ದೀವಿ ಆದ್ರೆ ಯಾವತ್ತೂ ಕೂಡ ಒಬ್ಬಂಟಿ ಅಲ್ಲ. ಆಯ್ತಾ? ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಬೆಳೆದಂತವ್ರು ಅಥವಾ ಟಾಕ್ಸಿಕ್ ಕುಟುಂಬಗಳಲ್ಲಿ ಇದ್ದಂತವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸ್ನೇಹಿತರೆ, ಎಷ್ಟು ಸಫರಿಂಗ್ ಇರುತ್ತೆ. ಈ ಒಂದು ಭಾವನಾತ್ಮಕ ಜೀವಿಗಳಿಗೆ, ಎಂಪತ್ಗಳಿಗೆ ತುಂಬಾನೇ ಸಫರಿಂಗ್ ಇರುತ್ತೆ. ಕೆಲವೊಬ್ಬರಿಗೆ ಒಬ್ರೇ ಇರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ. ಆಗ ಎಷ್ಟೋ ದಿವಸಗಳು ಕಷ್ಟ ಆಗಿರ್ಬೋದು. ಈಗ ನನಗೂ ಕೂಡ ಎಷ್ಟೋ ದಿನಗಳು ಕಷ್ಟ ಆಯ್ತು ಒಬ್ಳೆ ಬದುಕುವಂತದ್ದು. ಆದ್ರೆ ಹಂತ ಹಂತವಾಗಿ ನಾನು ಅದನ್ನ ಕಲಿತಾ ಹೋದೆ. ಓಕೆನಾ? ಸೊ ನಮ್ಮ ಕೆಲ್ಸಗಳನ್ನ ನಾವೇ ಮಾಡ್ಕೊಳ್ಳುವಂಥದ್ದು, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದೆ ಇರುವಂತದ್ದು. ಆಯ್ತಾ? ಈ ರೀತಿ ನಾವು ಜೀವಿಸ್ತಾ ಬಂದಾಗ ಏನಾಗುತ್ತೆ, ಸೆಲ್ಫ್ ಅವೇರ್ನೆಸ್ ಅನ್ನೋದು ಹೆಚ್ಚಾಗತ್ತೆ. ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಗಮನ ಕೊಡ್ತೀವಿ, ಸೆಲ್ಫ್ ಕೇರ್ ಅನ್ನೋದು ಹೆಚ್ಚಾಗತ್ತೆ. ನೆಮ್ಮದಿಯ ಜೀವನದ ಕಡೆ ಸಾಕ್ತಾ ಹೋಗ್ತೀವಿ. ಓಕೆನಾ? ಗ್ರಾಟಿಟ್ಯೂಡ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಲೈಫ್ ನಮ್ಗೆ ಇಷ್ಟಾದ್ರು ಕೊಡ್ತಲ್ಲಪ್ಪ ಅಂತ ಅನ್ಕೊಳ್ಳುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಿಮ್ಗೂ ಕೂಡ ಈ ಒಂದು ಫೀಲಿಂಗ್ ಇರ್ಬೋದು. ಎಷ್ಟೋ ಜನರು ನಡುವೆ ಇರ್ತಾರೆ, ಆದ್ರೂ ಕೂಡ ಒಬ್ಬಂಟಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ. ಆದ್ರೆ ಈ ಒಂದು ಏನು ಮೈಂಡ್ ಪ್ರೋಗ್ರಾಮಿಂಗ್ ಆಗಿರುತ್ತಲ್ವಾ, ನಾವು ಸಣ್ಣ ವಯಸ್ಸಿಂದ ಈ ಒಂದು ಸಮಾಜದಲ್ಲಿ ಎಲ್ಲ ಒಂದ್ ರೀತಿ ನಾವು ಯಾವ್ಯಾವ ರೀತಿ ಪ್ರೋಗ್ರಾಮಿಂಗ್ ಗೆ ಒಳಗಾಗ್ಬಿಟ್ಟಿರ್ತೀವಿ. ಸೊ ಅದೆಲ್ಲವನ್ನು ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಸೆಲ್ಫ್ ಅವೇರ್ನೆಸ್, ಕಾನ್ಶಿಯಸ್ ಲಿವಿಂಗ್ ಕಡೆ ನಾವು ಗಮನ ಕೊಡ್ತಾ ಹೋಗ್ಬೇಕು. ಆಯ್ತಾ? ಸೊ ಹಾಗಾಗಿ ಒಂಟಿ ಆಗಿದ್ರು ಸಹ ಒಬ್ಬಂಟಿ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಒಬ್ಬಂಟಿತನ ದಿಂದ ಹೊರಗ್ ಬರ್ಬೇಕು ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕು. ಸೊ ಅಷ್ಟೇ ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಏನು ಬಳಲ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಒಂದು ಸಫರಿಂಗ್ ಏನು ಅಂತ ಅಲ್ವಾ? ಹಾಗಾಗಿ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನೀವು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ವಿಡಿಯೋನ ನೋಡ್ತಾ ಹೋಗಿ, ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೀಲಿಂಗ್ ಟಿಪ್ಸ್ ಗಳು ಇರುತ್ತೆ, ನೋಡ್ತಾ ಹೋಗಿ ಸ್ನೇಹಿತರೆ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಸ್ನೇಹಿತರೆ. ನೀವು ಏನಾದ್ರೂ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರೆ, ಮಾನಸಿಕ ತೊಳೆದಾಟಗಳಲ್ಲಿ ಒಳಗಾಗಿದ್ರೆ, ಸಾಕಷ್ಟು ಒಂದ್ ರೀತಿ ಏನಪ್ಪಾ ನಾವು ಎಷ್ಟು ಒಳ್ಳೆ ರೀತಿ ಇದ್ರು ಸಮಾಜ ಈ ರೀತಿ ಇದೆ, ನಾವು ನೋವು ಪಡ್ತಾನೆ ಇದೀವಲ್ವಾ, ಎಷ್ಟು ಒಳ್ಳೆ ರೀತಿ ಇದ್ರು ಏನ್ ಇಷ್ಟು ಕಷ್ಟ ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ರೆ, ಎಲ್ಲದಕ್ಕೂ ಒಂದು ಕಾರಣ ಅನ್ನೋದಿದೆ. ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ನನಗೆ ಗೊತ್ತಿರುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಸ್ ಅ ಕೋಚ್ ಅಂದ್ರೆ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಒಂದು ಎಮೋಷನಲ್ ಅಬ್ಯೂಸ್ ಆಗಿರ್ಬೋದು, ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ನನ್ನ ಒಂದು ಫ್ಯಾಮಿಲಿ ನಲ್ಲಿ ನಾನು ನೋಡಿದ್ದೀನಿ. ಹಾಗಾಗಿ ಈ ಒಂದು ಟಾಕ್ಸಿಸಿಟಿ ಯಾಕೆ ಈ ರೀತಿ ಇರುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ನನ್ನ ವಿಡಿಯೋಸ್ ಗಳಲ್ಲಿ ನೋಡ್ತಾ ಹೋಗ್ತೀರಾ. ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿ ಬಗ್ಗೆ ಸಾಕಷ್ಟು ವಿಡಿಯೋಸ್ ಗಳಿದೆ, ಎಲ್ಲವನ್ನು ಕೂಡ ಚೆಕ್ ಮಾಡಿ ನಿಮ್ಗೆ ಏನು ಅಳವಡಿಸ್ಕೊಳ್ಬಹುದು, ನಿಮ್ ಜೀವನದಲ್ಲಿ ಏನ್ ಹೆಲ್ಪ್ ಆಗುತ್ತೆ ಅದೆಲ್ಲವನ್ನು ಕೂಡ ನೀವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ ಯೂಸ್ ಮಾಡ್ಕೊಳ್ಳಿ. ನನ್ನ ಒಂದು ವಿಡಿಯೋಸ್ ಗಳನ್ನ ನೀವು ಬೇಗ ಬೇಗ ಹೀಲ್ ಆಗ್ತಾ ಹೋಗಿ. ಓಕೆನಾ? ಸೊ ಆದಷ್ಟು ಬೇಗ ನೆಮ್ಮದಿಯ ಜೀವನದ ಕಡೆ ಸಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಈ ವಿಡಿಯೋಗಳೆಲ್ಲವನ್ನು ಕೂಡ ನಾನು 2-3 ಡೇಸ್ ಇಂದ ಹಿಡಿದಿರುವಂತಹ ವಿಡಿಯೋಗಳು. ಓಕೆನಾ? ನಿನ್ನೆ ವಿಡಿಯೋಸ್ ಇಲ್ಲ ಅಂತ ಅನ್ಸುತ್ತೆ. ಸೊ ಮೊನ್ನೆ ರಾತ್ರಿವರೆಗೂ ಏನೆಲ್ಲ ವಿಡಿಯೋಸ್ ಗಳು ಇತ್ತು ಅದೆಲ್ಲವನ್ನು ಕೂಡ ಈ ವಿಡಿಯೋಸ್ ಅಲ್ಲಿ ನೋಡ್ತಾ ಹೋಗ್ತೀರಾ.
ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಸ್ನೇಹಿತರೆ. ಮತ್ತೆ ಸಿಗೋಣ. ಸೊ ಇವಾಗ ಮಂಗಳೂರು ಬನ್ಸ್ ಮಾಡುವ ಕೆಲಸ ಇದೆ. ಜೊತೆಗೆ ನನ್ನ ಒಂದು ಸರ್ಟಿಫಿಕೇಟ್ಸ್ ಗಳನ್ನ ಹೊಸ ಫೈಲ್ಗೆ ಹಾಕುವಂತಹ ಕೆಲಸ ಇದೆ. ಜೊತೆಗೆ ಸ್ವಲ್ಪ ಸೆಗ್ರಿಗೇಟ್ ಮಾಡ್ಕೊಳ್ಬೇಕು ಫೈಲ್ಸ್ ಎಲ್ಲ. ಈ ಒಂದು ಕೆಲಸ ಇದೆ. ಸೊ ಬನ್ನಿ, ಸೊ ನೋಡ್ತಾ ಹೋಗೋಣ ಬನ್ಸ್ ಯಾವ ರೀತಿ ಆಗುತ್ತೆ ಅಂತ ಇವತ್ತು. ಓಕೆನಾ? ಹಾಗೆ ಕೆಲವೊಂದು ಹೀಲಿಂಗ್ ಟಿಪ್ಸ್ ಗಳನ್ನ ಕೇಳಿಸ್ಕೊಳ್ತಾ ಈ ಒಂದು ವಿಡಿಯೋಸ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿನ್ನೆ ರಾತ್ರಿ ಈ ಬಟ್ಟೆನ ನಾನು ಹಾಕಿ ಇಟ್ಬಿಟ್ಟಿದ್ದೆ, ನೀವು ನೋಡಿರ್ಬೋದು ವಿಡಿಯೋನಲ್ಲಿ. ಸೊ ಇವಾಗ ಈ ಒಂದು ಕಲ್ಲನ್ನ ತೆಗೆದು ಯಾವ ರೀತಿ ಆಗಿದೆ ನೋಡೋಣ. ನಮ್ಮ ಒಂದು ಮಂಗಳೂರು ಬನ್ಸ್ಗೆ ಮಾಡಿಟ್ಟಿರುವಂತಹ ಹಿಟ್ಟು ನೋಡಿ, ಇಷ್ಟು ಈ ರೀತಿ ಆಗಿದೆ. ಸ್ವಲ್ಪ ಸ್ಪೇಸ್ ಜಾಸ್ತಿ ತಗೊಂಡಿದೆ ಇದು, ಅಂದ್ರೆ ಚೆನ್ನಾಗಿ ನೆಂದಿದೆ ಅಲ್ವಾ, ಈ ರೀತಿ ಆಗಿರುತ್ತೆ. ಘಮ ಕೂಡ ಬರ್ತಾ ಇದೆ, ಚೆನ್ನಾಗಿ ಘಮ್ ಅಂತ ಇದೆ. ಸೊ ಈಗ ಇದನ್ನ ಚೆನ್ನಾಗಿ ಮಿದ್ಬೇಕು, ಆಯ್ತಾ? ಎಷ್ಟು ಚೆನ್ನಾಗಿ ಮಿದ್ತೀವೋ ಅಷ್ಟು ಒಳ್ಳೇದು. ಇದು ಬಾಳೆಹಣ್ಣಲ್ವಾ, ಹಾಗೆ ಸ್ವಲ್ಪ ಮೇಲೆ ಲೇಯರ್ ಕಪ್ಪಗ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಸೊ ಇದನ್ನ ಚೆನ್ನಾಗಿ ಮಿದ್ಬಿಟ್ಟು ಇವಾಗ ಇದರಲ್ಲಿ ನಾವು ಬನ್ಸ್ ಮಾಡುವಂತದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ತರ ಆಗಿರುತ್ತೆ. ತುಂಬಾನೇ ಚೆನ್ನಾಗಿ ಇರುತ್ತೆ. ಸೊ ಇದು ಚೆನ್ನಾಗಿ ಮಿದ್ಬೇಕಾಯ್ತಾ? ಈಗ ಮಿದ್ತೀನಿ. ಎಸ್ ಸ್ನೇಹಿತರೆ, ನಾನಿಲ್ಲಿ ಮತ್ತೆ ಕೈ ತೊಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ ನಾನು ಸ್ವಲ್ಪ ಕೈಗೆಲ್ಲ, ಈಗ ಹಚ್ಕೊಂಡ್ ಬಂದೆ. ಹಾಗಾಗಿ ಇನ್ನೊಂದ್ಸತಿ ಕೈ ತೊಳ್ಕೊಂಡು, ಸ್ವಲ್ಪ ಬೆಳಗ್ಗೆ ಹೊತ್ತು ಕೊಬ್ಬರಿ ಎಣ್ಣೆ ಚೂರು ಹಚ್ಕೊಂಡ್ರೆ ಒಳ್ಳೇದು ಅಲ್ವಾ? ಸೊ ಈಗ ಚೆನ್ನಾಗಿ ಮಿದ್ದುವಂತಹ ಕೆಲಸ. ಸೊ ಆಗ್ಲೇ ಮಾಡಿಟ್ನಲ್ಲ ಹೀಗೆ ಸ್ವಲ್ಪ, ಇವಾಗ ಚೆನ್ನಾಗಿ ಮಿದ್ದೋಣ. ಬೇಕಾದ್ರೆ ಒಂಚೂರು ಆಯಿಲ್ ಹಾಕೊಳ್ಬೋದು ಕೈಗೆ, ಇಲ್ಲ ಅಂದ್ರೆ ಹಿಟ್ಟು ಕೂಡ ಹಾಕೊಳ್ಬೋದು. ನಿನ್ನೆ ರಾತ್ರಿ ಇದು ಜರಡಿ ಹಿಟ್ಟು ಇಟ್ಟಿದ್ದೆ ಅಲ್ವಾ, ಮೈದಾ ಹಿಟ್ಟು. ಸೊ ಇದನ್ನೇ ಒಂಚೂರು ಹಾಕೊಂಡು ಚೆನ್ನಾಗಿ ಮಿದ್ಬೇಕು. ಎಣ್ಣೆ ಏನ್ ಬೇಡ, ಸ್ವಲ್ಪ ಈ ರೀತಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ದುವಂಥದ್ದು ನೋಡಿ. ಈಗ ಇದರಲ್ಲಿ ಬನ್ಸ್ ಮಾಡುವಂಥದ್ದು. ಸೊ ಇಲ್ಲಿಯವ್ರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಮ್ ಬೆಂಗಳೂರವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೇನೆ. ನಮ್ಮ ಬೆಂಗಳೂರು ಹೇಗಿದೆ ಬೆಂಗಳೂರು? ಬೆಂಗಳೂರಿನಿಂದ ನೋಡ್ತಾ ಇರೋರು ಕಮೆಂಟ್ ಮಾಡಿ. ವಾತಾವರಣ ಯಾವ ರೀತಿ ಇದೆ ಬೆಂಗಳೂರಲ್ಲಿ ತಿಳಿಸಿ, ಓಕೆನಾ? ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸೊ ಒಬ್ರು ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ. ಈ ನಡುವೆ ಕೆಲವೊಂದು ವಿಡಿಯೋಗಳಿಗೆ ಕಮೆಂಟ್ ಮಾಡಿದ್ದಾರೆ. ಗದಗ್ ಅಂತ ಇದೆ, ಹೆಸರು ತಗೋಬೇಕು ಬೇಡವಾ ಗೊತ್ತಾಗ್ತಾ ಇಲ್ಲ. ಖುಷಿ ಆಗತ್ತೆ ನಿಮ್ಮ ಒಂದು ಕಮೆಂಟ್ ಗಳನ್ನ ನೋಡಿದ್ರೆ, ಆಯ್ತಾ? ಸೊ ಇದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಇರ್ಲಿ. ಜೊತೆಗೆ ನೀವು ಕೂಡ ಹೀಲಿಂಗ್ ಆಗ್ತಾ ಬನ್ನಿ, ಆಯ್ತಾ? ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಯಾವತ್ತೂ ಹೋರಾಟ ಅನ್ನೋದು ನಿಲ್ಬಾರ್ದು, ಆಯ್ತಾ? ಹೆಣ್ಣು ಮಕ್ಕಳು ಅಂತಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೆಣ್ಣು ಮಕ್ಳಿಗೆನೆ ಗೊತ್ತಿಲ್ಲ, ಆಯ್ತಾ? ಹೆಣ್ಮಕ್ಳಲ್ಲಿ ಇರುವಂತಹ ಶಕ್ತಿ ಹೆಣ್ಣು ಮಕ್ಳಿಗೆನೆ ಗೊತ್ತಿಲ್ಲ, ಆಯ್ತಾ? ಹಾಗಾಗಿ ಸೊ ಪ್ರತಿಯೊಂದು ಹೆಣ್ಣಲ್ಲೂ ಒಂದು ಶಕ್ತಿ ಇದೆ. ಅಂದ್ರೆ ಗಂಡ್ಮಕ್ಳು ಶಕ್ತಿ ಇಲ್ಲ ಆತರ ಅಲ್ಲ ನಾ ಹೇಳ್ದು, ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಕೆಲವೊಂದು ಶಕ್ತಿ ಏನಿದೆ ಅಲ್ವಾ, ಮಾನಸಿಕ ಶಕ್ತಿ, ಸ್ಥೈರ್ಯ, ಆಧ್ಯಾತ್ಮಿಕ ಶಕ್ತಿ ಏನಿದೆ ಅಲ್ವಾ, ಈ ಶಕ್ತಿನ ಯಾವತ್ತೂ ನಾವು ಅಲ್ಲಗಳಿಬಾರ್ದು, ಆಯ್ತಾ? ಆಗ ಏನಾಗುತ್ತೆ, ಒಂದು ಕುಟುಂಬ, ಒಂದು ಸಮಾಜ ಅನ್ನೋದು ಸುಭದ್ರವಾಗಿರುತ್ತೆ, ಆಯ್ತಾ? ಗಂಡ್ಮಕ್ಳಿಗೂ ಒಂದು ಬೆಲೆ ಬರುತ್ತೆ. ಅವಾಗ ಹೆಣ್ಮಕ್ಳಿಗೆ ಗೌರವ ಕೊಟ್ರೇನೆ ಗಂಡ್ಮಕ್ಳಿಗೆ ಬೆಲೆ ಬರೋದು, ಇಲ್ಲ ಅಂತಂದ್ರೆ ಗಂಡ್ಮಕ್ಳಿಗೂ 3 ಪೈಸದ ಬೆಲೆ ಇರೋದಿಲ್ಲ, ಆಯ್ತಾ? ಹಾಗಾಗಿ ಹೆಣ್ಮಕ್ಳು ಕೂಡ ಕೆಲವರು ಟಾಕ್ಸಿಕ್ ವ್ಯಕ್ತಿಗಳು ಇರ್ತಾರೆ, ಹೆಂಗಸರಲ್ಲೂ ಕೂಡ. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕು. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಡಿಫ್ರೆನ್ಸ್ ಮಾಡೋಕ್ಕಿಂತ ಹೆಣ್ಣಿನ ಶಕ್ತಿ ಏನು, ಗಂಡಿನ ಒಂದು ಶಕ್ತಿ ಏನು, ಎರಡೂ ಕೂಡ. ಇವಾಗ ಒಂದು ವ್ಯಕ್ತಿ ಅಂತ ಅಂದ್ಮೇಲೆ ಆ ವ್ಯಕ್ತಿನಲ್ಲಿ ಮ್ಯಾಸ್ಕ್ಯುಲೈನ್ ಶಕ್ತಿ ಕೂಡ ಇರುತ್ತೆ, ಫೆಮಿನೈನ್ ಶಕ್ತಿ ಕೂಡ ಇರುತ್ತೆ. ಹೆಣ್ಣಿನ ಶಕ್ತಿನೂ ಇರುತ್ತೆ, ಗಂಡಿನ ಶಕ್ತಿನೂ ಇರುತ್ತೆ ಒಂದು ವ್ಯಕ್ತಿನಲ್ಲಿ, ಆಯ್ತಾ? ಈಗ ಒಂದು ಹೆಂಗಸು ಗಂಡಸನ ರೀತಿ ಅವಳ ಒಂದು
ಏನು ಜವಾಬ್ದಾರಿಗಳನ್ನ ತಗೊಳ್ಬಹುದು ಮನೆಯಲ್ಲಿ. ಆಯ್ತಾ, ಸಿಂಗಲ್ ಪೇರೆಂಟ್ ಆಗಿ ಅಥವಾ ಮಕ್ಕಳು ಎಲ್ಲ ಇದ್ರೆ, ಗಂಡ ಇದ್ರು ಕೂಡ ಗಂಡ ಇಲ್ದೇ ಇರೋಂತ ಪರಿಸ್ಥಿತಿ ಕೆಲವು ಹೆಣ್ಮಕ್ಳಿಗೆ, ಒಬ್ರೇ ಎಲ್ರು ಜವಾಬ್ದಾರಿ ಒಬ್ರೇ ನಿಭಾಯಿಸ್ತಾ ಇರ್ತಾರೆ. ಸೊ ಕೆಲವು ಗಂಡಸರು ಕೂಡ ಹೆಣ್ಣಿನ ಒಂದು ಅಂಶ ಹೊಂದಿರ್ತಾರೆ, ಅವರಲ್ಲೂ ಒಂದು ತಾಯ್ತನ ಅನ್ನೋದು ಕೆಲವರಲ್ಲಿ ಇರುತ್ತೆ, ಹೆಂಗರಳು ಅಂತ ಹೇಳ್ತಾರಲ್ಲ, ಇರುತ್ತೆ. ಈ ರೀತಿ ಪ್ರತಿಯೊಬ್ರು ಕೂಡ ನಾವಿಲ್ಲಿ ಇವತ್ತಿನ ಜಗತ್ನಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಮುಂಚಿನ ಕಾಲದಿಂದನೂ ಅದ್ ಬಂದ್ಬಿಟ್ಟಿದೆ. ಏನಂದ್ರೆ ಹೆಣ್ಣು ಮಕ್ಳು ಅಂತಂದ್ರೆ ವೀಕ್, ಇಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್. ಆಯ್ತಾ, ಆತರ ಯೋಚನೆ ಮಾಡ್ಬೇಕು ನಾವು. ಸೊ ಆಲ್ಮೋಸ್ಟ್ ಮಿದ್ದಿದ್ದಾಯ್ತು. ಆಯ್ತಾ, ಚೆನ್ನಾಗಿ ಮಿದ್ಬೇಕು. ಸೊ ಟ್ರೈ ಮಾಡಿ ಒಂದ್ಸತಿ. ಆದ್ರೆ ಇದನ್ನ ಯಾವಾಗ್ಲೂ ಮಾಡ್ಕೊಂಡ್ ತಿನ್ಬಾರ್ದು, ಯಾವಾಗ್ಲಾದ್ರೂ ಒಂದ್ಸತಿ ಅಷ್ಟೇ. ಯಾಕಂದ್ರೆ ಮೈದಾ ಹಿಟ್ಟಿದೆ, ಬೆಲ್ಲ ಎಲ್ಲ ಇದೆ ಅಲ್ವಾ, ಹಾಗಾಗಿ ಯಾವಾಗ್ಲೂ ಅಷ್ಟು ಒಳ್ಳೇದಲ್ಲ. ಈ ಉಪ್ಪಿಟ್ಟು ಇಡ್ಲಿ ಎಲ್ಲ ಆದ್ರೆ ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ ಅಲ್ವಾ. ಬಟ್ ನಾನು ಈ ನಡುವೆ ಅದನ್ನು ಏನ್ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ಏನಾಗುತ್ತೋ ಆ ಟೈಮ್ಗೆ ಅದನ್ನ ತಿನ್ನೋದು, ಈ ರೀತಿ ಮಾಡ್ತಾ ಇದೀನಿ. ನೋಡೋಣ. ಆಮೇಲೆ ಹೆಣ್ಮಕ್ಳು ಬರೀ ಕೆಲ್ಸ 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 ಅಂತ ಅವ್ರ ಒಂದು ಕೇರ್ ಮಾಡ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ. ಅದು ಮಾಡ್ಬಾರ್ದು. ಆಯ್ತಾ, ಬೇರೆಯವ್ರಿಗೆ ಯಾವ ರೀತಿ ನೀವು ಕೇರ್ ಮಾಡ್ತಿರೋ ನಿಮಗೂ ಅದೇ ರೀತಿ ಕೇರ್ ಮಾಡ್ಕೊಳ್ಬೇಕು. ಆಯ್ತಾ, ಅವಾಗ್ಲೇನೆ ನೀವ್ ಚೆನ್ನಾಗಿದ್ರೆ ತಾನೇ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಈಗ ನನ್ಗೇನೋ ಏನೋ ಫ್ಯಾಮಿಲಿ ಇಲ್ಲ, ಏನಿಲ್ಲ, ಒಬ್ಳೆ ಬದುಕ್ತಾ ಇದೀನಿ. ಫ್ಯಾಮಿಲಿ ಇದೆ, ಆಯ್ತಾ. ಅಂದ್ರೆ ಫ್ಯಾಮಿಲಿ ಅಂದ್ರೆ ಯಾರು ನನಗಿವಾಗ? ನನ್ ತಾಯಿ, ನನ್ ತಮ್ಮ ಅಲ್ವಾ ಫ್ಯಾಮಿಲಿ ಅಂತ ಅಂದ್ರೆ. ನನ್ನನ್ನ ಪ್ರೀತಿಸ್ತೀನಿ ಅಂತ ಬಂದಂತ ಹುಡುಗ, ಅವನನ್ನು ಮೈಂಡ್ ಅಲ್ಲಿ ಇಟ್ಕೊಂಡಿದೀನಿ ನಾನು. ಯಾಕಂದ್ರೆ ಮೆಸೇಜ್ ಮಾಡ್ತಾ ಇರ್ತಾನೆ ವಿನು. ಆಯ್ತಾ, ಯಾಕಂದ್ರೆ ಒಂದು ಡಿವೋರ್ಸ್ ಆಗಿರೋ ವ್ಯಕ್ತಿನ, ಇಲ್ಲ ನಾನು ಇಷ್ಟ ಪಡ್ತೀನಿ, ನಿನ್ ಕಂಡ್ರೆ ಇಷ್ಟ, ನಿನ್ ಜೊತೆ ಬದುಕ್ಬೇಕು ಅಂತ ನನ್ಗೆ ಮನ್ಸಿದೆ ಅಂತ ಎಲ್ಲ ಹೇಳಿರುವಂತ ವ್ಯಕ್ತಿ, ಅವನನ್ನು ನಾನು ಅಲ್ಲಗಳಿಬಾರ್ದು. ಯಾಕಂದ್ರೆ ನಾನು ಮನ್ಸ್ಫೂರ್ತಿನೇ ಇಷ್ಟಪಟ್ಟಿದ್ದಲ್ವಾ. ಸೊ ನಿನ್ನೆ ಕೂಡ ಗುಡ್ ನೈಟ್ ಮುದ್ದು ಅಂತ ಮೆಸೇಜ್ ಮಾಡಿದಾನೆ, ಅವಾಗ ಮೆಸೇಜ್ ಮಾಡಿರ್ತಾ ಇರ್ತಾನೆ. ಲಾಸ್ಟ್ ವೀಕ್ ಕೂಡ ಒಂದ್ ಮೆಸೇಜ್ ಹಾಕಿದ್ದೀನಿ, ನಾನು ನಿಮ್ಗೆ ಹೇಳ್ತೀನಿ ಏನ್ ಮಾಡಿದಾನೆ ವಿನು ಮೆಸೇಜ್ ಅಂತ. ಓಕೆನಾ, ಚೆನ್ನಾಗಿ ಮಿದ್ಬೇಕಿದ್ ನೋಡಿ. ಸೊ ಹಾಗಾಗಿ ಫ್ಯಾಮಿಲಿ ಇದೆ ನನಗೆ. ಆದ್ರೆ ನಾ ಹೇಳೋದು, ಫ್ಯಾಮಿಲಿ ಇದ್ದೇ ಇರುತ್ತೆ, ಆದ್ರೆ ನಾವು ಒಬ್ರೇ ಬದುಕೋದನ್ನು ಕಲ್ತ್ಬಿಟ್ಟಿದೀವಿ ಇವಾಗ ನನ್ನ ಲೈಫಲ್ಲಿ ಅಲ್ವಾ. ಹಾಗಾಗಿ ನಾನೇನ್ ಹೇಳಕ್ ಹೊರಟೆ ಅಂತಂದ್ರೆ, ಕೆಲವರು ಒಬ್ರೇ ಬದುಕುವಂತಹ ಅನಿವಾರ್ಯ ಇರುತ್ತೆ, ಕೆಲವ್ರಿಗೆ ಫ್ಯಾಮಿಲಿ ಜೊತೆ ಬದುಕ್ತಾ ಇರ್ತಾರೆ. ಎಷ್ಟೇ ಏನೇ ಆದ್ರೂ ಕೂಡ ನಿಮ್ಮನ್ನ ನೀವು ಕಾಪಾಡ್ಕೊಂಡ್ರೆ ನಿಮ್ಮ ಜೊತೆ ಇರೋರನ್ನ ಕಾಪಾಡೋದಕ್ಕೆ ಸಾಧ್ಯ. ಆಯ್ತಾ, ನೀವು ಎಲ್ಲಾ ನಿಮ್ಮ ಇದೇ ಬಿಟ್ಬಿಟ್ಟು ನಿಮ್ಮನ್ನೇ ನೀವು ಮರೆತ್ಬಿಟ್ಟು ನೀವು ಬೇರೆಯವ್ರಿಗೆಲ್ಲಾ ಮಾಡ್ತೀರಿ ಅಂತ ಅಂದ್ರೆ ಅದು ನಿಮ್ಮ ತಪ್ಪಾಗುತ್ತೆ. ನಾವು ಬೇರೆಯವ್ರನ್ನ ದೂಷಿಸಕ್ಕೆ ಆಗೋದಿಲ್ಲ. ಆಯ್ತಾ, ಫಸ್ಟ್ ನಿಮ್ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಬೇಕು. ಆಯ್ತಾ, ಹೇಳೋದು ಸುಲಭ ನಾನು, ಬಟ್ ಅನ್ಭವ್ಸೋರ್ಗೆ ಕೆಲವೊಂದು ವಿಚಾರಗಳು ಗೊತ್ತಿರುತ್ತೆ. ಮನೆಯಲ್ಲಿ ಎಷ್ಟೊಂದ್ ಜನ ಇರ್ತಾರಲ್ಲ ಅಂತ ಹೆಣ್ಮಕ್ಳಿಗೆ ಅವ್ರ ಬಗ್ಗೆ ಅವ್ರು ಕೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಆ ತರ ಪರಿಸ್ಥಿತಿಗಳು ನಾನು ನೋಡಿದ್ದೀನಲ್ವಾ. ಹಾಗಾಗಿ ನೋಡಿ, ಈ ತರ ಚೆನ್ನಾಗಿ ಆಯ್ತು. ಇವಾಗ ಇದನ್ನ ರೌಂಡ್ಗೆ ಮಾಡಿ ಎಣ್ಣೆಲಿ ಕರಿಯುವಂತದ್ದು. ಈಗ ನಾನು ಮಾಡಲ್ಲ, ಇದನ್ನ ಮುಚ್ಚಿಟ್ಬಿಡ್ತೀನಿ. ಈಗ ಫಸ್ಟ್ ಜೀರಾ ವಾಟರ್ ಕುಡಿತೀನಿ. ಈಗ ಈಗ್ಲೇ ತಿನ್ಬೇಕು ಅನ್ನಿಸ್ತಾ ಇಲ್ಲ. ಇನ್ನು ಟೈಮ್ ಇವಾಗ ಮೋಸ್ಟ್ಲಿ ಎಷ್ಟು ಗೊತ್ತಾ ಟೈಮು? 9 ಗಂಟೆ 6 ನಿಮಿಷ. ಹಾಗಾಗಿ ಇನ್ನು ಈಗ್ಲೇ ಇನ್ನು ತಿನ್ಬೇಕು. ಟೈಮ್ ನೋಡ್ಕೊಂಡು ಏನ್ ತಿನ್ನುವಂತದ್ದಲ್ಲ, ನಾನು ಸುಮ್ನೆ ಚೆಕ್ ಮಾಡಿದೆ ಟೈಮ್ ಎಷ್ಟು ಅಂತ. ನನ್ಗೇನು ತಿನ್ಬೇಕು ಅನ್ನಿಸ್ತಾ ಇಲ್ಲ. ಬನ್ಸಿನ್ನ ಫಸ್ಟ್ಗೆ ಒಂದು ಜೀರಾ ವಾಟರ್ ಮಾಡಿ ಕುಡಿತೀನಿ ಇವಾಗ. ಯಾಕಂದ್ರೆ ಸ್ವಲ್ಪ ಪೀನಟ್ ಬಟರ್ ತಿಂದಿದ್ ಜಾಸ್ತಿ ಆಯ್ತಲ್ವಾ, ಇವಾಗ ಗ್ಯಾಸ್ ಸಿಲಿಂಡರ್ ಇರ್ಲಿಲ್ಲ ಅಂತ ಹೇಳಿ. ಸೊ ಅದು ಸಮಸ್ಯೆ ಆಗತ್ತೆ, ಯಾಕಂದ್ರೆ ಅದು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಹೊರಗಡೆ ಸ್ವೀಟ್ನೆಸ್ ಹಾಕಿರೋ ಚಾನ್ಸ್ ಇರುತ್ತೆ ಅದ್ರಲ್ಲಿ. ನ್ಯಾಚುರಲ್ ಪ್ಯೂರ್ ನ್ಯಾಚುರಲ್ ಅಂತೂ ಇರೋದಿಲ್ಲ. ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿರ್ಬೇಕು.
ಹಾಗಾಗಿ ಈಗ ಏನು ಜೀರಾ ವಾಟರ್ ಮಾಡ್ಕೊಳ್ಳುವ ಸಮಯ. ಕೆಲವೊಂದು ಪಾತ್ರೆ ಬಿಸಿ ನೀರು ಹಾಕಿ ತೊಳಿಬೇಕು, ತೊಳಿಯಕ್ಕಾಗಿಲ್ಲ. ಒಂದು ಪಾತ್ರೆ ಇದು ಅದು ತುಂಬಾ ಸೀದ್ದಂಗ ಆಗ್ಬಿಟ್ಟಿತ್ತು. ಇಲ್ಲಾಂದ್ರೆ ಅದ್ರಲ್ಲಿ ಜೀರಾ ವಾಟರ್ ಕುದಿಸ್ಬೋದಿತ್ತು. ಯಾವ್ದ್ರಲ್ಲಿ ಮಾಡೋದಪ್ಪ. ಸದ್ಯ ಒಂದು ಪಾತ್ರೆ ಇದೆ, ಇದ್ರಲ್ಲಿ ಜೀರಾ ವಾಟರ್ ಮಾಡ್ಕೊಳ್ತೇನೆ ಇವಾಗ. ಎಲ್ಲ ಸ್ಟೀಲ್ ಪಾತ್ರೆ ಮೇಲೆ ಹಾಕ್ಬಿಟ್ಟಿದೀನಲ್ಲ ಹಟ್ಟದ ಮೇಲೆ, ಬೇಕಾಗಿರೋದು ಕೆಲವೊಂದು ಮಾತ್ರ ಇದೆ. ಹಾಗಾಗಿ ಸೊ ಕಮಾನ್, ಜೀರಾ ವಾಟರ್ ಕುಡಿಯೋಣ. ಓಕೆ, ಸೊ ಇದು ಕಾಯಿಸಿ ಇಟ್ಟಿರೋ ನೀರು ಸ್ವಲ್ಪ ಇದೆ. ನೀರ್ ಖಾಲಿ ಹಾಕಿ ಮತ್ತೆ ತುಂಬಿಸಿ ಕಾಯಿಸಿ ಇಡಬೇಕು. ಫಿಲ್ಟರ್ ಏನಿಲ್ಲ, ನೀರ್ ಕಾಯಿಸಿ ಕುಡಿಯೋದು ನಾನು. ಈಗ ಒಲೆ ಆನ್ ಮಾಡುವ ಸಮಯ. ಆಕ್ಚುಲಿ ಲೈಟರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಇದನ್ನೇ ಗ್ಯಾಸ್ ಆನ್ ಮಾಡ್ಬೇಕು. ಪೈಪ್ ಚೇಂಜ್ ಮಾಡ್ಸಿಲ್ಲ, ಅದು ಬೇರೆ ಮೆಕ್ಯಾನಿಕ್ ಬಂದ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಮತ್ತೆ ಫೋನ್ ಮಾಡ್ಬೇಕು ಇವತ್ತು. ಟೈಮ್ ಆಗಿದೆ, ಅದು ಗ್ಯಾಸ್ ಪೈಪ್ ಬರುತ್ತಲ್ಲ ಅದು. ಸೊ ನಾನಿಲ್ಲಿ ಲೈಟರ್ ಇಲ್ಲ, ಹಾಗಾಗಿ ಬೆಂಕಿ ಪಟ್ನ ಯೂಸ್ ಮಾಡ್ತಾ ಇದೀನಿ. ತಗೋಬಹುದು ಲೈಟರು, ಬಟ್ ಸುಮಾರು ದಿವಸ ನಾನು ತಗೊಳ್ತಾನೆ ಇಲ್ಲ, ಅದೇನೋ ತಗೋಬೇಕನ್ಸ್ತಾನೆ ಇಲ್ಲ, ಇದ್ರಲ್ಲೇ ಯೂಸ್ ಮಾಡ್ತಾ ಇದೀನಿ. ಓಕೆ, ನೀರು ಬಿಸಿಗಿಟ್ಟಿದೀನಿ. ಈಗ ಜೀರಾ ಹಾಕೋಣ. ಜೀರಾ ವಾಟರ್ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ನೀವು ಕೂಡ ಬೆಳಿಗ್ಗಿನ ಸಮಯದಲ್ಲಿ ಆದಷ್ಟು ನೀವು ಚೆನ್ನಾಗಿ ಒಂದ್ ರೀತಿ ಈ ರೀತಿ ಕಷಾಯನೋ ಜೀರಾ ವಾಟರು, ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ, ಕರ್ಬೇವು ಇಷ್ಟ ಆದ್ರೆ ಕರ್ಬೇವು ಹಾಕ್ಬಿಟ್ಟು ಅದ್ರ ವಾಟರ್ ಕುಡಿಬಹುದು. ಇಲ್ಲ ಅಂತಂದ್ರೆ ಶುಂಠಿ ನೋಡಿ ನಿಮ್ ದೇಹಕ್ಕೆ ಅನುಗುಣವಾಗಿ. ಏನಾದ್ರು ತುಂಬಾ ಶೀತ ಕಫ ಇತ್ತು ಅಂತಂದ್ರೆ ಸ್ವಲ್ಪ ಪೆಪ್ಪರು ಶುಂಠಿ ಎಲ್ಲ ಹಾಕಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಒಂದು ಕಷಾಯ ತರ ಮಾಡ್ಕೊಂಡು ಕುಡಿಬಹುದು. ಈಗ ನಾನಿಲ್ಲಿ ಸ್ವಲ್ಪ ಸಿಸ್ಟಮ್ ಕ್ಲಿಯರ್ ಆಗ್ಲಿ ಅಂತ ಹೇಳಿ, ಅಂದ್ರೆ ಈ ಒಂದು ಸ್ವೀಟ್ನೆಸ್ ಎಲ್ಲ ತಿಂದಿರೋದ್ರಿಂದ, ಹೆಚ್ಚಾಗಿ ಬ್ರೆಡ್ ಬನ್ ಅದೆಲ್ಲ ತಿಂದಿರೋದ್ರಿಂದ ನಾನಿಲ್ಲಿ ಪ್ಲೇನ್ ಜೀರಾ ವಾಟರ್ ಕುಡ್ತಿದ್ದೀನಿ. ಇದಕ್ಕೆ ಚಕ್ಕೆ ಹಾಕೊಂಡು ಕುಡಿದ್ರು ತುಂಬಾ ಒಳ್ಳೇದು. ಚಕ್ಕೆ ಖಾಲಿ ಆಗಿದೆ, ಹಾಗಾಗಿ ನಾನು ಇವಾಗ ಬರೀ ಜೀರಾ ಹಾಕೊಂಡು ಕುಡಿತಾ ಇದೀನಿ. ಸೊ ಕೆಲವು ದಿವಸ ನಾ ಏನ್ ಮಾಡಿದೆ ಅಂದ್ರೆ, ಬೆಳಗ್ಗೆ ಒಂದು 11 ಗಂಟೆವರೆಗೂ ಏನು ತಿಂತಿರ್ಲಿಲ್ಲ. 11 ಗಂಟೆಗೆ ಒಂದು ಜೀರಾ ಪ್ಲಸ್ ಸಿನಮನ್ ಅಂತ ಅಂದ್ರೆ ಚಕ್ಕೆ ಹಾಕೊಂಡು ನೀರ್ ಕುಡಿದ್ಬಿಟ್ಟು, ಅದಾದ್ಮೇಲೆ ಒಂದು 12 ಗಂಟೆ ಹಂಗೆ ಫಸ್ಟ್ ಮೀಲ್ ತಗೊಳ್ತಾ ಇದ್ದೆ. ಅದ್ರಲ್ಲಿ ಎಲ್ಲವೂ ಕೂಡ ಹಣ್ಣಲ್ಲ, ಐ ಥಿಂಕ್ ಹಣ್ಣೇನ್ ಇರ್ತಿರ್ಲಿಲ್ಲ, ಸಲಾಡ್ಗಳು ಮತ್ತೆ ಏನದು ಕೆಲವೊಂದ್ಸತಿ ಹಣ್ಣು ಇರ್ತಿತ್ತು, ಯಾವ್ದಾದ್ರು ಒಂದು ದ್ರಾಕ್ಷಿ ಏನಾದ್ರೂ ಇದ್ರೆ. ಈ ಮೊಳಕೆ ಕಟ್ಟಿದ್ದ ಕಾಳುಗಳ ಜೊತೆ ದ್ರಾಕ್ಷಿನೋ ಅಥವಾ ದಾಳಿಂಬೆ ಹಾಕೊಂಡು ತಿಂದ್ರೆ ಒಳ್ಳೇದು. ಸೊ ಇದ್ರೆ ಹಾಕೊಳ್ಳೋದು, ಇಲ್ಲ ಅಂತಂದ್ರೆ ಅಷ್ಟೇ ಹಾಗೇನೆ ಸ್ಪ್ರೌಟ್ಸು ಮತ್ತೆ ಸ್ವಲ್ಪ ತರಕಾರಿ, ಮತ್ತೆ ಏನಾದ್ರೂ ಒಂದ್ ಸ್ವಲ್ಪ ದಾಲು, ಮತ್ತೆ ಸ್ವಲ್ಪ ಅನ್ನ, ಮತ್ತೆ ಡ್ರೈ ಫ್ರೂಟ್ಸ್ ಇದ್ದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದ್ರೆ ಫಸ್ಟ್ಗೆ ಇವಾಗ ನಾವು ಊಟ ಮಾಡಕ್ ಮುಂಚೆ ಚೂರು ಡ್ರೈ ಫ್ರೂಟ್ಸ್, ಸ್ವಲ್ಪ ಮೊಳಕೆ ಕಟ್ಟಿದ್ದ ಕಾಳುಗಳು, ಮತ್ತೆ ಸ್ವಲ್ಪ ಸಲಾಡ್ ಅಂದ್ರೆ ತರಕಾರಿಗಳು, ಹಸಿ ತರಕಾರಿ, ಇದೆಲ್ಲ ಮಧ್ಯಾಹ್ನದೊತ್ತು ಇದೆಲ್ಲ ತಿಂದು ಆಮೇಲೆ ಒಂಚೂರು ರೈಸೋ ಮುದ್ದೆನೋ ತಿಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ನಾವು ಬರೀ ರೈಸ್ ತಿಂತಾ ಇದ್ರೆ ಏನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಈಗ ನೋಡಿ, ನನಗೆ 35 ಇಯರ್ಸ್ ಆದ್ರೂ ನಾನು ಇರೋದ್ರಲ್ಲಿ ಪರವಾಗಿಲ್ಲ ಅಲ್ವಾ, ಅಷ್ಟೇನು ದಪ್ಪ ಆಗಿಲ್ಲ. ಬಟ್ ಮಸಲ್ ಲಾಸ್ ಆಗ್ತಾ ಇದೆ ನನ್ಗೂ ಕೂಡ. ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು ರೆಗ್ಯುಲರ್ ಆಗಿ ಏನ್ ಮುಂದೆ. ಸೊ ನೋಡೋಣ, ಎಕ್ಸರ್ಸೈಸ್ ಫಿಟ್ನೆಸ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನೀರ್ ಬಿಸಿ ಆಗಿದೆ, ಜೀರಾ ಹಾಕೊಳ್ತಿದ್ದೀನಿ. ಸೊ ಮೆಂಟಲಿ ಡಿಸ್ಟರ್ಬ್ ಆದಾಗ ನಾವು ಎದ್ದು ಓಡಾಡೋದೇ ಕಷ್ಟ, ಇನ್ ಎಕ್ಸರ್ಸೈಸ್ ಎಲ್ಲಿ ಮಾಡೋದು, ಅದೆಲ್ಲವನ್ನು ಕೂಡ ನಿಲ್ಸ್ಬಿಟ್ಟಿದ್ದೆ. ಈಗ ಮತ್ತೆ ಶುರು ಮಾಡ್ಬೇಕು. ಓಕೆನಾ, ಜೀರಾ ಹಾಕಿ ಒಂದ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಇದು ಕುದ್ಮೇಲೆ ಜೀರಾ ವಾಟರ್ ಕುಡ್ದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ ಮುಗಿಸ್ಕೊಳ್ತೀನಿ. ಜೊತೆಗೆ ಫೈಲ್ಸ್ ಎಲ್ಲ, ಸರ್ಟಿಫಿಕೇಟ್ಸ್ ಎಲ್ಲ ಹೊಸ ಫೈಲ್ಗೆ ಹಾಕುವಂತ ಕೆಲಸ ಇದೆ, ಅದನ್ನ ಮುಗಿಸ್ಕೊಳ್ತೀನಿ. ಜೊತೆಗೆ
ಕಂಟೆಂಟ್ ಎಲ್ಲ ಪ್ರತಿಯೊಂದು ನಿಮ್ಗೆ ಏನೇನ್ ಹೇಳ್ಬೇಕು ಪ್ಲಾನ್ ಮಾಡ್ಕೊಳ್ಬೇಕು, ಕ್ಲೀನಿಂಗ್ ಕೆಲಸ ಇದೆ. ಜೊತೆಗೆ ನಾಳೆ ಕೂಡ ಕರೆದಿದ್ದಾರೆ. ನಿನ್ನೆ ಫೋನ್ ಬಂದಿತ್ತು ಆಯ್ತಾ, ನಾನು ಹೇಳಿದ್ನಲ್ಲ ಅವರು ನಾನು ಇದಕ್ಕೆ ಹೋಗಿದ್ದೆ ಮೀಟಿಂಗ್ಗೆ ಅಂತ ಹೇಳಿ. ಸೊ ನಾಳೆ ಕೂಡ ಕರೆದಿದ್ದಾರೆ, ಟ್ರೈನಿಂಗ್ ಇರುತ್ತೆ ಅಂತ ಅನ್ಬಿಟ್ಟು. ಸೊ ನಂದು ಆಲ್ರೆಡಿ IRDA ಎಕ್ಸಾಮ್ ಆಗಿದೆ, ಇನ್ಶೂರೆನ್ಸ್ ರಿಲೇಟೆಡ್ LIC ಎಕ್ಸಾಮ್ ಬರ್ದಿದ್ದೀನಿ. ನೋಡ್ಬೇಕು ಅದ್ರದ್ದು ಸರ್ಟಿಫಿಕೇಟ್ ನನ್ಗೆ ಯಾಕೋ ಸಿಗ್ತಾ ಇಲ್ಲ. ಅಂದ್ರೆ ಒಂದು ಆನ್ಲೈನ್ ನನ್ಗೆ ಒಂದು ಸರ್ಟಿಫಿಕೇಟ್ ಬಂದಿತ್ತು ಆಯ್ತಾ, ಅದು ಎಲ್ಲಿದೆ ಚೆಕ್ ಮಾಡ್ಕೊಂಡು ಅದನ್ನ ಒಂದು ಫೈಲ್ ರೆಡಿ ಮಾಡ್ಕೋಬೇಕು. ಅಟ್ಲೀಸ್ಟ್ ಸಾಫ್ಟ್ ಕಾಪಿ ಆದ್ರೂ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ನನಗೆ ಎಕ್ಸಾಮ್ ಬರ್ದಿದ್ದೀನಿ, ಬಟ್ ಅದು ಇಂಟ್ರೆಸ್ಟ್ ಇಲ್ಲ ಆಕ್ಚುಲಿ. ನನ್ಗೆ ಇನ್ಶೂರೆನ್ಸ್ ರಿಲೇಟೆಡ್ ಅಷ್ಟು ಏನು ಇಂಟ್ರೆಸ್ಟ್ ಇಲ್ಲ ಆಯ್ತಾ. ಹಾಗಾಗಿ ನೋಡ್ಬೇಕು ನಾನು ಅದ್ರ ಬಗ್ಗೆ ಕಂಟಿನ್ಯೂ ಮಾಡ್ತೀನ ಇಲ್ವಾ ಅಂತ ಹೇಳಿ ನಾನು ಯೋಚನೆ ಮಾಡಿ ತೀರ್ಮಾನ ಮಾಡ್ಬೇಕು. ಬಟ್ ನನ್ನ ಒಂದು ಪ್ಯಾಷನ್ ಇರುವಂತದ್ದು ಕೌನ್ಸಿಲಿಂಗ್ ಆಯ್ತಾ. ನಾನು ಆನ್ಲೈನ್ ಕೌನ್ಸಿಲಿಂಗ್ ಕೂಡ ಶುರು ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀನಿ. 1-on-1 ಸೆಷನ್ಸ್. ನಿಮ್ಗೆ ಯಾರಿಗಾದ್ರೂ ಕೌನ್ಸಿಲಿಂಗ್ ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಒಂದು ಇಮೇಲ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ನನಗೂ ಕೂಡ ಒಂದು ಏನು ಹೀಲಿಂಗ್ ಜರ್ನಿ, ಜೊತೆಗೆ ನಿಮ್ಗೂ ಕೂಡ ಹೀಲಿಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ನನಗೆ ಈ ಒಂದು ಜರ್ನಿನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಂದು ಸಪೋರ್ಟ್ ಆಗತ್ತೆ. ಓಕೆನಾ? ಯಾಕಂತಂದ್ರೆ ಸಾಕಷ್ಟು ವಿಚಾರಗಳು ಇದೆ ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ. ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಇರೋಂತವ್ರು ಬೇರೆ ಬೇರೆ ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ. ಈ ವಿಚಾರದಿಂದ ಎಲ್ರಿಗೂ ಕನ್ಫ್ಯೂಷನ್ ಇದೆ ಆಯ್ತಾ. ಯಾರಿಗೂ ಕ್ಲಾರಿಟಿ ಅನ್ನೋದಿಲ್ಲ. ಯಾಕೆ ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ, ನಾವು ಒಳ್ಳೆ ರೀತಿ ಇದ್ರು ಯಾಕೆ ನಮ್ ಲೈಫ್ ಅಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಕನ್ಫ್ಯೂಷನ್ ಅಲ್ಲಿ ಮಾನಸಿಕ ಸ್ಥಿಮಿತ ಕಳ್ಕೊಂಡ್ ಬಿಡ್ತಾರೆ. ಇದು ಒಂದು ಸರ್ತಿ ಅಥವಾ 1-2 ವಿಡಿಯೋ ಅಥವಾ 10 ವಿಡಿಯೋನಲ್ಲಿ ಅರ್ಥ ಆಗುವಂತದ್ದಲ್ಲ. ಇದು ಸಾಕಷ್ಟು ವರ್ಷಗಳು ನೀವು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಪಾಲ್ಗೊಳ್ಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ನನ್ಗೆ ಒಂದು 10 years ಇಂದ ನಾನು ಹೋರಾಟದಲ್ಲಿ ಇದ್ದೀನಿ, ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಇದ್ದೀನಿ. ಹಂತವಾಗಿ ಒಂದೊಂದ್ ರೀತಿ ಚೇಂಜ್ ಆಗ್ತಾ ಬಂತು ನನ್ನ ಲೈಫ್ ಅಲ್ಲಿ. ಸಿಚುವೇಶನ್ಸ್ಗಳು, ನನ್ನ ಒಂದು ನೋವೇನೆ ನನ್ನನ್ನ ಗಟ್ಟಿ ಮಾಡಿದಂಥದ್ದು ಆಯ್ತಾ. ಹಾಗಾಗಿ ಈ ಒಂದು ಕೌನ್ಸಿಲಿಂಗ್ ಆಸ್ ಎ ಸೈಕಾಲಜಿಸ್ಟ್ ನಾನು ಒಂದು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಒನ್ ಕೌನ್ಸಿಲಿಂಗ್ ಕೂಡ ಶುರು ಮಾಡ್ತೀನಿ. ಪಾಪ ಒಬ್ರು ಮೆಸೇಜ್ ಹಾಕಿದ್ರು ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ರೀಚಿಂಗ್ ಔಟ್. ಸೊ ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಒನ್ ಕೌನ್ಸಿಲಿಂಗ್ ಸೆಷನ್ಸ್ ಶುರು ಮಾಡ್ತೀನಿ. ಸೊ ಇಮೇಲ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಜಸ್ಟ್ ಒಂದು ಮೇಲ್ ಮಾಡಿ ಈ ರೀತಿ ನನಗೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿ. ಅದು ಮಿನಿಮಮ್ ಚಾರ್ಜಸ್ ಇರುತ್ತೆ, ಹೈ ಚಾರ್ಜ್ ಅಂತ ಏನು ಇಲ್ಲ ಆಯ್ತಾ. ಮಿನಿಮಮ್ ಬೇಸಿಕ್ ಚಾರ್ಜಸ್ ಏನಿರುತ್ತೆ ಅದನ್ನ ನಾನು ಒಂದು ಹೇಳ್ತೀನಿ, ತಿಳಿಸ್ತೀನಿ ನಿಮ್ಗೆ. ಆ ರೀತಿ ನೀವು ಒಂದು ಕೌನ್ಸಿಲಿಂಗ್ಸ್ ನ ಅಟೆಂಡ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಮೈಂಡ್, ಬಾಡಿ, ಸೋಲ್ 3 ಕೂಡ ಹೀಲ್ ಆಗ್ತಾ ಹೋಗುತ್ತೆ ಆಯ್ತಾ. ಯಾರೆಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಒಂದ್ ರೀತಿ ಸಮಾಧಾನದ ಜೀವನದ ಕಡೆ, ಜೊತೆಗೆ ಆರೋಗ್ಯಕರವಾದ ಜೀವನದ ಕಡೆ ಸಾಗ್ತಾ ಹೋಗ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಸೊ ಹಾಗಾಗಿ ಈಗ ಜೀರೋ ವಾಟರ್ ಆಗ್ತಾ ಇದೆ. ಸೊ ಹಾಗಾಗಿ ಚೆಕ್ ಮಾಡಿ, ನಾನು ಕೂಡ ಪ್ಲಾನ್ ಮಾಡ್ತೀನಿ ಕೌನ್ಸಿಲಿಂಗ್ ಸೆಷನ್ಸ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಚೆಕ್ ಮಾಡಿ, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಹೇಳಿ. ಓಕೆನಾ? ಅದ್ರದ್ದು ಲಿಂಕ್ ಕೂಡ ನಾನು ಆಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ಫೋನ್ ನಂಬರ್ ಎಲ್ಲ ಏನು ಬೇಡ, ಜಸ್ಟ್ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಮೂಲಕ ಅಂತಂದ್ರೆ ಅಲ್ಲಿ ಕೂಡ ನೀವು ನನಗೆ, ನಾನು ಸ್ಟೋರೀಸ್ ಹಾಕಿದಾಗ ಏನಾದ್ರೂ ವರ್ಕ್ಶಾಪ್ಸ್ ಇತ್ತು ಅಥವಾ ಮೀಟಿಂಗ್ಸ್ ಇತ್ತು ಆನ್ಲೈನ್ ಅಂತ ಅಂದಾಗ ಲಿಂಕ್ ಕೊಡ್ತೀನಿ, ಅವಾಗ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಮೆಸೇಜಸ್ ಮಾಡಿದ್ರೆ ನಾನು ನೋಡದಿರ ಇರ್ಬೋದು, ಮಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಟೋರೀಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಏನಾದ್ರು ನಾನು ಮೀಟಿಂಗ್ಸ್ ಶುರು ಮಾಡಿದ್ರೆ, ಆನ್ಲೈನ್ ಮೀಟಿಂಗ್ಸ್, ವರ್ಕ್ಶಾಪ್ಸ್ ಎಲ್ಲ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಬಳಲ್ತಾ ಇದ್ದೀರಾ ಇದೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಯು ಶುಡ್ ನಾಟ್ ಗಿವ್ ಅಪ್. ಓಕೆ? ಸೊ ಜಸ್ಟ್ ಕೀಪ್ ಗೋಯಿಂಗ್, ಟ್ರಸ್ಟ್ ದ ಪ್ರಾಸೆಸ್, ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್. ಓಕೆ? ಸೊ ಬನ್ನಿ ಈಗ ಜೀರೋ ವಾಟರ್ ಕುಡಿಯೋಣ. ಸ್ನೇಹಿತರೆ, ಫುಲ್ಲು ಮೆಸ್ಸಿ ಆಗಿದೆ
ಇದು ಬೆಳಿಗ್ಗೆ ಜೀರಾ ವಾಟರ್ ಕುಡ್ದಿದ್ದು, ತೊಳೆದಿಡ್ಬೇಕು. ಮತ್ತೆ ಬನ್ ಫುಲ್ ಖಾಲಿ ಮಾಡಿದೆ, ಇತ್ತಲ್ವಾ ಅದನ್ನ ಖಾಲಿ ಮಾಡಿದೆ. ಅಂದ್ರೆ ಇದು ನಾನು ಮಂಗಳೂರು ಬನ್ಸ್ ಮಾಡ್ತೀನಿ ಅಂತ ಹೇಳ್ತಲ್ಲ, ಅದಲ್ಲ, ಇದು ಹೊರಗಡೆದು ಬನ್ನು. ಸೊ ಇದು ಖಾಲಿ ಮಾಡಾಯ್ತು, ಇದು ಬಿಸಾಕ್ಬೇಕು. ಸೊ ಈಗ ಹಸಿ ಕಸ ಎಲ್ಲವನ್ನು ಕೂಡ ತೆಗೆದು ಮಾಡಿ ಮೇಲೆ ಹಾಕಿ ಬರ್ಬೇಕು. ಇಲ್ಲೂ ಕೂಡ ಹಸಿ ಕಸ ಇದೆ. ಇದು ನಿನ್ನೆ ಬಾಳೆಹಣ್ಣು ಸಿಪ್ಪೆ ಇತ್ತಲ್ವಾ, ಸೊ ನನ್ನ ಪ್ರಿವಿಯಸ್ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನದು ಬಾಳೆಹಣ್ಣು ಸಿಪ್ಪೆ ಯಾಕಷ್ಟಿದೆ ಅಂತ. ಸೊ ಇದು ತೆಂಗಿನಕಾಯಿ ಆಕ್ಚುಲಿ ಜಿಟ್ಟೆಲ್ಲ ಇದು ತೆಗ್ದೆ, ಯಾಕೋ ಇದು ಸ್ವಲ್ಪ ನೀರು ಸೋರ್ತಾ ಇದೆ. ಏನಾದ್ರು ಇದು ಕೊಳ್ತಿದ್ಯಾ ಅಥವಾ ಚೆನ್ನಾಗಿದ್ಯಾ ಗೊತ್ತಿಲ್ಲ, ಹೊಡಿಬೇಕು ಇವಾಗ. ಮತ್ತೆ ಆಕ್ಚುಲಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದೀನಿ, ತೆಕ್ಕೊಳ್ಬೇಕು. ಸೊ ಇಲ್ಲಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೆ ಆಕ್ಚುಲಿ, ಯಾಕಂತಂದ್ರೆ ನುಸಿ ಬರುತ್ತೆ ಅಂತ ಹೇಳಿ. ನಾನು ಬೇರೆ ಕೆಲ್ಸಗಳಿತ್ತಲ್ವಾ, ವಿಡಿಯೋ ಮಾಡುವಂತದ್ದು, ಎಡಿಟಿಂಗು, ನಾನು ವಿಡಿಯೋ ಶೂಟ್ ಮಾಡೋದು, ಹಾಗಾಗಿ ನನ್ಗೆ ಇದ್ ಮಾಡ್ಕೊಂಡು ತಿನ್ಲಿಕ್ಕೆ ಆಗ್ಲಿಲ್ಲ. ಈಗ ಮಾಡ್ಬೇಕು. ನೋಡಿ ಈ ತರ ಆಗಿದೆ ಈಗ. ಸೊ ತೊಂದ್ರೆ ಇಲ್ಲ, ಇದು ಸ್ವಲ್ಪ ಹೊತ್ತಾದ್ರೆ ಸರಿ ಹೋಗುತ್ತೆ. ಗಟ್ಟಿಯಾಗಿದೆ, ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ಮೆತ್ತಗಾಗುತ್ತೆ. ಏನದು ಮಂಗಳೂರು ಬನ್ಸ್ಗೆ ಆಕ್ಚುಲಿ ಏನ್ ಗೊತ್ತಾ, ಬೆಳಗ್ಗೆನೆ ಮಾಡಿದ್ರೆ ಫ್ರೆಶ್ ಆಗಿರುವಾಗ್ಲೇನೆ ತುಂಬಾ ಇನ್ನು ಸಾಫ್ಟ್ ಆಗಿತ್ತು. ಆಕ್ಚುಲಿ ಈಗಲೂ ಸಾಫ್ಟ್ ಆಗ್ಬೋದು, ಬಟ್ ನಂಗೆ ಸ್ವಲ್ಪ ಎಡಿಟಿಂಗ್ ಕೆಲಸ, ವಿಡಿಯೋ ಮಾಡೋ ಕೆಲಸ ಇದ್ದಿದ್ರಿಂದ ನಾನು ಇದು ಮಾಡ್ಲಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಸಲಾಡು ಇದ್ರಲ್ಲೇ ಇದ್ದೀನಿ ನಾನು, ಬನ್ನು ಸಲಾಡು ಇದ್ರಲ್ಲಿ. ಸೊ ಇವಾಗ ಇದನ್ನ ಮಾಡ್ಬೇಕು, ಮಾಡೋಣ. ಸ್ನೇಹಿತರೆ, ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿದ್ತೀನಿ. ಸಾಫ್ಟ್ ಆಗ್ತಾ ಇದೆ ನೋಡಿ. ಈಗ ಒಂದ್ 2 ನಿಮಿಷ ಮುಂಚೆ ಎಷ್ಟು ಗಟ್ಟಿ ಇತ್ತು, ಈಗ ಇನ್ನೊಂದ್ 5 ನಿಮಿಷ ಇನ್ನೂ ಸಾಫ್ಟ್ ಆಗುತ್ತೆ. ಸೊ ನೋಡೋಣ ಹೇಗ್ ಬರುತ್ತೆ ಅಂತ. ಇಷ್ಟು ಮಾಡಿ ಇಟ್ಬಿಡ್ಬೇಕು ಬನ್ನು. ಇದು ಮತ್ತೆ ಇಟ್ರೆ ಈಗ ಅಷ್ಟು ಫ್ರೆಶ್ನೆಸ್ ಇರಲ್ಲ. ಈಗ ಮಾಡ್ಬಿಡ್ತೀನಿ. ಇವತ್ತೆಲ್ಲ ಇದೆ ಬನ್ನು. ಚಟ್ನಿ ಒಂದ್ ಮಾಡ್ಕೊಳ್ಳೋಣ ಅಂತ, ಬಟ್ ಇದು ತೆಂಗಿನಕಾಯಿ ಏನಾದ್ರು ಹಾಳಾಗಿದ್ಯೋ ಏನೋ ಗೊತ್ತಿಲ್ಲ, ನೋಡ್ತೀನಿ. ನೀರ್ ಬಿಸಿ ಮಾಡಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ನೀರ್ ಕುಡಿಯೋಣ ಅನ್ನಿಸ್ತಾ ಇದೆ. ಸೊ ಬಿಸಿ ಬಿಸಿ ಇದೆ ನೀರು. ಸ್ವಲ್ಪ ನಾವು ಬಿಸಿ ನೀರು ಅವಾಗವಾಗ ಕುಡಿತಾ ಇದ್ರೆ ಒಳ್ಳೇದು ದೇಹಕ್ಕೆ. ಟೀ ತರ, ಟೀ ಕಾಫಿ ಬದಲು ಬಿಸಿ ನೀರು ಕುಡಿಯೋದು. ನೋಡಿ ಹೊಗೆ ಬರ್ತಾ ಇದೆ, ಕಾಣುತ್ತಾ ಇರೋ ಗೊತ್ತಿಲ್ಲ. ಓಕೆ, ಎನಿವೇಸ್ ಇವಾಗ ಫಸ್ಟ್ ಬೇಗ ಬಂದ್ ಮಾಡ್ಬೇಕು. ಲಟ್ಸೋದಕ್ಕೆ ಇದೊಂದು ತೊಳೆದು ಇಟ್ಕೊಳ್ತೀನಿ. ಸೊ ಫಸ್ಟ್ ಇಲ್ಲಿ ನೀಟ್ ಮಾಡಿ ಇಟ್ಕೊಂಡ್ರೆ ಬಂದ್ ಮಾಡಕ್ ಚೆನ್ನಾಗಿರುತ್ತೆ. ಹಸಿ ಕಸ ಅದು ಇದು ಇದೆ. ಬೆಳಿಗ್ಗೆಯಿಂದ ಸ್ವಲ್ಪ ವಿಡಿಯೋಸ್ ಮಾಡೋದ್ರಲ್ಲಿ ಬಿಸಿ ಇದೆ, ಬೇಗ ಕ್ವಿಕ್ ಆಗಿ ಇದೆಲ್ಲ ಕ್ಲೀನ್ ಮಾಡೋಣ. ಸೊ ಹಸಿ ಕಸ ಎಲ್ಲ ಹೋಗಿ ಮಾಡಿ ಮೇಲೆ ಹಾಕಿ ಬರುವ ಕೆಲಸ ಇದೆ. ಸೊ ಗೊಬ್ಬರ ಆಗ್ಬಿಡತ್ತೆ, ನೋಡಿದಿರಿ ಅಲ್ವಾ. ಸೊ ಎಸ್, ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಕೆಲಸ ಮಾಡೋದಕ್ಕೆ ಒಂದು ಸಮಾಧಾನ ಇರುತ್ತೆ. ಸ್ನೇಹಿತರೆ, ವಿಡಿಯೋ ಎಡಿಟ್ ಮಾಡುವಾಗ ಇವಾಗ ನೋಡ್ದೆ, ಅಂದ್ರೆ ನಾನೇ ಯೋಚನೆ ಮಾಡಿದೆ, ಇದೇನಿದು, ನಾನು ಗ್ರೇ ಕಲರ್ ಶರ್ಟ್, ಇನ್ನ ಒಂದು ಟೀ ಶರ್ಟ್ ತರ ಇತ್ತಲ್ಲ, ಅದನ್ನ ಹಾಕೊಂಡು ಮಿದ್ಬಿಟ್ಟು, ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯ್ತಾ. ಅದಾದ್ಮೇಲೆ ಮಧ್ಯಾಹ್ನ ಮತ್ತೆ ನಾನು ಮಿದ್ಬಿಟ್ಟು ಈ ಒಂದು ಹಿಟ್ಟನ್ನ ಇಟ್ಟಿದ್ದು ಮಾಡೋಣ ಅಂತ ಅನ್ಕೊಂಡೆ, ಬಟ್ ಟೈಮ್ ಆಗ್ತಿರ್ಲಿಲ್ಲ, ಎಡಿಟಿಂಗ್ ಕೆಲಸ ಇತ್ತು ಆಯ್ತಾ ಮೊನ್ನೆ ಎಲ್ಲ. ಸೊ ಅವಾಗ ಅನ್ಕೊಂಡು, ಇವಾಗ ನೋಡೋರ್ಗೆ ಏನನ್ಸುತ್ತೆ, 2 days ನಾನು ಹಿಟ್ಟನ್ನ ಹಾಗೆ ಇಟ್ಬಿಟ್ಟು ಮಾಡ್ತಿದ್ದೀನ ಅಂತ ಅನ್ಸುತ್ತೆ. ಇಲ್ಲ, ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಿ. ಸೊ ಆಕ್ಚುಲಿ ಏನ್ ಗೊತ್ತಾ, ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೈಟ್, ನೀವು ನೋಡಿದ್ರೆ ಯಾರು ಪ್ರೀವಿಯಸ್ ವಿಡಿಯೋಸ್, ನೈಟ್ ಹಿಟ್ಟನ್ನ ಏನು ರೆಡಿ ಮಾಡಿ ಇಟ್ಟಿದ್ದಲ್ವಾ,
ಮಾರ್ನಿಂಗು ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡ್ರೆ ಆಕ್ಚುಲಿ ನಾನು ಈ ಎಡಿಟಿಂಗ್ ವರ್ಕ್ ಅಲ್ಲಿ ಎಲ್ಲ ಬೆಳಿಗ್ಗೆ ಮಾಡಕ್ ಆಗ್ಲಿಲ್ಲ ಆಯ್ತಾ. ಸೊ ನಾನೇನ್ ಮಾಡಿದೆ, ಬೆಳಿಗ್ಗೆ ಹೇಗಾಗಿದೆ ಅಂತ ಫಸ್ಟ್ ಒಂದು ವಿಡಿಯೋ ಮಾಡ್ಕೊಂಡೆ. ಓ ವಾವ್, ಇನ್ನು ಹಕ್ಕಿ ಅಯ್ಯೋ ಸ್ನೇಹಿತರೆ, ಇಲ್ಲಿ ಅನ್ನ ಇಟ್ಟಿದ್ನಲ್ಲ, ಹಕ್ಕಿ ಬಂತು, ಪಾಪ ಹೊಟ್ಟೋಯ್ತು. ಛೇ ಇಷ್ಟು ಜೋರ ಕೇಳಿಸ್ತು ನೋಡಿ ಸೌಂಡು. ಛೇ ಬೇಜಾರಾಯ್ತು. ಒಂದು ಪುಟಾಣಿ ಹಕ್ಕಿ ಆಯ್ತಾ, ರೆಡ್ ಒಂಥರ ಬ್ರೌನ್ ವೈಟ್ ಮಿಕ್ಸ್, ಬಂದ್ರೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರುತ್ತೆ. ಏನಂತಂದ್ರೆ, ಇಲ್ಲಿ ನಾನು ಊಟ ಮಾಡ್ತಾ ಇದ್ರೆ ಹಕ್ಕಿಗಳು ಇತ್ತು ಅಲ್ಲಿ ತುಂಬಾ. ಸೊ ಅಲ್ಲಿ ನಾನು ತಿಂತಿದ್ದಂತಹ ಅನ್ನ ಒಂಚೂರು ಇಲ್ಲಿ ಕಿಟಕಿ ಹತ್ರ ಹಾಕ್ದೆ. ನೆಕ್ಸ್ಟ್ ವಿಡಿಯೋ ಚೆಕ್ ಮಾಡಿ. ಸೊ ಅದಕ್ಕೆ ಇವಾಗ ಹಕ್ಕಿ ಬಂತು ತಿನ್ನೋದಕ್ಕೆ. ಸೊ ನಾನಿಲ್ಲಿ ಮಾತಾಡೋ ವಾಯ್ಸ್ ಕೇಳಿಸ್ಕೊಂಡು ಪಾಪ ಹೊಟ್ಟೋಗಿದೆ. ಸೊ ಹಾಗಾಗಿ ನೋಡೋಣ ಬರ್ಬೋದು ಮತ್ತೆ. ಹೀಗೆ ನಾನು ಈಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಕೂತ್ಕೊಂಡು. ಅವಾಗ ಅನ್ಕೊಂಡೆ, ಈಗ ನೋಡೋರ್ಗೆ ಏನ್ ಅನ್ಸುತ್ತೆ, ಎರಡೆರಡು ದಿನ ಹಿಟ್ಟನ್ನ ಇಟ್ಬಿಟ್ಟು ಇವ್ರು ಆಮೇಲೆ ಬನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತಲ್ವಾ. ಇಲ್ಲ, ಆತರ ಅಲ್ಲ. ಪ್ರೀವಿಯಸ್ ಡೇ ನೈಟ್ ಹಿಟ್ ಮಾಡಿದ್ದು, ಮಾರನೇ ದಿನ ನಾನು ಎಡಿಟಿಂಗ್ ಮಾಡುವಾಗ, ಕೆಲವೊಮ್ಮೆ ಇವಾಗ ಇಂಟ್ರೊಡಕ್ಷನ್ ವಿಡಿಯೋ ಕೊಡುವಾಗ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು, ಯಾಕಂದ್ರೆ ಒಂದೇ ಹಾಕೊಂಡು ಎಲ್ಲದಕ್ಕೂ ಇಂಟ್ರೊಡಕ್ಷನ್ ಕೊಡೋದು ಬೇಡ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿ ಇಂಟ್ರೊಡಕ್ಷನ್ ವಿಡಿಯೋ ಕೊಟ್ಟಿದ್ನ. ಅದಾದ್ಮೇಲೆ ಮತ್ತೆ ಬಂದು ಮಧ್ಯಾಹ್ನ ಮಿದ್ತಾ ಇದ್ದೆ. ಯಾಕಂದ್ರೆ ಹಿಟ್ಟು ಮಿದ್ದಿ ಚೆನ್ನಾಗಿ ನಾವು ಒಂದ್ ಸ್ವಲ್ಪ ನೆಂದ್ರೆ ಬನ್ಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನೇನ್ ಮಾಡಿದೆ, ಅವತ್ತು ಬೆಳಿಗ್ಗೆ ಮಾಡಿದ್ರು ಚೆನ್ನಾಗೇ ಬರ್ತಿತ್ತು, ಆದ್ರೆ ಈವ್ನಿಂಗ್ ಮಾಡಿದ್ ಇನ್ನೂ ಚೆನ್ನಾಗ್ ಬಂತು ಮಾತ್ರ ಬನ್ಸ್ಗಳು, ಆಯ್ತಾ. ಸೊ ಅವತ್ತು ಬೆಳಿಗ್ಗೆ ನಾನು ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲೂ ಇಟ್ಬಿಟ್ಟಿದ್ದೆ ಮಿದ್ಬಿಟ್ಟು. ಸೊ ಈ ವಿಡಿಯೋ ಕಂಟಿನ್ಯೂ ನೋಡಿ, ಆಯ್ತಾ. ಅದಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಎಡಿಟಿಂಗ್ ಕೆಲಸ ಮಾಡ್ಕೊಂಡು ಈ ನಾರ್ಮಲ್ ಬನ್ ಇತ್ತಲ್ಲ ಅದನ್ನೇ ತಿನ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ನಿಮ್ಗೆ ಹೇಳಿದ್ನಲ್ವಾ, ಈ ಒಂದು ಏನು ಗ್ಯಾಸ್ ಸಿಲಿಂಡರ್ ಖಾಲಿ ಆದಾಗೆಲ್ಲ ತಗೊಂಡಿದ್ದೆ ಬ್ರೆಡ್ ಬನ್ ಅಂತ. ಸೊ ಅದೆಲ್ಲ ಖಾಲಿ ಆಗ್ಬೇಕಂತ ಅದ್ ತಿನ್ಕೊಂಡು ಹಾಗೆ ಇದ್ಬಿಟ್ಟಿದ್ದೆ ಅವತ್ತು. ಸೊ ಈಗ ಎಡಿಟಿಂಗ್ ವರ್ಕ್ ಮಾಡ್ತಾ ಇದ್ದೀನಿ. ನೋಡುವಾಗ ನನಗೆ ನಗು ಬಂತಿದೆಯೇ, ಅಪ್ಪ ಇಷ್ಟೊಂದು ಟೈಮ್ ತಗೊಳ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ನಾನು ವಿಡಿಯೋ ಮಾಡ್ಕೊಳ್ತಿರೋದ್ರಿಂದ ವ್ಲಾಗ್ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇರೋದು. ಸೊ ಇದು ಆಕ್ಚುಲಿ ನಿಮ್ಗೆಲ್ಲ ಬೋರ್ ಅನ್ಸಿದ್ರು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ಗೊಂದ್ ರೀತಿ ಹೀಲಿಂಗ್ ಆಗುತ್ತೆ. ನಾನ್ ಏನೇನ್ ಮಾಡ್ತೀನಿ ಕೆಲ್ಸ ಅದೆಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರೆ ನನ್ಗೇನೋ ಒಂಥರ ಸಮಾಧಾನ, ಆಯ್ತಾ. ಸೊ ಆಮೇಲೆ ಅವತ್ ಮಧ್ಯಾಹ್ನನು ನಾರ್ಮಲ್ ಬನ್ನ ತಿನ್ಕೊಂಡು ಈವ್ನಿಂಗು ಮಾಡ್ಕೊಂಡೆ ಬನ್ಸ್ ಮಾಡುವಾಗ್ಲೂ ಕರ್ದಿರೋದೆಲ್ಲ ಚೆನ್ನಾಗಿ ವಿಡಿಯೋ ಬಂದಿತ್ತು. ಬಟ್ ಕೆಲವೊಂದು ರೆಕಾರ್ಡ್ ಆಗಿರ್ಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ಗಳಿವೆ. ಅವು ನೋಡ್ತಾ ಹೋಗಿ, ಆಯ್ತಾ. ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಬೇಡಿ. ನೀವು ನಿಮ್ ಕೆಲ್ಸಗಳನ್ನ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಹೋಗಿ. ನಿಮ್ಗೂ ಒಂದು ಬೇಜಾರ ಅನ್ನೋದು ಕಳೆದ್ರೆ, ನಿಮ್ಗೆ ಇಂಟ್ರೆಸ್ಟ್ ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋಸ್ ನೋಡ್ತಾ ಹೋಗಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇನ್ನು ಲೆಂತಿಯಾಗಿ ಹೋಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡ್ತಾ ಹೋಗಿ. ಮಧ್ಯ ಹೀಲಿಂಗ್ ಟಿಪ್ಸ್ ಗಳು ಇರುತ್ತೆ, ನೋಡ್ತಾ ಹೋಗಿ. ಮೈಂಡ್ಫುಲ್ ಲಿವಿಂಗ್ ಇದು ಒಂದು ನನ್ನ ಒಂದು ಜೀವನ, ನನ್ನ ಒಂದು ಲಿವಿಂಗ್ ಅಲೋನ್ ಬಟ್ ನಾಟ್ ಲೋನ್ಲಿ. ಅಂದ್ರೆ ಒಬ್ಳೆ ಇದೀನಿ ಬಟ್ ಒಬ್ಬಂಟಿ ಅಂತ ಅನ್ಸಲ್ಲ. ಸೊ ಹಾಗಾಗಿ ನೋಡ್ತಾ ಹೋಗಿ ನನ್ನ ಒಂದು ಡೈಲಿ ರೊಟೀನ್ ಯಾವ್ಯಾವ ರೀತಿ ಇತ್ತು ಅಂತ. ಓಕೆನಾ? ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಸೊ ಇದಿಷ್ಟು ನೀಟ್ ಮಾಡ್ಕೊಂಡೆ. ಈಗ ಇಷ್ಟಿಗೆ ಬಂದ್ ಮಾಡ್ಬಿಟ್ರೆ ಒಂದ್ ಕೆಲ್ಸ ತಪ್ಪತ್ತೆ. ಆಮೇಲೆ ಚಟ್ನಿ ಮಾಡ್ಬೋದು. ನೋಡೋಣ, ತೆಂಗಿನಕಾಯಿ ಚೆನ್ನಾಗಿದ್ರೆ ಚಟ್ನಿ ಮಾಡೋದು, ಇಲ್ಲ ಅಂತಂದ್ರೆ ಹಾಗೆ ತಿನ್ನೋದು. ಬೇರೆ ಏನಾದ್ರು ಮಾಡ್ಕೊಳ್ಬೇಕಷ್ಟೆ. ಸೊ ಕೈ ಒರ್ಸ್ಕೊಳಕ್ ಒಂದ್ ಬಟ್ಟೆ ಇಟ್ಕೊಂಡ್ ಬಿಡ್ಬೇಕು. ಓಕೆ, ಇದನ್ನ ಇಟ್ಕೊಳ್ಳೋಣ. ಸೊ ಒಂದ್ ಬಟ್ಟೆ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿದ್ದೋಣ. ಎಸ್, ಇದು ಒಂದು ಲಟ್ಸೋದಕ್ಕೆ ಬರ್ಫಿ ಇಟ್ಕೊಂಡ್ಬಿಟ್ರೆ, ಲಟ್ಟಣಿಗೆ ಒಂದು ತೆಕ್ಕೊಂಡ್ ಬಿಡೋಣ. ಸೊ ಇದೊಂದು ತೊಳೆದಿಟ್ಕೊಂಡ್ಬಿಟ್ಟು, ಸುಮಾರು ದಿವಸ ಆಯ್ತು ಲಟ್ಟಣಿಗೆ ಯೂಸ್ ಮಾಡಿ. ಚಪಾತಿನೂ ಏನ್ ರೆಗ್ಯುಲರ್ ಆಗಿ ಮಾಡಲ್ಲ ನಾನು, ಗೋಧಿ ಹಿಟ್ಟೆ ತಗೊಂಡಿದ್ದೆ, ಎಷ್ಟೋ ದಿವಸ ಆಗೋಗಿದೆ.
ಸಜ್ಜೆ ಹಿಟ್ಟೆ, ಬಾಜ್ರಾ ಹಿಟ್ಟು ಯೂಸ್ ಮಾಡ್ತಾ ಇದೀನಿ, ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟು ಈಗ ಖಾಲಿಯಾಗಿ ತಗೊಳ್ಬೇಕು. ಸೊ ಇದು ಇಲ್ಲಿರ್ಲಿ, ಸ್ವಲ್ಪ ಒಣಗಿ ಆಮೇಲೆ ಬರ್ಸೋಣ. ಈಗ ನಾನು ಒಂಚೂರು ಮೈದಾ ಹಿಟ್ಟು ಹಾಕೊಂಡು ಇದನ್ನ ಮೆದಿತೀನಿ ಚೆನ್ನಾಗಿ. ಮತ್ತೆ ಬಾಣ್ಲೆ ಇದೆ, ಬಾಣ್ಲೆಗೆ ಎಣ್ಣೆ ಹಾಕಿ ಬಿಸಿಗಿಡ್ಬೇಕು. ಎಣ್ಣೆಲಿ ಕರಿಯುವಂಥದ್ದು. ಬಾಳೆಹಣ್ಣು ಹಾಳಾಗುತ್ತೆ ಅಂತ ನಾನು ಅಷ್ಟು ಮಾಡ್ಬಿಟ್ಟೆ. ಇಷ್ಟ ಆಗಿದೆ, ಎಷ್ಟು ಬನ್ ಆಗುತ್ತೆ ನೋಡೋಣ ಇವಾಗ. ನೋಡಿ ಎಷ್ಟು ಬನ್ ಆಗುತ್ತೆ ನೋಡೋಣ ಇದ್ರಲ್ಲಿ. ಚೆನ್ನಾಗಿ ಅಂದ್ರೆ 1-2 ದಿವಸ ಇಟ್ಕೊಂಡು ತಿನ್ಬೋದು, ಬಟ್ ಗಟ್ಟಿ ಆಗ್ಬಿಡುತ್ತದೆ ಪ್ರಾಬ್ಲಮ್. ಚೆನ್ನಾಗಿ ಮಿದ್ದೋಣ ಹಾಗಾರೆ. ಮಿದ್ತಾ ಇದ್ದೀನಿ, ಚೆನ್ನಾಗಿ ಹೊಡಿಬೇಕಿನ್ನು. ಸಾಫ್ಟ್ ಆಗೋವರೆಗೂ ಮಿದ್ಬೇಕು, ಓಕೆನಾ? ಓಕೆ, ಈಗ ನೋಡಿ, ಇನ್ನು ಇದು ಫ್ರಿಜ್ ಅಲ್ಲ, ಸ್ವಲ್ಪ ತಣ್ಣಗೆ ಇದೆ. ಸ್ವಲ್ಪ ಹೊತ್ತು ಬಿಟ್ರೆ ಒಳ್ಳೇದು ಅಂತ ನನ್ಗೆ. ಸ್ವಲ್ಪ ಹೊತ್ತು ಬಿಡೋಣ, ಇದೊಂದು ಮುಚ್ಚಿಡ್ತೀನಿ. ಮಿದ್ದಿದ್ದೀನಿ ಒಂದ್ಸತಿ, ಇನ್ನೊಂದ್ಸತಿ ಯಾಕಂದ್ರೆ ಫ್ರಿಜ್ ಇಂದ ತೆಗೆದು ಒಂದು 15 ಮಿನಿಟ್ಸ್ ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಆದ್ರೆ ಸಾಫ್ಟ್ ಆಗುತ್ತೆ. ಅಷ್ಟರಲ್ಲಿ ನಾನು ಮಾಡಿ ಮೇಲೆ ಹೋಗಿ ಹಸಿ ಕಸ ಹಾಕಿ ಬರ್ತೀನಿ, ಇಲ್ಲ ಅಂದ್ರೆ ಸ್ವಲ್ಪ ಎಡಿಟಿಂಗ್ ಮುಗಿಸ್ಕೊಳ್ತೀನಿ. ಒಂದು 15 ಮಿನಿಟ್ಸ್ ಐ ವಿಲ್ ಬಿ ಬ್ಯಾಕ್. ಸ್ನೇಹಿತರೆ, ಇಲ್ಲಿ ಪಾತ್ರೆ ತೊಳೆಯೋ ಕೆಲಸ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಪಾತ್ರೆಗಳಿತ್ತು, ತೊಳೆದಿದ್ದೀನಿ. ಮತ್ತೆ ಬನ್ಸ್ ಮಾಡಬೇಕು. ಆಕ್ಚುಲಿ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ, ಈವ್ನಿಂಗ್ ಮಾಡ್ತಾ ಇದೀನಿ. ಸೊ ನಾನು ಮಧ್ಯಾಹ್ನ ಎಲ್ಲ ಸಲಾಡು, ಬನ್ನು ಇಷ್ಟೆಲ್ಲ ಮುಗಿಸ್ಕೊಂಡೆ. ಬನ್ನಿತ್ತಲ್ಲ, ಖಾಲಿ ಆಗ್ಬೇಕಲ್ಲ ಅದು ಕೂಡ, ಹಾಗಾಗಿ ನನಗೆ ಹಸಿವೆ ಇರಲಿಲ್ಲ. ಅದಕ್ಕೆ ಇವಾಗ ಸಂಜೆ 7 ಗಂಟೆ ಒಳಗಡೆ ತಿನ್ನೋಣ ಅಂತ ಹೇಳಿ ಇವಾಗ ಮಾಡ್ಕೊಳ್ತಾ ಇದೀನಿ. ಸೊ ಈಗ ಟೈಮ್ ಬಂದು 6:30 ಆಗಿದೆ. ಸೊ ಇದನ್ನ ಇವಾಗ ಚೆನ್ನಾಗಿ ಗುಂಡಿಗೆ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕರಿಯುವಂಥದ್ದು. ಸೊ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಜೊತೆಗೆ ಒಂದು ತೆಂಗಿನಕಾಯಿದ್ದು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಡೆದೆ. ಅದು ನೋಡಿದ್ರೆ ಸ್ವಲ್ಪ ಹಾಳಾಗಿದೆ. ಸೊ ಮೊನ್ನೆ ರಿಲಯನ್ಸ್ ತಗೊಂಡಿದ್ದು, ಎಷ್ಟು ದೊಡ್ಡದಿತ್ತು, ಬಟ್ ಈ ರೀತಿ ಇದೆ ನೋಡಿ. ಕೆಲವು ಸತಿ ಈ ತರ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಸ್ಮೆಲ್ ಏನಂತ ಕೆಟ್ಟದಾಗಿ ಬರ್ತಿಲ್ಲ, ಚೆನ್ನಾಗೇ ಇರೋಂಗಿದೆ. ನೋಡೋಣ, ಸಾಧ್ಯ ಆದ್ರೆ ಇದೊಂದನ್ನು ಉಪಯೋಗಿಸಿ ನಾನು ಚಟ್ನಿ ಮಾಡ್ತೀನಿ. ಇದನ್ನ ಸಾಧ್ಯ ಆದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರೋ ಕಡೆ ಉಪಯೋಗಿಸಿ ಮಿಕ್ಕಿದ್ದನ್ನ ಬಿಸಾಕ್ಬೇಕು, ಇಲ್ಲಾಂದ್ರೆ ತಲೆಗೆ ಏನಕ್ಕಾರು ಉಪಯೋಗಿಸ್ಬೇಕು. ಸೊ ಇದಿಷ್ಟು ತೆಂಗಿನ ನೀರ್ ಬಂದಿದೆ. ಇದನ್ನೇನು ಕುಡಿಯೋದಿಲ್ಲ ನಾನು, ಚೆಲ್ ಬಿಡ್ತೀನಿ. ಯಾಕಂದ್ರೆ ಇದು ಯಾಕೋ ಅಷ್ಟು ಸರಿಗಿರ್ಲಿಲ್ಲ. ನೋಡೋಣ, ಇದು ನನ್ಗೆ ಸಾಧ್ಯ ಆದ್ರೆ ಯೂಸ್ ಮಾಡ್ತೀನಿ. ನೋಡ್ತೀನಿ, ಇವಾಗ ಸ್ವಲ್ಪ ತುರ್ದು ತಿನ್ನಕ್ಕಾಯ್ತು ಅಂದ್ರೆ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ. ಇದು ಯೂಸ್ ಮಾಡಲ್ಲ, ಇಷ್ಟು ತಲೆಗೆ ಉಪಯೋಗಿಸ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಈಗ ಬನ್ ಮಾಡೋಣ ಬನ್ನಿ. ಸೊ ಇದಿಷ್ಟು ಇವಾಗ ಚೆನ್ನಾಗಾಗಿದೆ, ಬನ್ ಮಾಡ್ಬೇಕು ಇವಾಗ. ನಾನಿವಾಗ ಇಲ್ಲಿ ತೆಂಗಿನದು ನೀರಿತ್ತಲ್ಲ, ಇದು ಚೆಲ್ ಬಿಡ್ತೀನಿ, ಯೂಸ್ ಮಾಡೋದಿಲ್ಲ. ಫ್ರೆಶ್ ಆಗಿತ್ತಂದ್ರೆ ಕುಡಿತೀನಿ, ಏನಷ್ಟು ಚೆನ್ನಾಗಿರ್ಲಿಲ್ವಲ್ಲ, ಹಾಗಾಗಿ. ಈಗ ತೆಂಗಿನದು ನೋಡೋಣ, ಮತ್ತೆ ನೋಡೋಣ. ಫಸ್ಟ್ ನಾನು ಬನ್ ಮಾಡ್ಬಿಡ್ತೀನಿ ತೆಂಗಿನಕಾಯಿ, ಮತ್ತೆ ನೋಡ್ಕೊಳ್ಳೋಣ. ಸೊ ಇದು ಒಂದು ಬಟ್ಟೆ ಇಟ್ಕೊಂಡಿದೀನಿ, ಇದು ಕೈ ಒರೆಸ್ಕೊಳಕ್ ಆಗತ್ತೆ ಅಂತ ಹೇಳಿ.
ಇದು ಟಾಪ್ ಆಯ್ತಾ, ಒಗ್ದು ಚೆನ್ನಾಗಿ ಇಟ್ಕೊಂಡಿದೀನಿ. ಸುಮ್ನೆ ಇದು ಹಾಕೊಳ್ಳಲ್ಲ ಈ ಟಾಪ್. ಎಷ್ಟೊಂದು ದಿವಸ ಆಗಿದೆ, ಎಷ್ಟು ವರ್ಷನೇ ಆಯ್ತು ಈ ಟಾಪ್ಗೆ. ಸರಿ ಒರ್ಸ್ಕೊಂಡ್ಬಿಡ್ತೀನಿ, ಕೈ ಒರ್ಸ್ಕೊಳಕ್ಕಾದ್ರೂ ಆಗುತ್ತೆ. ಓಕೆ, ಈಗ ಸ್ವಲ್ಪ ಮೈದಾ ಹಿಟ್ಟಿದೆ ಅಲ್ವಾ, ಈ ಮೈದಾ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಗೂ ಹಾಕಿ ಇಟ್ಕೊಳ್ಬಹುದು, ನನ್ಗೆ ಹಾಗೆ ಯೂಸ್ ಮಾಡ್ತೀನಿ ಇವಾಗ. ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಮಿದ್ತಾ ಇದ್ದೀನಿ ಮತ್ತೆ, ಯಾಕಂದ್ರೆ ಎಷ್ಟು ನಾವು ಚೆನ್ನಾಗಿ ಮಿದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬನ್ನು. ನಿನ್ನೆ ನೈಟ್ ಇಂದ ಬರೀ ಮಿದ್ತಾನೇ ಇದೀನಿ ಅನ್ಕೋಬೇಡಿ. ನಿನ್ನೆ ನೈಟ್ ವಿಡಿಯೋಗೆ ಮಿದ್ದಿದ್ದು, ಅದಾದ್ಮೇಲೆ ಇವತ್ತು ಬರೀ ವಿಡಿಯೋ ಎಡಿಟಿಂಗು, ವಿಡಿಯೋ ಮಾತಾಡೋದು, ಮತ್ತೆ ತಮ್ಮನೇಲ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು ನನಗೆ. ಏನಾಯ್ತು ಅಂತಂದ್ರೆ, ಕ್ಯಾನ್ವಾ ಯಾಕೋ ಓಪನ್ನೇ ಆಗ್ತಾ ಇರ್ಲಿಲ್ಲ. ಕ್ಯಾನ್ವಾ ಆಪ್, ತಮ್ನೇಲ್ ಮಾಡುವಂತಹ ಕ್ಯಾನ್ವಾ ಆಪ್. ಸೊ ಅದಕ್ಕೆ ನಾನು ಅಡೋಬ್ ಎಕ್ಸ್ಪ್ರೆಸ್ ಅಂತ ಇನ್ನೊಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನೋ ಕತ್ಲು ಕತ್ಲು ಬರುತ್ತಲ್ಲ ವಿಡಿಯೋ, ಓಕೆ, ಅದನ್ನ ಡೌನ್ಲೋಡ್ ಮಾಡಿ ನೋಡಿದ್ರೆ ಯಾಕೋ ಆ ತಮ್ನೇಲ್ಗೆ ಕನ್ನಡ ಟೈಟಲ್ ಹಾಕಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೇನೆ ಲೇಟ್ ಆಗೋಯ್ತು, ಆಗ್ಲೇ ಇಲ್ಲ. ಒಟ್ನಲ್ಲಿ ಇಂಗ್ಲಿಷ್ ಟೈಟಲ್ ಹಾಕಿದೀನಿ ಪ್ರೀವಿಯಸ್ ವಿಡಿಯೋಗೆ, ಅಲ್ಲ ಹೆಡ್ಡಿಂಗ್, ತಮ್ನೇಲ್ ಹೆಡ್ಡಿಂಗ್ ಇಂಗ್ಲಿಷ್ ಇದೆ, ಬಟ್ ಟೈಟಲ್ ಕನ್ನಡನೇ ಹಾಕಿದ್ದೀನಿ. ಸೊ ಚೆಕ್ ಮಾಡಿ. ಅದೇ ಅರ್ಧ ಲೇಟ್ ಆಗೋಯ್ತು. ಹೀಗೆ ಒಂದು ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದೇ ಅರ್ಧ ಟೈಮ್ ಆಗೋಗ್ಬಿಡ್ತಾ ಇದೆ. ಸ್ವಲ್ಪ ದಿವಸ ಕಷ್ಟನೇ, ಯಾಕಂದ್ರೆ ನಂದು ಚಾನೆಲ್ ಮಾನಿಟೈಸೇಷನ್ ಆನ್ ಆಗಿದ್ದು ಹೋಯ್ತು. ಅದು ಯಾಕೆ ಅಂತ ನಾನು ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ ಯಾವ್ದ್ರಲ್ಲೂ ಒಂದ್ರಲ್ಲಿ. ಹೀಗೆ ನಾರ್ಮಲ್ ವಿಡಿಯೋಸ್ ಗಳಲ್ಲಿ ಮಧ್ಯದಲ್ಲೆಲ್ಲೋ ಹೇಳಿದ್ದೀನಿ, ಅದಕ್ಕೆ ಅಂತ ಸಪ್ರೇಟ್ ಮಾಡಿಲ್ಲ ವಿಡಿಯೋ. ಸೊ ಸದ್ಯ ಏನು ಹಾಳಾಗಿಲ್ಲ. ಬೆಳಿಗ್ಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಈಗ್ಲೂ ಇನ್ನೂ ಚೆನ್ನಾಗೇ ಇರುತ್ತೆ, ಯಾಕಂದ್ರೆ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ, ಗಮ್ ಅಂತ ಇದೆ ಬಾಳೆಹಣ್ಣು. ಸೊ ಇವಾಗ ಸ್ವಲ್ಪ ಸ್ವಲ್ಪ ಗುಂಡಿಗೆ ಮಾಡ್ಕೊಳ್ಬೇಕು. ಏನೋ ಕತ್ಲು ಕತ್ಲು ಬರ್ತಾ ಇದೆ ವಿಡಿಯೋ. ಓಕೆ, ಇದನ್ನ ಒಂದ್ ಸ್ವಲ್ಪ ಸ್ವಲ್ಪನೇ ಗುಂಡಿಗೆ ಮಾಡಿ ಇಟ್ಕೊಳ್ಬೇಕು. ಎಣ್ಣೆ ಕೂಡ ಕರಿಯಕ್ಕೆ ಇಡ್ಬೇಕು, ಸುಮಾರು ಕೆಲ್ಸ ಇದೆ. ಫಸ್ಟ್ ಗುಂಡಿಗೆ ಮಾಡಿ ಇಟ್ಕೊಂಡ್ ಬಿಡ್ತೀನಿ. ದಪ್ಪ ಮಾಡ್ಬೇಕಾಯ್ತಾ ಇದನ್ನ, ಸ್ವಲ್ಪ ದಪ್ಪ ತಗೊಂಡು ಹೀಗೆ ರೌಂಡ್ಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ ತೆಳು ಮಾಡಿದ್ರೆ ಬನ್ ತರ ಬರೋದಿಲ್ಲ, ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು. ಹಾಗಾಗಿ ಒಂದನ್ನ ನಾನು ಜಾಸ್ತಿನೇ ಹಿಟ್ಟು ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನಂದು ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸುತ್ತಲ್ವಾ, ನಾನು ಮೆತ್ತಗೆ ಮಾತಾಡ್ತೀನಲ್ವಾ, ಒಂದ್ ಸ್ವಲ್ಪ ಶಾಂತವಾಗಿ, ಅದಕ್ಕೆ ಆಗಿರ್ಬೋದು. ಕಾಮೆಂಟ್ ಅಲ್ಲಿ ತಿಳಿಸಿ, ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕಂದ್ರೆ ಮಾತಾಡ್ತೀನಿ. ಸೊ ನೋಡೋಣ ಎಷ್ಟಾಗತ್ತೆ ಗೊತ್ತಿಲ್ಲ. ದೊಡ್ಡದೇ ಮಾಡ್ಬಿಡ್ತೀನಿ ಸುಮ್ನೆ, ಎಣ್ಣೆನು ಅಲ್ಲ ಸಾರಿ ಗ್ಯಾಸನು ವೇಸ್ಟ್ ಆಗುತ್ತೆ. ಚಿಕ್ಕ ಚಿಕ್ಕದಾದ್ರೆ ಜಾಸ್ತಿ ಹೊತ್ತು ಮಾಡ್ಕೊಂಡು ಏನೇ ಮಾಡಿದ್ರು ನಾನು ಒಂದೊಂದೇ ಕರಿಯಕ್ಕಾಗೋದು, ಯಾಕಂದ್ರೆ ಬಾಂಡ್ಲೆ ತುಂಬಾ ದೊಡ್ಡದಿಲ್ಲ ನನ್ನ ಹತ್ರ. ಹಾಗಾಗಿ ಒಂದೊಂದೇ ಕರಿಬೇಕಿವಾಗ. 1 2 3 4 5 6 to 7 ಆಗ್ಬೋದು ಬನ್ಸ್, ನೋಡೋಣ. ಈ ಸತಿ ಅಂತೂ ದೊಡ್ಡದೇ ಮಾಡ್ತೀನಿ. ಯೂಶ್ವಲಿ ನಾನು ಚಿಕ್ಕ ಚಿಕ್ಕದ್ ಮಾಡ್ತಾ ಇದ್ದೆ, ಈಗ ಹಿಟ್ಟುನು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ದೊಡ್ಡದೇ ಮಾಡ್ತೇನೆ. ತೋರಿಸ್ತೇನೆ ರೀ ನಿಮ್ಗೆ. ಫುಲ್ ರೌಂಡ್ ಮಾಡಿ ಎಲ್ಲ ಮತ್ತೆ ತೋರಿಸ್ತೀನಿ, ಓಕೆನಾ? ಸೊ ಈ ತರ ಒಂದ್ ರೀತಿ ಶಾಂತವಾಗಿ ನಾವು ಅಡಿಗೆ ಮಾಡ್ತಾ ಇದ್ರೆ ತಿಂದಿದ್ದು ಮೈಗೆ ಹತ್ತುತ್ತೆ. ಜೊತೆಗೆ ಯಾವಾಗ್ಲಾದ್ರು ಒಂದ್ಸತಿ ನಮ್ಗೆ ಈ ತರ ಎಣ್ಣೆಲಿ ಕರ್ದಿರೋದು ತಿನ್ಕೊಳ್ಬೋದು. ಅಂದ್ರೆ ನಾವು ಯಾವಾಗ್ಲೂ ಇದನ್ನೇ ಜಂಕ್ ಫುಡ್ ತಿಂತಾ ಇದ್ರೆ
ಸಣ್ಣ ವಯಸ್ಸಿಗೆ ಕಾಯಿಲೆಗಳು ಬರ್ಸ್ಕೊಂಡ್ ಬಿಡ್ತೀವಿ. ನಾವು ಎಷ್ಟೇ ಏಜ್ ಆದ್ರೂ ಯಾವಾಗ್ಲಾರು ಒಂದ್ಸತಿ ಜಂಕ್ ಫುಡ್ ಅಂದ್ರೆ ಫಾಸ್ಟ್ ಫುಡ್ ತಿನ್ಬೇಕು ಅಂತ ಅಂದ್ರೆ ಇವಾಗ್ಲಿಂದಾನೇ ಸ್ವಲ್ಪ ನಾವು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಕಡೆ ಗಮನ ಕೊಡ್ಬೇಕು. ಬರೀ ಡಯಟ್ ಅಂತ ಅಲ್ಲ, ಈಗ ಬರೀ ಒಳ್ಳೆ ಫುಡ್ಡೇ ತಿನ್ಕೊಂಡು ನಾವು ಡಿಪ್ರೆಷನ್ ಆಗಿದ್ರೆ ಏನ್ ಬಂತು ಹೇಳಿ, ಏನು ಸಿಗಲ್ಲ. ಹಾಗಾಗಿ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಯಾವಾಗ ಏನಾಗುತ್ತೆ ನಮ್ ದೇಹಕ್ಕೆ ಹೇಳಕ್ಕಾಗಲ್ಲ, ಬಟ್ ನಮ್ ಪ್ರಯತ್ನ ನಾವು ಮಾಡ್ಬೇಕಲ್ವಾ. 1 2 3 4 5 6 7 ಆಗಿದೆ ನೋಡಿ ಸ್ನೇಹಿತರೆ. ಅದನ್ನ ಬೇಕಾದ್ರೆ 6 ಮಾಡ್ಬೋದು, ಇರ್ಲಿ ದೊಡ್ಡದನ್ನ ಮಾಡ್ಬಿಟ್ಟಿದೀನಿ. ನೋಡೋಣ ಏನಾಗುತ್ತೆ ಇವಾಗ. ಸ್ವಲ್ಪ ಡೀಪ್ ಫ್ರೈ ಮಾಡ್ಬೇಕಲ್ಲ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಇರೋ ಅಷ್ಟು ಎಣ್ಣೆ ಹಾಕ್ಬಿಡ್ತೀನಿ, ಸ್ವಲ್ಪ ಇದೆ ಎಣ್ಣೆ ಹಾಕ್ಬಿಡ್ತೀನಿ. ನೋಡಿ ತೋರಿಸ್ತೇನೆ, ಈ ತರ ಆಗಿದೆ. ಸೊ ನಾನು ಇದನ್ನ ಕ್ಯಾಮ್ರಾ ತೆಕ್ಕೊಂಡು ಹಿಂಗ್ ತೋರ್ಸೋಣ ಅನ್ಕೊಂಡೆ, ಬಟ್ ಇಲ್ಲೇ ತಗೊಂಡ್ ಬಂದ್ಬಿಟ್ಟೆ. ಸೊ 1 2 3 4 5 6 7 ಆಗಿದೆ. ಇದನ್ನ ಈಗ ಲಟ್ಸೋಣ, ಓಕೆನಾ. ಅದಕ್ಕೂ ಮುಂಚೆ ಎಣ್ಣೆ ಇಟ್ಬಿಡೋಣ ಕಾಯಕ್ಕೆ. ಸೊ ಇದೊಂದು ಬಾಂಡ್ಲೆ ಇದೆ, ಇದಕ್ಕೆ ನಾನು ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಸುಮ್ಮನೆ ಇದಾಗುತ್ತೆ ಏನದು ಫಸ್ಟ್ ಹಿಡಿಯುತ್ತೆ ಅಂತ ತೊಳೆದು ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಇದು ಕಬ್ಬಿಣದ ಬಾಂಡ್ಲೆ ಆಯ್ತಾ. ಇದನ್ನ ಈಗ ನಾನು ಒಲೆ ಮೇಲೆ ಇಡ್ತೀನಿ. ಪೈಪ್ ಚೇಂಜ್ ಮಾಡೋರು ಯಾಕೋ ಇನ್ನೂ ಬಂದೇ ಇಲ್ಲ, ಬರ್ಬೇಕು ಅವರು, ಮೆಕ್ಯಾನಿಕ್ ಒಬ್ರು ಬರ್ಬೇಕು. ಗ್ಯಾಸ್ ಆನ್ ಮಾಡಿದೀನ ನೋಡೋಣ. ಎಸ್, ಆನ್ ಇದೆ ಗ್ಯಾಸು. ಎಣ್ಣೆ ಹಾಕೊಳ್ಳೋಣ. ನೋಡಿ ಎಣ್ಣೆ ಇಷ್ಟಿದೆ. ಇದು ತಗೊಂಡೇನೆ ನಾನು 2-3 ಮಂತ್ಸ್, ಯಾವಾಗ ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ತಗೊಂಡಿದ್ದು. ಈಗ ಸೆಪ್ಟೆಂಬರ್ ಅಕ್ಟೋಬರ್ ನಾವು 3 ಮಂತ್ಸ್ ಮೇಲಾಯ್ತು ನೋಡಿ. 1 ಲೀಟರ್ ಎಣ್ಣೆ 3 ಮಂತ್ಸ್ ಮೇಲಾಯ್ತು, ಇನ್ನೂ ಇಷ್ಟಿದೆ ಆಯ್ತಾ. ನಾನು ಯೂಸ್ ಮಾಡಿದೆ ಕಮ್ಮಿ ಎಣ್ಣೆ, ಯಾವಾಗ್ಲಾರು ಒಂದ್ಸತಿ. ಈಗ ಜಾಸ್ತಿನೇ ಹಾಕಿದೆ ಎಣ್ಣೆ, ಇನ್ನು ಇಷ್ಟಿದೆ. ಯಾಕಂದ್ರೆ ಕರಿಯೋದಕ್ಕೆ ಬೇಕಲ್ವಾ, ಹಾಗಾಗಿ. ಸೊ ಎಷ್ಟು ಎಣ್ಣೆ ಹಾಕಿ ಕಾಣ್ತಾ ಇದ್ರು ನಿಮ್ಗೆ ಗೊತ್ತಿಲ್ಲ, ತೋರಿಸ್ತೇನೆ. ಈಗ ಬೇಗ ಕಾದ್ಬಿಡುತ್ತೆ ಇದು ಬಾಂಡ್ಲೆ, ಅದಕ್ಕೇನೆ ಸ್ವಲ್ಪ ಹುಷಾರಾಗಿ ನಾನು ಫಸ್ಟ್ ಲಟ್ಟಿಸಿಟ್ಕೊಂಡ್ಬಿಟ್ಟು ಆಮೇಲೆ ಶುರು ಮಾಡ್ಬೇಕು. ಒಂದು 7 ಇದೆ ಅಲ್ವಾ, ಒಂದ್ 3-4 ಆದ್ರೂ ಲಟ್ಸಿ ಇಡ್ತೀನಿ ಫಸ್ಟ್. ಆಮೇಲೆ ಒಂದು ಹಾಟ್ ಬಾಕ್ಸ್ ತಗೊಂಡ್ಬಿಡೋಣ ಅಂತ ನೋಡ್ತಾ ಇದ್ದೆ ನಾನು. ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ಬನ್ಸಲ್ಲ. ಹೊಸ ಹಾಟ್ ಬಾಕ್ಸ್ ಏನ್ ಬೇಡ. ಓಕೆ, ಎನಿವೇಸ್ ಈಗ ಈ ಹಿಟ್ಟನ್ನ ಫಸ್ಟ್ ನಾನು ಮಣೆ ಮೇಲೆ ಹಾಕೊಳ್ತಾ ಇದೀನಿ. ಇನ್ನು ಕಾಣಲ್ಲ ಅಲ್ಲಿ. ಓಕೆನಾ. ಇಲ್ಲಿ ಎಲ್ಲಿಡೋದು, ಈ ಪಾತ್ರೆ ಬೇರೆ ತೆಗಿಲಿಲ್ಲ ನಾನು. ಓಕೆ, ಇಲ್ಲಿ ಇಡ್ತೀನಿ. ಸೊ ಕೈಯಲ್ಲೂ ತಟ್ಬೋದು, ಲಟ್ಟಿಸ್ಲೂಬಹುದು. ಸ್ವಲ್ಪ ಲಟ್ಸ್ತಾ ಇದೀನಿ. ದಪ್ಪ ಲಟ್ಸ್ಬೇಕಾಯ್ತಾ. ನೋಡೋಣ ಹೇಗ್ ಬರುತ್ತೆ ಗೊತ್ತಿಲ್ಲ. ಯಾವಾಗ್ಲೂ ಚೆನ್ನಾಗೇ ಬರುತ್ತೆ, ಅದು ಒಂದೊಂದ್ಸತಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ಬೋದು. ನೋಡಿ ಈ ತರ ಲಟ್ಸ್ಬೇಕು. ದಪ್ಪ ಇರ್ಬೇಕು ಮಾತ್ರ, ಇಷ್ಟು ದಪ್ಪ ಬರ್ಬೇಕು ಆಯ್ತಾ. ನೋಡೋಣ ಹೇಗಾಗತ್ತೆ ಅಂತ. ಈಗ ಲಟ್ಸಿ ಒಂದರ ತಟ್ಟೆನಲ್ಲಿ ಹಾಕಿ ಇಟ್ಕೊಳ್ತೀನಿ. ನೋಡಿ ಒಂದಾಯ್ತು. ಈಗ ಅದೇ ತರ ಇಕ್ಕಿರೋದೆಲ್ಲ ಲಟ್ಸ್ಕೊಳ್ಳೋಣ. ಸೊ ಸೌಂಡ್ ಓಕೆ. ಸೊ ಇಲ್ಲಿ ಲಟ್ಸ್ತಾ ಇದ್ದೀನಿ ಎರಡನೇದು. ಈಗ ಇಷ್ಟು ಲಟ್ಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಒಂದೇ ಸತಿ, ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ. 5 ಲಟ್ಸ್ಬಿಟ್ಟು, 5 ಅಲ್ಲ 7 ಅಲ್ವಾ, 7 ಲಟ್ಸಿ ನಿಮಗೆ ಮತ್ತೆ ಸಿಗ್ತೀನಿ.
ಇನ್ನೊಂದ್ ಹೇಳೋದ್ ಮರ್ತೆ, ಪ್ರತಿಯೊಂದನು ನಾವು ಮಾಡುವಾಗ ಸ್ವಲ್ಪ ಚೆನ್ನಾಗಿ ಮಿದ್ಕೊಳ್ಬೇಕು ಆಯ್ತಾ. ಈಗ ಒಂದ್ ಹಿಟ್ಟು ತಗೊಂಡಿದೀವಿ ಒಂದ್ ಮಾಡೋದಕ್ ಸ್ವಲ್ಪ ಅಂತಂದ್ರೆ ಚೆನ್ನಾಗಿ ಮಿದ್ಕೊಳ್ಬೇಕು ಆಯ್ತಾ. ಅವಾಗ ಚೆನ್ನಾಗ್ ಬರುತ್ತೆ. ಫಸ್ಟ್ ಎರಡು ನನ್ ಮರ್ತೋಯ್ತು, ಹಾಗೇನೆ ಲಟ್ಸ್ಬಿಟ್ಟೆ. ಬಟ್ ಈ ರೀತಿ ಚೆನ್ನಾಗಿ ಮಿದ್ದಿದ್ರೆ ಚೆನ್ನಾಗ್ ಬರುತ್ತೆ ಆಯ್ತಾ. ನೋಡೋಣ, ಅದು ಎರಡು ಹಂಗೆ ಮಾಡಂದ್ರೆ ಚೆನ್ನಾಗಿ ಲಟ್ಸ್ಬಿಟ್ಟಿದೀನಿ, ಮತ್ತೆ ಹಾಳಾಗತ್ತೆ. ಸೊ ಮೂರನೇದು ಲಟ್ಸ್ತಾ ಇದ್ದೀನಿ. ಏನಂತ ಏನು ದೊಡ್ಡದೇನಾಗಲ್ಲ ಇದು, ಇಷ್ಟೊಂದು ಹಿಟ್ಟಿದ್ರು ಕೂಡ. ನೋಡಿ ಚಿಕ್ಕ ಚಿಕ್ಕದೆ, ದಪ್ಪ ಇರ್ಬೇಕಲ್ಲ ಮತ್ತೆ ಮತ್ತೆ ನಾನು ದೊಡ್ಡದ್ ಮಾಡಿದ್ರೆ ತೆಳು ಬಂದ್ಬಿಡುತ್ತೆ. ನೋಡೋಣ, ಇನ್ನ ಎರಡಿತ್ತಲ್ಲ ಅದನ್ನು ಚೆನ್ನಾಗಿ ಮಿದ್ಬಿಡ್ತೀನಿ. ಸುಮ್ನೆ ಏನಾದ್ರು ಹಾಳಾದ್ರೆ ಕಷ್ಟ, ಅಷ್ಟು ಕಷ್ಟಪಟ್ಟು ಮಾಡಿ. ಇನ್ನ ಎರಡಿತ್ತಲ್ಲ ಅದು ಚೆನ್ನಾಗಿ ಲಟ್ಸಾಗಿರೋದನ್ನ ಮತ್ತೆ ತೆಗೆದು ಮಿದ್ತಾ ಇದ್ದೀನಿ ಚೆನ್ನಾಗಿ ಮಿದ್ಬೇಕು ಈ ತರ ಆಯ್ತಾ. ಆಮೇಲೆ ಹಿಟ್ಟನ್ನ ಒಂಚೂರು ಮೈದಾ ಹಿಟ್ಟು, ಇದು ಯಾವಾಗ್ಲಾದ್ರು ಒಂದ್ಸತಿ ಮಾಡ್ಕೊಳ್ಳಿ, ರೆಗ್ಯುಲರ್ ಬೇಡ. ಮೈದಾ ಹಿಟ್ಟು ಒಳ್ಳೇದಲ್ಲ. ಯಾವಾಗ್ಲಾದ್ರು ತಿಂಗ್ಳಿಗೆ ಒಂದ್ಸತಿನೋ 6 ತಿಂಗ್ಳಿಗೆ ಒಂದ್ಸತಿನೋ ಮಾಡಿ ಆಯ್ತಾ, ಸಾಕಷ್ಟೆ. ಅಷ್ಟಕ್ಕಿಂತ ಜಾಸ್ತಿ ಬೇಡ. ತಿಂಗ್ಳಿಗೆ ಒಂದ್ಸತಿನೂ ಏನ್ ಬೇಡ. ಇದ್ ಏನ್ ತಿಂದೇ ಇದ್ರೇನೆ ಒಳ್ಳೇದು. ನಿಮ್ಗೆ ತಿನ್ಬೇಕನ್ಸಿದ್ರೆ ತಿಂಗ್ಳಿಗೆ ಒಂದ್ಸತಿ ಮಾಡ್ಕೊಳ್ಳಿ ಅಷ್ಟೇ ಆಯ್ತಾ. ನಾನಿಲ್ಲಿ ಬಾಳೆಹಣ್ಣಿತ್ತು, ಮೈದಾ ಹಿಟ್ಟಿತ್ತು, ಟೈಮ್ ಸರಿಗೆ ಅದು ಮ್ಯಾಚ್ ಆಯ್ತಲ್ವಾ, ಎರಡು ಇತ್ತಲ್ವಾ, ಬೆಲ್ಲ ಕೂಡ ಇತ್ತು, ಹಾಗಾಗಿ ಮಾಡ್ತಿರೋದು. ಅದ್ ಬಿಟ್ರೆ ನಾನೇನು ತಿನ್ಬೇಕು ಅಂತ ಅನ್ಸಿ ಮಾಡ್ತಾ ಇರೋದಲ್ಲ. ಓಕೆ, ಈಗ ಇದಾಯ್ತು. ಈಗ ಇನ್ನ ಒಂದು ಫಸ್ಟ್ ಒಂದ್ ಮಾಡಿದ್ನಲ್ಲ, ಅದು ಚೆನ್ನಾಗಿ ಮಿದ್ಬಿಡ್ತೀನಿ. ಫಸ್ಟ್ ಒಂದ್ ಮಿದ್ದಿರ್ಲಿಲ್ವಲ್ಲ, ಸೊ 3 ಆದಂಗ ಆಗುತ್ತೆ. ಇನ್ನೂ 4 ಇದೆಯಲ್ಲಪ್ಪ, ಹಂಗೆ ಬಿಟ್ರೆ ಹಾಳಾಗಿ ಹೋಗ್ಬಿಡುತ್ತೆ ಆಯ್ತಾ. ಇನ್ನು ಸ್ಟವ್ ಆನ್ ಮಾಡಿಲ್ಲ ನಾನು, ಚೆನ್ನಾಗಿ ಮಿದ್ತಾ ಇದ್ದೀನಿ. ಚೆನ್ನಾಗಿ ಮಿದ್ರೆ ಓಕೆನಾ. ಇವಾಗ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ. ಓಕೆ, ಈಗ 3 ಆಗಿದೆ. ಮತ್ತೆ ಸಿಗ್ತೀನಿ ನಿಮ್ಗೆ. ಏನ್ ಗೊತ್ತಾ, 4 ಇದೆಯಲ್ಲ, 2ನ್ನ ಲಟ್ಟಿಸ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಕಾದೋಗ್ಬಿಟ್ರೆ ಮತ್ತೆಲ್ಲ ಸೀದೋಗುತ್ತೆ. ಹಾಗಾಗಿ ಒಟ್ಟು 7 ಇದೆಯಲ್ವಾ, ಇನ್ನೊಂದ್ 2 ಬಾಕಿ ಇದೆ ಅನ್ನುವಾಗ ಸ್ಟವ್ ಆನ್ ಮಾಡಿದ್ರೆ ಮತ್ತೆ ಕಾಯುತ್ತೆ. ಆಗ ಅಷ್ಟ್ರಲ್ಲಿ ಲಟ್ಸಿದ್ದು ಆಗುತ್ತೆ. ಕಾಯೋಷ್ಟರಲ್ಲಿ ಒಂದೊಂದೇನೆ ಬೇಯಿಸಕ್ಕೆ ಸರಿ ಹೋಗುತ್ತೆ. ಸೊ ನೋಡಿ, ಈ ತರ 3 ಆಗಿದೆ, ಇನ್ನ 4 ಬಾಕಿ ಇದೆ. ಸಿಗ್ತೀನಿ ಮತ್ತೆ ಆಯ್ತಾ. ಇನ್ನೊಂದ್ ಹೇಳೋದ್ ಮರ್ತೆ, ಪ್ರತಿಯೊಂದನು ನಾವು ಮಾಡುವಾಗ ಸ್ವಲ್ಪ ಚೆನ್ನಾಗಿ ಮಿದ್ಕೊಳ್ಬೇಕು ಆಯ್ತಾ. ಈಗ ಒಂದ್ ಹಿಟ್ಟು ತಗೊಂಡಿದೀವಿ ಒಂದ್ ಮಾಡೋದಕ್ ಸ್ವಲ್ಪ ಅಂತಂದ್ರೆ ಚೆನ್ನಾಗಿ ಮಿದ್ಕೊಳ್ಬೇಕು ಆಯ್ತಾ. ಅವಾಗ ಚೆನ್ನಾಗ್ ಬರುತ್ತೆ. ಫಸ್ಟ್ 2 ನನ್ ಮರ್ತೋಯ್ತು, ಹಾಗೇನೆ ಲಟ್ಸ್ಬಿಟ್ಟೆ. ಬಟ್ ಈ ರೀತಿ ಚೆನ್ನಾಗಿ ಮಿದ್ದಿದ್ರೆ ಚೆನ್ನಾಗ್ ಬರುತ್ತೆ ಆಯ್ತಾ. ನೋಡೋಣ, ಅದು ಎರಡು ಹಂಗೆ ಮಾಡಂದ್ರೆ ಚೆನ್ನಾಗಿ ಲಟ್ಸ್ಬಿಟ್ಟಿದೀನಿ, ಮತ್ತೆ ಹಾಳಾಗತ್ತೆ. ಸೊ ಮೂರನೇದು ಲಟ್ಸ್ತಾ ಇದ್ದೀನಿ. ಏನಂತ ಏನು ದೊಡ್ಡದೇನಾಗಲ್ಲ ಇದು, ಇಷ್ಟೊಂದು ಹಿಟ್ಟಿದ್ರು ಕೂಡ. ನೋಡಿ ಚಿಕ್ಕ ಚಿಕ್ಕದೆ, ದಪ್ಪ ಇರ್ಬೇಕಲ್ಲ ಮತ್ತೆ ನಾನು ದೊಡ್ಡದ್ ಮಾಡಿದ್ರೆ ತೆಳು ಬಂದ್ಬಿಡುತ್ತೆ. ನೋಡೋಣ, ಇನ್ನ ಎರಡಿತ್ತಲ್ಲ ಅದನ್ನು ಚೆನ್ನಾಗಿ ಮಿದ್ಬಿಡ್ತೀನಿ. ಸುಮ್ನೆ ಏನಾದ್ರು ಹಾಳಾದ್ರೆ ಕಷ್ಟ,
ಕಷ್ಟಪಟ್ಟು ಮಾಡಿ ಇನ್ನ ಎರಡಿತ್ತಲ್ಲ ಅದು ಚೆನ್ನಾಗಿ ಲಟ್ಸ್ ಆಗಿರೋದನ್ನ ಮತ್ತೆ ತೆಗೆದು ಮಿದ್ತಾ ಇದ್ದೀನಿ ಚೆನ್ನಾಗಿ ಮಿದ್ಬೇಕು ಈ ತರ ಆಯ್ತಾ. ಆಮೇಲೆ ಹಿಟ್ಟನ್ನ ಒಂಚೂರು ಮೈದಾ ಹಿಟ್ಟು, ಇದು ಯಾವಾಗ್ಲಾದ್ರು ಒಂದ್ಸತಿ ಮಾಡ್ಕೊಳ್ಳಿ ಆಯ್ತಾ, ರೆಗ್ಯುಲರ್ ಬೇಡ, ಮೈದಾ ಹಿಟ್ಟು ಒಳ್ಳೇದಲ್ಲ. ಯಾವಾಗ್ಲಾದ್ರು ತಿಂಗ್ಳಿಗೆ ಒಂದ್ಸತಿನೋ 6 ತಿಂಗ್ಳಿಗೆ ಒಂದ್ಸತಿನೋ ಮಾಡಿ ಆಯ್ತಾ, ಸಾಕಷ್ಟೇ, ಅಷ್ಟಕ್ಕಿಂತ ಜಾಸ್ತಿ ಬೇಡ. ತಿಂಗ್ಳಿಗೆ ಒಂದ್ಸತಿನೂ ಏನ್ ಬೇಡ, ಇದ್ ಏನ್ ತಿಂದೇ ಇದ್ರೇನೆ ಒಳ್ಳೇದು. ನಿಮ್ಗೆ ತಿನ್ಬೇಕನ್ಸಿದ್ರೆ ತಿಂಗ್ಳಿಗೆ ಒಂದ್ಸತಿ ಮಾಡ್ಕೊಳ್ಳಿ ಅಷ್ಟೇ ಆಯ್ತಾ. ನಾನಿಲ್ಲಿ ಬಾಳೆಹಣ್ಣಿತ್ತು, ಮೈದಾ ಹಿಟ್ಟಿತ್ತು, ಟೈಮ್ ಸರಿಗೆ ಅದು ಮ್ಯಾಚ್ ಆಯ್ತಲ್ವಾ, 2 ಇತ್ತಲ್ವಾ, ಬೆಲ್ಲ ಕೂಡ ಇತ್ತು, ಹಾಗಾಗಿ ಮಾಡ್ತಿರೋದು. ಅದ್ ಬಿಟ್ರೆ ನಾನೇನು ತಿನ್ಬೇಕು ಅಂತ ಅನ್ಸಿ ಮಾಡ್ತಾ ಇರೋದಲ್ಲ. ಓಕೆ, ಈಗ ಇದಾಯ್ತು. ಈಗ ಇನ್ನ ಒಂದು ಫಸ್ಟ್ ಒಂದ್ ಮಾಡಿದ್ನಲ್ಲ ಅದು ಚೆನ್ನಾಗಿ ಮಿದ್ಬಿಡ್ತೀನಿ. ಫಸ್ಟ್ ಒಂದ್ ಮಿದ್ದಿರ್ಲಿಲ್ವಲ್ಲ, ಸೊ 3 ಆದಂಗ ಆಗುತ್ತೆ. ಇನ್ನೂ 4 ಇದೆಯಲ್ಲಪ್ಪ, ಹಂಗೆ ಬಿಟ್ರೆ ಹಾಳಾಗಿ ಹೋಗ್ಬಿಡುತ್ತೆ ಆಯ್ತಾ. ಇನ್ನು ಸ್ಟವ್ ಆನ್ ಮಾಡಿಲ್ಲ ನಾನು, ಚೆನ್ನಾಗಿ ಮಿದ್ತಾ ಇದ್ದೀನಿ. ಚೆನ್ನಾಗಿ ಮಿದ್ರೆ ಓಕೆನಾ. ಇವಾಗ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ. ಓಕೆ, ಈಗ 3 ಆಗಿದೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಏನ್ ಗೊತ್ತಾ, ಇನ್ 4 ಇದೆಯಲ್ಲ, 2ನ್ನ ಲಟ್ಟಿಸ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಕಾದೋಗ್ಬಿಟ್ರೆ ಮತ್ತೆಲ್ಲ ಸೀದೋಗುತ್ತೆ. ಹಾಗಾಗಿ ಒಟ್ಟು 7 ಇದೆಯಲ್ವಾ, ಇನ್ನೊಂದ್ 2 ಬಾಕಿ ಇದೆ ಅನ್ನುವಾಗ ಸ್ಟವ್ ಆನ್ ಮಾಡಿದ್ರೆ ಮತ್ತೆ ಕಾಯುತ್ತೆ, ಆಗ ಅಷ್ಟ್ರಲ್ಲಿ ಲಟ್ಸಿದ್ದು ಆಗುತ್ತೆ. ಕಾಯೋಷ್ಟರಲ್ಲಿ ಒಂದೊಂದೇನೆ ಬೇಯಿಸಕ್ಕೆ ಸರಿ ಹೋಗುತ್ತೆ. ಸೊ ನೋಡಿ, ಈ ತರ 3 ಆಗಿದೆ, ಇನ್ನ 4 ಬಾಕಿ ಇದೆ. ಸಿಗ್ತೀನಿ ಮತ್ತೆ ಆಯ್ತಾ ಸ್ನೇಹಿತರೆ. ನೋಡಿ, ಈ ರೀತಿ 7 ಲಟ್ಟಿಸ್ಕೊಂಡಿದ್ದೀನಿ ಬನ್ಸ್ಗಳನ್ನ. ಸೊ ನೋಡೋಣ ಉಬ್ಬುತ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನೂ ಒಂದ್ ಸ್ವಲ್ಪ ಬೇಗನೆ ಮಾಡ್ಬೇಕಿತ್ತು. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿಧಾನಕ್ಕೆ ಮಾಡ್ತಿರೋದ್ರಿಂದ ಉಬ್ಬಬೇಕು ಆಕ್ಚುಲಿ, ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಏನು ಹಾಳಾಗಿಲ್ಲ, ಗಮ್ ಅಂತ ಇದೆ. ಮತ್ತೆ ಹಿಟ್ಟು ಕೂಡ ಚೆನ್ನಾಗಿದೆ, ಬಾಳೆಹಣ್ಣು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿದೆ. ನೋಡೋಣ ಹೇಗಾಗುತ್ತೆ. ಅಂದ್ರೆ ಬೆಲ್ಲ ಉಪಯೋಗಿಸ್ತಿದ್ದೀನಲ್ವಾ, ನೋಡೋಣ. ಬೆಲ್ಲ ಉಪಯೋಗಿಸಿದ್ರೆ ಉಬ್ಬಿತ್ತು ಮುಂಚೆ ನಂಗೆ, ನೋಡೋಣ ಏನಾಗುತ್ತೆ, ಬನ್ಸ್ ಹೇಗ್ ಬರುತ್ತೆ ಅಂತ. ಈಗ ಇನ್ನೂ ನಾನು ಆನ್ ಮಾಡಿಲ್ಲ ಬಾಣ್ಲೆ, ಯಾಕಂತಂದ್ರೆ ಗ್ಯಾಸ್ ಇಲ್ಲಿ ಇದೆ ಅಲ್ವಾ, ನಾನು ಇಲ್ಲಿ ಫೋನ್ ಇಲ್ಲಿ ಇಡ್ತೀನಲ್ವಾ, ಹತ್ರ ಫೋನ್ ಇಡೋದು ಬೇಡ ಅಂತ ಹೇಳಿ ನಾನು ಆನ್ ಮಾಡಿಲ್ಲ ಆಯ್ತಾ. ಈಗ ನೋಡೋಣ, ಆ ಕಡೆ ಎಲ್ಲಾದ್ರೂ ಫ್ರಿಡ್ಜ್ ಹತ್ರ ಇಡ್ತೀನಿ ಫೋನ್ನ. ಫ್ರಿಡ್ಜ್ ಹತ್ರ ಇಡೋದು ಬೇಡ, ನೋಡೋಣ ಇಲ್ಲಿ ಇಡ್ತೀನಿ. ಕಾಣಿಸುತ್ತಾ ನೋಡೋಣ, ಇಲ್ಲಿಟ್ರೆ ಕಾಣ್ಬೋದು, ಇಲ್ಲಿ ಇಡ್ತೀನಿ. ಸೊ ಒಂದೊಂದೇ ಕರಿತೀನಿ ಇವಾಗ ಆಯ್ತಾ. ಸೊ ಅದು ಇದು ಎಲ್ಲ ಸಾಮಾನುಗಳಿದೆ, ಬೈಕೋಬೇಡಿ, ಹೆಂಗಂದ್ರೆ ಹಂಗಿದೆ. ನೀಟ್ ಮಾಡ್ಬೇಕು, ಏನು ಮಾಡಕ್ ಆಗಲ್ಲ, ಹೇಗಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಕ್ಚುಲಿ ಈರುಳ್ಳಿ ಇದೆ ಆಯ್ತಾ, ಸೊ ಇದು ಮುಚ್ಚಿಟ್ಟಿದ್ದೀನಿ. ಈರುಳ್ಳಿ ಮತ್ತೆ ಗೆಣಸಿದೆ ಅದ್ರಲ್ಲಿ. ಸೊ ಇದು ಗ್ಯಾಸ್ ಪೈಪ್ ಒಂದು ಬಂದು ಹಾಕ್ಬೇಕು ಇನ್ನ ಆಯ್ತಾ. ಮತ್ತೆ ಇವಾಗ ಇದು ಬಂದು ಇಷ್ಟೊತ್ತರ್ಗು ಲಟ್ಸಿ ಇಟ್ಟಿದ್ನಲ್ಲ, ಅಯ್ಯೋ ಐ ಮೀನ್ ಲಟ್ಸಕ್ ಮುಂಚೆ ಗುಂಡಿಗೆ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಅಷ್ಟೇ. ಅದ್ ಬಿಟ್ರೆ ಅಷ್ಟೇ, ಎಲ್ಲ ಮೆಸ್ಸಿಯಾಗಿದೆ, ಸ್ವಲ್ಪ ಪರವಾಗಿಲ್ಲ. ನೋಡೋಣ, ಅಲ್ಲಿ ಇಡ್ತೀನಿ, ಕಾಣಿಸುತ್ತಾ ನೋಡೋಣ ನಿಮ್ಗೆ. ಸ್ನೇಹಿತರೆ, ಬನ್ಸ್ನ ಫ್ರೈ ಮಾಡುವಾಗ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅನ್ಕೊಂಡು ಮಾಡ್ಕೊಂಡೆ, ಚೆನ್ನಾಗಿ ಬನ್ಸ್ಗಳು ಉಬ್ಬಿತ್ತು ಕೂಡ. ಬಾಣ್ಲೆ ಇಲ್ಲೇ ಇದೆ ನೋಡಿ, ಇನ್ನ ತಣ್ಣಗಾಗಿದೆ ಇವಾಗ, ಚೆನ್ನಾಗಿ ಉಬ್ಬಿತ್ತು ಆಯ್ತಾ ಎಲ್ಲ ಬನ್ಸ್ಗಳು. ಬಟ್ ಆ ವಿಡಿಯೋ ರೆಕಾರ್ಡ್ ಆಗಿಲ್ಲ. ನಾನು ಇಲ್ಲಿ ಮೊಬೈಲ್ ಇಡೋಣ ಅಂತ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡು ಅಲ್ಲಿ ಇಟ್ಟು ರೆಕಾರ್ಡ್ ಮಾಡೋಣ ಅಂತ ಎಲ್ಲ ಇಟ್ಟಿದ್ದೆ. ವಿಡಿಯೋ ಯಾಕೋ ಆನೇ ಆಗಿಲ್ಲ.
ತುಂಬಾ ಬೇಜಾರಾಯ್ತು. ಬಟ್ ಅದನ್ನೇನ್ ತಲೆಯಲ್ಲಿ ಇಟ್ಕೊಳ್ಳಲ್ಲ ನಾನು. ಮುಂಚೆ ಆದ್ರೆ ಅಯ್ಯೋ ತುಂಬಾ ಎಷ್ಟೊತ್ತವರೆಗೂ ಯೋಚನೆ ಮಾಡ್ಬಿಡ್ತಿದ್ದೆ. ಇವಾಗಾದ್ರೆ ಡಿಟ್ಯಾಚ್ಮೆಂಟ್ ಅನ್ನೋದು ಕಲಿಬೇಕು. ಏನಾದ್ರು ಆಯ್ತು ಅಂತಂದ್ರೆ ಅಯ್ಯೋ ಇರ್ಲಿ, ನಾವ್ ಮತ್ತೆ ಇನ್ನೊಂದ್ ಏನಾದ್ರು ಮಾಡಿದಾಗ ವಿಡಿಯೋ ಮಾಡ್ತೀವಲ್ಲ ಅಂತ ಅನ್ಕೊಂಡು ಸುಮ್ನಾಗ್ಬೇಕಷ್ಟೇ. ಬಟ್ ಬೇಜಾರಾಯ್ತು ನಿಮಗ್ ತೋರ್ಸಕ್ ಆಗಿಲ್ವಲ್ಲ ಅಂತ. ಎಷ್ಟು ಚೆನ್ನಾಗಿ ಉಬ್ಬಿತ್ತು ಗೊತ್ತಾ, ತುಂಬಾ ಚೆನ್ನಾಗ್ ಬಂದಿತ್ತು. ಬಟ್ ಅದು ಆಗ್ಲಿಲ್ಲ ವಿಡಿಯೋ. ಬಟ್ ಆಲ್ರೆಡಿ ಆಗಿದೆಯಲ್ವಾ ಬನ್ಸು, ಇಲ್ಲಿ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ, ಅದನ್ನ ತೋರಿಸ್ತೀನಿ. ಜೊತೆಗೆ ಚಟ್ನಿ ಮಾಡೋಣ ಅಂತ ಹೇಳಿ ಇಲ್ಲಿ ತೆಂಗಿನಕಾಯಿ ಚೂರ್ ತುರ್ದು ನೋಡ್ದೆ, ಯಾಕೋ ಅದು ಸ್ಟಿಕ್ಕಿ ಸ್ಟಿಕ್ಕಿ ಇದೆ, ಯೂಸ್ ಮಾಡಲ್ಲ ತೆಂಗಿನಕಾಯಿ, ಅದು ಹಾಳಾಗಿದೆ. ನೋಡಿ ಮೊನ್ನೆ 3-4 ಡೇಸ್ನು ಆಗಿಲ್ಲ ಇನ್ನ ರಿಲಯನ್ಸ್ ಇಂದ ತಗೊಂಡು, ಹಾಳಾಗಿದೆ ತೆಂಗಿನಕಾಯಿ. ಈ ತರ ಯಾಮರಿಸ್ತಾರೆ ನೋಡಿ. ದುಡ್ಡುನು ವೇಸ್ಟ್, 48 ರೂಪಾಯಿ ತೆಂಗಿನಕಾಯಿ ವೇಸ್ಟ್. ಈಗ ಅದನ್ನ ನಾಳೆ ತಲೆಗೆ ಹಾಕೊಳ್ಬೇಕಷ್ಟೇ, ರುಬ್ಬಿಟ್ಟು ಚೆನ್ನಾಗಾಗುತ್ತೆ. ಒಂದ್ ಸ್ವಲ್ಪ ಕೂದಲು ಇನ್ನೇನ್ ಮಾಡೋದು, ತೋರಿಸ್ತೀನಿ ಬನ್ನಿ ಬನ್ಸ್ ಹೇಗಾಗಿದೆ. ಸ್ನೇಹಿತರೆ, ಲಾಸ್ಟ್ ಬನ್ ಮಾಡುವಾಗ ಮಾತ್ರ ವಿಡಿಯೋ ರೆಕಾರ್ಡ್ ಆಗಿದೆ, ಆ ವಿಡಿಯೋ ಹಾಕ್ತೀನಿ ಇವಾಗ. ಕೊನೆ ಬನ್ನು ಅಷ್ಟು ಉಬ್ಲಿಲ್ಲ, ಬಟ್ ಫಸ್ಟ್ ಮಾಡಿದ್ನಲ್ಲ ಒಂದ್ 5 ತುಂಬಾ ಚೆನ್ನಾಗಿ ಉಬ್ಬಿತ್ತು, ಅದು ವಿಡಿಯೋ ಮಿಸ್ ಆಯ್ತು. ಸೊ ಹಾಟ್ ಬಾಕ್ಸ್ ಅಲ್ಲಿ ಹಾಗೆ ಹಾಕಿಟ್ಟಿರೋದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನ ಚೆಕ್ ಮಾಡಿ ಇವಾಗ. ಸೊ ಲಾಸ್ಟ್ ಬಂದ್ ಮಾತ್ರ ವಿಡಿಯೋ ಇದೆ, ನೋಡ್ತಾ ಹೋಗಿ. ಸೊ ಯಾಕೋ ವಿಡಿಯೋ ಪಾಸ್ ಆಗ್ಬಿಟ್ಟಿತ್ತು, ಸರಿ ಬರ್ತಿರ್ಲಿಲ್ಲ ನೋಡಿ, ಅಷ್ಟು ಸೀದೋಯ್ತು. ಇಲ್ಲಿ ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ ಕಡೆ ಬಂದಿರಲ್ಲ, ಅದಕ್ಕೆ ತಕ್ಷಣ ತೆಗಿಯಕ್ಕೂ ಆಗಲ್ಲ. ವಿಡಿಯೋ ಯಾಕೋ ಆಫ್ ಆಗ್ಬಿಡ್ತು, ಅದಕ್ಕೇನೆ ಕೊನೆಯದು ಸ್ವಲ್ಪ ಎಡವಟ್ಟ ಆಯ್ತು. ಬ್ಯಾಟ್ರಿ ಲೋ ಇದೆ ಸ್ನೇಹಿತರೆ, ಅದಕ್ಕೇನೆ. ಆಯ್ತು ಸಾಕೀಗ, ಲಾಸ್ಟ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇಟ್ಸ್ ಓಕೆ, ಆಫ್ ಮಾಡ್ಬಿಡೋಣ. ಸೊ ನೋಡಿ ಎಷ್ಟು ರೆಡಿ ಆಗಿದೆ ಬನ್ಗಳು. ಎಸ್ ನೋಡಿ, ಇದೆ ಹಾರ್ಟ್ ಶೇಪ್ ಅನ್ನಲ್ಲ, ಸ್ವಲ್ಪ ಹಾರ್ಟ್ ಶೇಪ್ ಇದೆ ಅಲ್ವಾ? ಹೌದಾ ಅಲ್ವಾ? ಕಮೆಂಟ್ ಮಾಡಿ ನೋಡಿ. ಹೀಗ್ ಬಂದಿದೆ, ಸ್ವಲ್ಪ ಹಾರ್ಟ್ ಶೇಪ್ ಇದೆ ತಾನೆ? ಎಸ್ ಆರ್ ನೋ ಕಮೆಂಟ್ ಮಾಡಿ. ಇಷ್ಟ ಆಯ್ತಾ ಕಮೆಂಟ್ ಮಾಡಿ, ಓಕೆನಾ? ಇದು ಮುರಿದ್ ಬಿಟ್ಟು ತೋರಿಸ್ತೀನಿ, ಸ್ವಲ್ಪ ಬಿಸಿ ಇದೆ, ಆರ್ಲಿ. ಸ್ನೇಹಿತರೆ ನೋಡಿ, ಇದು ಸ್ವಲ್ಪ ಹಾಳಾಗಿತ್ತಲ್ವಾ, ಅದಕ್ಕೆ ನಾನು ಇದನ್ನ ಚೆನ್ನಾಗಿತ್ತು ಅಂತ ಈ ಕಡೆ ತುರಿದು ನೋಡ್ದೆ. ಬಟ್ ಯಾಕೋ ನನ್ಗೆ ಸಮಾಧಾನನೇ ಆಗ್ಲಿಲ್ಲ, ಅಂಟ್ತಾ ಇದೆ ಸ್ವಲ್ಪ, ಬೇಡ ಅಂತ ಅನ್ನಿಸ್ತು. ಸ್ಮೆಲ್ ಏನಂತ ಏನ್ ಕೆಟ್ಟದಾಗಿಲ್ಲ, ಬಟ್ ಯಾಕೋ ಅಂಟಿತ್ತು, ಅದಕ್ಕೆ ನಾನು ಬೇಡ ಅಂತ ಅನ್ಕೊಂಡೆ. ಸೊ ಇದಿಷ್ಟನ್ನ ನಾನು ಇದೆರಡನ್ನು ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ. ಇಟ್ಬಿಟ್ಟು ಒಂದ್ ಕವರ್ಗೆ ಹಾಕಿ ಬನ್ಸ್ ಇರೋದು ತೋರಿಸ್ತೀನಿ ನೋಡಿ. ಈ ತರ ಆಗಿದೆ ಬನ್ಸ್ಗಳು. ನಂಗೆ ನಾಳೆಗೂನು ಆಗ್ಬಿಡುತ್ತೆ, ಮಧ್ಯಾಹ್ನದವರ್ಗುನು. ಈಗ ಚಟ್ನಿ ಏನು ಮಾಡ್ಕೊಂಡಿಲ್ಲ, ಹಾಗೆ ತಿನ್ಬೇಕು. ತಿನ್ಬಿಟ್ಟು ಸ್ವಲ್ಪ ಒಂದು ಚೂರು ಬಿಸಿನೀರು ಕುಡಿದ್ಬಿಡ್ತೀನಿ, ಇವತ್ತು ಮುಗಿಯುತ್ತೆ. ಸುಮ್ಮನೆ ಬಾಳೆಹಣ್ಣು ವೇಸ್ಟ್ ಆಗ್ತಿತ್ತಲ್ಲ, ಅದರಿಂದ ಇದು ಮಾಡ್ಕೊಂಡ್ಲೇಬೇಕಾಯ್ತು ನಾನು. ಚೆನ್ನಾಗಿರುತ್ತೆ, ಮುರಿದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ನೋಡಿ. ಈ ತರ ಚೆನ್ನಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಆಯ್ತಾ. ಈ ತರ ಆಗುತ್ತೆ, ನಿಮ್ಗೆ ತೋರ್ಸೋದಕ್ಕೋಸ್ಕರ ಇದ್ದು ಹೀಗೆ ನಾನು ಮುರಿತಾ ಇದೀನಿ. ಬಿಸಿ ಇದೆ, ಈ ತರ ಲೇಯರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ, ಓಕೆನಾ? ಚೆನ್ನಾಗಿರುತ್ತೆ ತಿನ್ನಕ್ಕೆ. 7 ಆಗಿದೆ ನೋಡಿ, 1 2 3 4 5 6 7 ಬಿಸಿ ಇದೆ. 1 2 3 4 5 6 7 ಬಿಸಿ ಇದೆ. ಸೊ ಟ್ರೈ ಮಾಡಿ ಡೆಫಿನೆಟ್ಲಿ, ಓಕೆನಾ? ಈಗ ತಿಂದು ನೋಡ್ತೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ, ಬಟ್ ಚೆನ್ನಾಗಿದೆ. ಜೀರಿಗೆ ಹಾಕಿರೋದು ಫ್ಲೇವರ್ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ ಮಾತ್ರ.
ಟ್ರೈ ಮಾಡಿ ಆಯ್ತಾ. ನಾನು ಇವಾಗ ಹಾಕೊಂಡು ತಿಂತೀನಿ. ಇದ್ರ ಜೊತೆಗೆ ಚಟ್ನಿ ಇದ್ರೆ ಚೆನ್ನಾಗಿರೋದು, ಚಟ್ನಿ ಅಥವಾ ಕುರ್ಮಾ ಏನಾದ್ರು. ಈಗ ಮಾಡಿದ ವಿಡಿಯೋ ಎಲ್ಲ ಎಡಿಟಿಂಗ್ ಅಪ್ಲೋಡ್ ಮಾಡ್ತಾ ಸಾಕಾಯ್ತು ನನಗೂ. ನೋಡ ಒಂದ್ ಸ್ವಲ್ಪ ನಾಳೆ ಏನಾದ್ರು ಸ್ವಲ್ಪ ಹೆಲ್ದಿ ಫುಡ್ ಮಾಡ್ಬೇಕು. ಇದು ಹೆಲ್ದಿನೇ, ಇದು ತುಂಬಾ ಹೆಲ್ದಿ ಅಲ್ಲ, ಅಟ್ಲೀಸ್ಟ್ ಮನೇಲಿ ಮಾಡಿರೋದಲ್ವಾ. ನಾಳೆ ಏನಾದ್ರು ಒಂದ್ ಸ್ವಲ್ಪ ಬೇರೆ ಏನಾದ್ರು ಮಾಡ್ತೀನಿ. ಸೊ ಇದು ಇವಾಗ ತಿಂತಿದ್ನಲ್ಲ, ಇದು 2 ಹಾಕೊಳ್ತೀನಿ. ಇದು ನೋಡಿ, ಇದು ಹಾರ್ಟ್ ಶೇಪ್ ನೋಡಿ, ಸ್ವಲ್ಪ ಹೀಗ್ ಬಂದ್ ಹಿಂಗ್ ಬಂದಿದೆ ಹಾರ್ಟ್ ಶೇಪ್. ಸೊ ಇದು ತಗೊಳ್ಳೋಣ. ನಾಳೆ ಮಧ್ಯಾಹ್ನದ ರೂಮ್ ಏನಲ್ಲ, ಚೆನ್ನಾಗೇ ಇರುತ್ತೆ ನೋಡಿ, ಲೇಯರ್ ಬೈ ಲೇಯರ್. ನೋಡಿ ಕುರ್ಮಾ ಇದ್ರೆ ಹಿಂಗ ಅದ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಅನ್ಸುತ್ತೆ. ನಾನಿವಾಗ ಹಾಗೆ ತಿಂತೀನಿ, ಟೈಮ್ ಇಲ್ಲ ಈಗ. ಸ್ನೇಹಿತರೆ, ಬೆಳಗ್ಗೆ ಎದ್ದು ಜೀರಾ ವಾಟರ್ ಕುಡಿಯೋಣ ಅಂತ ಫಸ್ಟ್ಗೆ ಬಂದೆ ಅಡಿಗೆ ಮನೆಗೆ. ಬನ್ಸಿದೆ ರಾತ್ರಿ ಮಾಡಿದ್ದು. ಸೊ ಹಾಗಾಗಿ ಇದನ್ನೇ ತಿನ್ಕೊಳ್ತೀನಿ. ನೋಡೋಣ, ಚಟ್ನಿ ಏನಾದ್ರು ಆರ್ಡರ್ ಮಾಡೋದಿದ್ರೆ ಮಾಡ್ಕೊಂಡ್ಬಿಟ್ಟು ಚಟ್ನಿ ಜೊತೆ ಅಥವಾ ಕುರ್ಮಾ ಜೊತೆ ತಿನ್ಕೊಳ್ತೀನಿ. ಹಾಗೆ ಇಲ್ಲಾಂದ್ರೆ ಇದನ್ನ ತಿನ್ಬಿಟ್ಟು ಜೀರಾ ವಾಟರ್ ಬಿಸಿ ಬಿಸಿ ನೀರು ಕುಡ್ಬಿಟ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ಇಷ್ಟಿದೆ, ಏನು ಬೇರೆ ತಿನ್ನೋದಿಲ್ಲ ಇವಾಗ. ಸೊ ಈ ಸತಿ ಇದಾದ್ಮೇಲೆ ಮತ್ತೆ ನಾ ಏನು ಇದು ಮಾಡಕ್ ಹೋಗಲ್ಲ, ಯಾಕಂದ್ರೆ ಹೆಲ್ತ್ ಅಷ್ಟು ಒಳ್ಳೇದಲ್ಲ. ಈ ಸತಿ ಇದು ಖಾಲಿ ಆಗ್ಬಿಡ್ಲಿ, ಮತ್ತೆ ಹೆಲ್ದಿ ಫುಡ್ ಶುರು ಮಾಡೋಣ. ಫಸ್ಟ್ ನಾನು ಇಲ್ಲಿ ಒಂದ್ ಪಾತ್ರೆಗೆ ನೀರ್ ಹಾಕಿ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಾ ಹಾಕ್ತೀನಿ. ಜೀರಿಗೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗ ಜೀರಿಗೆ ಹಾಕ್ತೀನಿ. ಚಕ್ಕೆ ಇದ್ರೆ ಚಕ್ಕೆ ಹಾಕೊಳ್ಳಿ, ತುಂಬಾ ಒಳ್ಳೇದು ದೇಹಕ್ಕೆ. ಬೆಳಿಗ್ಗೆ ಎದ್ದಾಗ ಒಂದ್ ರೀತಿ ಬಾಡಿ ಎಲ್ಲ ಒಂದ್ ರೀತಿ ರಿಲ್ಯಾಕ್ಸ್ ಫೀಲ್ ಆಗ್ಬೇಕು ಅಂತಂದ್ರೆ ಈ ರೀತಿ ಜೀರಾ ವಾಟರ್ ಕುಡಿದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಕುದಿ ಬರ್ಲಿ, ಸ್ವಲ್ಪ ಸಣ್ಣ ಉರಿಲೇ ಇಡ್ತೀನಿ ನಾನು. ತುಂಬಾ ಜೋರ್ ಮಾಡ್ಬಾರ್ದು, ಅದ್ರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಒಂದು 5 minutes ಬಿಟ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ಸ್ವಲ್ಪ ಕುದಿ ಬಂದ ಮೇಲೆ ಆಫ್ ಮಾಡೋದು ಸಾಕು. ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ, ಹಾಗೆ ಒಂದ್ ಸ್ವಲ್ಪ ತಣ್ಣಗಾಗ್ಲಿ. ಬೇಕಾದ್ರೆ ನಾವು ಅಗ್ಲ ಇರೋ ಪಾತ್ರೆಗೆ ಹಾಕೊಳ್ಬಹುದು, ಹಾಕೋಣ. ಅದ್ರಲ್ಲಿ ಇದ್ರೆ ಬಿಸಿಗೆ ಆರುದೇ ಇಲ್ಲ ಅಲ್ವಾ. ಒಂದು ಪಾತ್ರೆ ಇದೆ, ಅದಕ್ಕೆ ಹಾಕ್ಬಿಡ್ತೀನಿ. ಇಷ್ಟಿದೆ ಅಲ್ವಾ, ಹಾಕೊಂಡ್ಬಿಡೋಣ ಫುಲ್. ಅಷ್ಟೇ. ಇದನ್ನ ಅಡ್ಗೆಗೆ ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಸೊ 1-2 ಜೀರಿಗೆ ಬಿದ್ದಿದೆ ಅದರಲ್ಲಿ, ತೊಂದ್ರೆ ಇಲ್ಲ. ಸೊ ಈಗ 1-2 ನಿಮಿಷ ಬಿಟ್ಬಿಡ್ತೀನಿ. ಬಿಟ್ಟು ಮುಚ್ಚಿಡ್ತೀನಿ. 1-2 ನಿಮಿಷ ಬಿಟ್ಟು ಗ್ಲಾಸ್ಗೆ ಹಾಕೊಂಡು ಕುಡಿತೀನಿ. ರೀತಿ ಬೆಳಿಗ್ಗೆ ಎದ್ದು ಜೀರಾ ವಾಟರ್ ಕುಡಿಯೋದ್ರಿಂದ ದೇಹಕ್ಕೂ ಒಂದ್ ರೀತಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಜೊತೆಗೆ ಮೈಂಡ್ ಕೂಡ ಚೆನ್ನಾಗಿ ಓಡುತ್ತೆ. ನೀವು ಕೂಡ ತಪ್ಪದೆ ಜೀರಾ ವಾಟರ್ ಕುಡೀರಿ. ಸೊ ಈಗ 3 ನಿಮಿಷ ಆಗಿದೆ. ಸೊ ಈ ಒಂದು ಜೀರಾ ವಾಟರ್ನ ನಾನಿಲ್ಲಿ ಗ್ಲಾಸ್ಗೆ ಹಾಕೊಳ್ತೀನಿ. ಒಂದಿಷ್ಟು ಉಳಿದಿದೆ, ಕುಡಿತೀನಿ, ಜಾಗ ಇರಲ್ಲ ಅಂದ್ಬಿಟ್ಟು. ಒಂದು ತಟ್ಟೆ ಸಣ್ಣದ ಏನಾದ್ರು ಮುಚ್ಚಳ ಇರುತ್ತಲ್ವಾ, ಈ ಮುಚ್ಚಳನ ಹೀಗೆ ಇಟ್ಕೊಂಡ್ಬಿಡ್ತೀನಿ, ಅಥವಾ ಯಾವ್ದಾದ್ರು ಒಂದು ಪ್ಲೇಟ್ ಇಟ್ಕೊಳ್ಬೋದು. ಸೊ ಈ ರೀತಿ ಇವಾಗ ಕೂತ್ಕೊಂಡು ಕುಡಿತೀನಿ, ಚೆನ್ನಾಗಿರುತ್ತೆ. ತಪ್ಪದೆ ಮಾಡ್ಕೊಳ್ಳಿ. ಬೆಳಗ್ಗಿನ ಟೈಮು ಏನಾದ್ರೂ ನೀವು ಆಯಿಲಿ ಐಟಮ್ ಏನಾದ್ರೂ ತಿಂದಿದ್ರೆ ಅವಾಗ ಬೆಳಿಗ್ಗೆ ಹೊತ್ತಿದ ರೀತಿ ಕುಡಿದ್ರೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಸೊ ನಾನು ಕೂಡ ಈಗ ಕೂತ್ಕೊಂಡು ಇದನ್ನ ಕುಡಿತೀನಿ, ಜೀರಾ ವಾಟರ್. ಸ್ನೇಹಿತರೆ, ಸೊ ಜೀರಾ ವಾಟರ್ ರೆಡಿ ಇದೆ ನೋಡಿ. ಹೀಗಿಟ್ಕೊಂಡು ಸ್ವಲ್ಪ ಬಿಸಿನ ಉಫ್ ಅನ್ಕೊಂಡು ಕುಡಿಯೋದು ಅಷ್ಟೆ. ಈ ತರ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿದೆ ಆಯ್ತಾ. ನಿಮ್ಗೇನು ಕುಡಿಯಕ್ ಆಗಲ್ಲಪ್ಪ ಕಹಿ ಅಂತ ಏನು ಅನ್ಸಲ್ಲ, ಬರೀ ಜೀರಾ ಅಲ್ವಾ, ಜೀರಿಗೆ ಹಾಕಿರೋಂಥದ್ದು. ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ಮಾಡ್ಕೊಂಡು ಕುಡೀರಿ. ಬೆಳಗ್ಗೆ ಎದ್ದು ರಿಲ್ಯಾಕ್ಸ್ ಮಾಡ್ತಾ ದೀರ್ಘವಾದ ಉಸಿರನ್ನ ತಗೊಳ್ತಾ ಈ ರೀತಿ ನಾವು ಜೀರಿಗೆ ನೀರನ್ನ ಕುಡಿದ್ರೆ
ಎಷ್ಟೋ ಕಾಯಿಲೆಗಳು ಕೂಡ ವಾಸಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಮೈಂಡ್ ಬಾಡಿ ಸೋಲ್ 3 ಕೂಡ ಹೀಲಿಂಗ್ಗೆ ಈ ರೀತಿ ಬೆಳಗ್ಗೆ ಹೊತ್ತು ನಾವು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಪ್ರತಿದಿನ ನೀವು ಜೀರಾ ವಾಟರೇ ಕುಡಿಬೇಕು ಅಂತ ಏನಿಲ್ಲ. ವಾರದಲ್ಲಿ 1 ದಿನ 2 ದಿನ ಜೀರಾ ವಾಟರ್ ಕುಡೀರಿ. ಇನ್ನ 1-2 ದಿನ ಕರಿಬೇವನ್ನ ಕಾಯಿಸ್ಬಿಟ್ಟು, ಅಂದ್ರೆ ಬಿಸಿ ನೀರಿಗೆ ಕರಿಬೇವು ಹಾಕ್ಬಿಟ್ಟು ಅದರ ನೀರು ಕುಡಿದ್ರೆ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ನಾನು ಕೂಡ ಇನ್ನ ಹೆಲ್ದಿ ಫುಡ್ಸ್ ತಿನ್ಬೇಕು, ಇಲ್ಲ ಅಂತಂದ್ರೆ 30+ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಲೈಫ್ ಸ್ಟೈಲ್ ಡಿಸೀಸಸ್ ಬರುತ್ತೆ. ಹಾಗಾಗಿ ನಾನು ಇವಾಗ ಇನ್ನು ಸ್ವಲ್ಪ ರೆಗ್ಯುಲರ್ ವಿಡಿಯೋಸ್ ಮಾಡ್ಲೇಬೇಕು, ಯಾಕಂದ್ರೆ ಇದು ನನ್ನ ಒಂದು ಪ್ಯಾಷನ್, ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಕಷ್ಟ ಆದ್ರೂ ಹೇಗೋ ವಿಡಿಯೋಸ್ ಮಾಡ್ಕೊಂಡು ಹೆಲ್ತ್ ಕಡೆ ಗಮನ ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ನಿಮ್ಗೂ ಆದಷ್ಟು ಒಳ್ಳೇದನ್ನೇ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲಾದ್ರೂ ನನ್ನ ಕಡೆಯಿಂದ ನಿಮ್ಗೆ ಅದೇನು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ, ಇವಾಗ ಸಪೋಸ್ ಬನ್ಸ್ ಏನಷ್ಟು ಒಳ್ಳೇದಲ್ಲ, ಸೊ ಅಂತದೆಲ್ಲ ನೀವು ಫಾಲೋ ಮಾಡ್ಬೇಕು ಅಂತ ಏನು ಇಲ್ಲ. ಯಾವಾಗ್ಲಾದ್ರೂ ಒಂದ್ಸತಿ ಮಾಡ್ಕೊಂಡು ತಿನ್ನೋದು ಅಷ್ಟೇ, ಆಯ್ತಾ? ನಾನ್ ಯಾವ್ದು ಒಳ್ಳೆ ಅಂಶ ಹೇಳ್ತೀನಿ ಅದನ್ನ ಮಾತ್ರ ನೀವು ತಗೊಳ್ಳಿ. ಯಾವ್ದಾದ್ರೂ ಇಲ್ಲ ಅದೇನ್ ತೀರಾ ನಾನು ಹೇಳೋದು ಅಷ್ಟು ಯೂಸ್ಫುಲ್ ಅನ್ಸಲ್ಲ ಅಂತಂದ್ರೆ ಬಿಟ್ಬಿಡಿ, ಆಯ್ತಾ? ಯಾವ್ದು ಯೂಸ್ಫುಲ್ ನಿಮ್ಗೆ, ನಿಮ್ಮ ಲೈಫ್ಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಜೀವನಕ್ಕೆ ಯಾವ್ದು ಅಳವಡಿಕೆ ಮಾಡ್ಕೊಳ್ಬಹುದು, ನಿಮ್ಗೆ ಯಾವ್ದು ಸೂಟಬಲ್ ಅದನ್ನ ಮಾತ್ರ ನೀವು ಅಳವಡಿಕೆ ಮಾಡ್ಕೊಳ್ಳಿ, ಅಂದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ. ಓಕೆನಾ? ಸೊ ನಾನಿವಾಗ ದೀರ್ಘವಾದ ಉಸಿರನ್ನ ತಗೊಳ್ತಾ ಈ ಒಂದು ನೀರನ್ನ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ನೀವು ತಪ್ಪದೆ ಮಾಡ್ಕೊಂಡು ಕುಡೀರಿ, ಓಕೆನಾ? ನೋಡಿ, ಹೀಗೆ ದೀರ್ಘವಾಗಿ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ದೀರ್ಘವಾದ ಉಸಿರನ್ನ ತಗೊಂಡ್ರೆ. ಡೀಪ್ ಬ್ರೀತಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಲಿ ಮಾರ್ನಿಂಗ್, ಬೆಳಗ್ಗೆನೆ ಡೀಪ್ ಬ್ರೀತ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿದೆ, ಕುಡೀರಿ ಆಯ್ತಾ? ಮಾಡ್ಕೊಂಡು ತಪ್ಪದೆ ಕುಡೀರಿ, ಮತ್ತೆ ಸಿಗ್ತೀನಿ. ಈ ರೀತಿ ಜೀರಿಗೆ ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಅಂದ್ರೆ, ನಮ್ಗೆ ಒಂದ್ ರೀತಿ ತಲೆನೋವು ಏನಾದ್ರು ಇದ್ರೆ ಅದು ಕೂಡ ಕಮ್ಮಿ ಆಗತ್ತೆ. BP, ಈ ಒಂದು ಡಯಾಬಿಟೀಸ್, ಟೆನ್ಷನ್, ಇದೆಲ್ಲವೂ ಕೂಡ, ಸ್ಟ್ರೆಸ್ ಲೆವೆಲ್ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ನಾವು ತಗೊಳ್ಳುವಂತಹ ಆಹಾರ, ನಾವು ಕುಡಿಯುವಂತಹ ನೀರು, ಇದೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡೋಣ, ಸಾಧ್ಯ ಆದ್ರೆ ನಾಳೆ ಕರ್ಬೇವ್ದು ನೀರು ಮಾಡ್ತೀನಿ, ಅದು ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ, ಓಕೆನಾ? ಸೊ ಎಸ್, ಇವತ್ತಿನ ದಿನ ಚೆನ್ನಾಗಿರ್ಲಿ ಅಂತ ಭಾವಿಸ್ತಾ ಇವತ್ತಿನ ದಿನವನ್ನ ಶುರು ಮಾಡೋಣ. ನೀವು ಅಷ್ಟೇ, ಹ್ಯಾವ್ ಎ ನೈಸ್ ಡೇ, ಓಕೆನಾ? ಕೀಪ್ ಗೋಯಿಂಗ್. ಸೊ ಜಸ್ಟ್ ಡೋಂಟ್ ಮಿಸ್ ಜೀರಾ ವಾಟರ್, ಓಕೆನಾ? ಸ್ನೇಹಿತರೆ, ಕೊನೆಗೂ ಈ ಒಂದು ಗ್ಯಾಸ್ ಸಿಲಿಂಡರ್ ಆಫೀಸ್ ಅವ್ರಿಗೆ ಮತ್ತೆ ಫೋನ್ ಮಾಡಿ ಹೇಳಿದ್ದೆ. ಅವ್ರ ಕಡೆಯಿಂದ ಇಲ್ಲಿ ಮೆಕ್ಯಾನಿಕ್ ಅನ್ನ ಕಳ್ಸಿದ್ರು. ಸೊ ಇಲ್ಲಿ ಪೈಪ್ ನಾನು ಆಲ್ರೆಡಿ ಇಸ್ಕೊಂಡ್ ಬಂದಿದ್ದೆ, ಅಡ್ರೆಸ್ ಚೇಂಜ್ ಮಾಡ್ಸೋದಕ್ಕೆ ಹೋಗಿದ್ನಲ್ಲ, ಸೊ ಅವಾಗ ಪೈಪ್ ಇಸ್ಕೊಂಡ್ ಬಂದಿದ್ದೆ ಹೊಸದು. ಸೊ ಅದನ್ನ ಇಲ್ಲಿ ಚೇಂಜ್ ಮಾಡೋದಕ್ಕೆ ಇಲ್ಲಿ ಇವರು ನೋಡಿ ಈ ರೀತಿ ಪೈಪ್ ನ ಚೇಂಜ್ ಮಾಡೋದಕ್ಕೆ ಕಟಿಂಗ್ ಪ್ಲೇಯರ್ ಅಲ್ಲಿ ಹಳೆ ಒಂದು ಪೈಪ್ ನ ಕಟ್ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಒಂದು ಪ್ರೀವಿಯಸ್ ಮನೆಯಲ್ಲಿ ಇದ್ದಾಗ, ಹೋದ್ ವರ್ಷ ಆಕ್ಚುಲಿ ನಾನು ಈ ಮನೆಗೆ ಶಿಫ್ಟ್ ಆಗಿದ್ದು 2025 ಅಲ್ವಾ, ಇವಾಗ 2024 ಜೂನ್ ಟೈಮ್ ಅಲ್ಲಿ ಈ ಮನೆಗೆ ಬಂದಿದ್ದು. ನಾನು ಶಿಫ್ಟಿಂಗ್ ಟೈಮ್ ಅಲ್ಲಿ ಎಲ್ಲ ಪ್ರತಿಯೊಂದು ನಾನೇ ಹ್ಯಾಂಡಲ್ ಮಾಡ್ಕೊಂಡಿದೀನಿ. ಶಾಂತ ಅವ್ರು ಇನ್ನು ಕೆಲ್ಸಕ್ಕೆ ಬರ್ತಾ ಇದ್ರು. ಸೊ ಅವರ ಒಂದು ಏನು ಕೆಲ್ಸಗಳು ಕೂಡ ತುಂಬಾನೇ ಪಾತ್ರ ವಹಿಸಿದೆ. ನನ್ನ ಒಂದು ಈ ಶಿಫ್ಟಿಂಗ್ ಕೆಲಸ ಆಗಿರ್ಬೋದು, ನನ್ನ ಒಂದು ಬಿಸ್ನೆಸ್ಗಾಗಿರ್ಬಹುದು. ಸೊ ಅವ್ರಿಗೂ ಒಂದ್ ರೀತಿ ಜಾಬ್ ನಾನು ಕೊಟ್ಟಿದ್ದು ಅವ್ರಿಗೂ ಹೆಲ್ಪ್ ಆಯ್ತು, ನನಗೂ ಒಂದ್ ರೀತಿ ಕೆಲ್ಸಕ್ಕೆ ಅವ್ರು ಬರ್ತಾ ಇದ್ದಿದ್ದು ನನಗೂ ಹೆಲ್ಪ್ ಆಯ್ತು. ಆ ಒಂದು ಹಳೆ ಮನೆಯಲ್ಲಿ ಇದ್ದಾಗ ಗ್ಯಾಸ್ ಸಿಲಿಂಡರ್ ನಾನು ಅಲ್ಲಿ ತಗೊಂಡಾಗ ಪ್ರತಿಯೊಂದಕ್ಕೂ ನಾನೇ ಓಡಾಡಿದೀನಿ. ಆಕ್ಚುಲಿ ನಾನು ಹಳೆ ಮನೆಗೆ ಏನು ಬೆಂಗಳೂರಿಂದ ಹಳೆ ಮನೆಗೆ ಬರುವಾಗ ಅಮ್ಮ ಶಿಫ್ಟಿಂಗ್ ಟೈಮ್ ಅಲ್ಲಿ ಬೆಂಗಳೂರಿಂದ ಉಡುಪಿಗೆ ಅಮ್ಮ ಮತ್ತೆ ನನ್ನ ತಮ್ಮ ಕರ್ಕೊಂಡ್ ಬಂದಿದ್ರು, ಆಯ್ತಾ, ಕಾರಲ್ಲಿ. ಅದಾದ್ಮೇಲೆ ಪ್ರತಿಯೊಂದು ನಾನೇ ಎಲ್ಲ ಮಾಡ್ಕೊಂಡಿದೀನಿ, ಯಾಕಂದ್ರೆ ಅವರು ಕೂಡ ಅವರ ಒಂದು ಬಿಸ್ನೆಸ್ ಅಲ್ಲಿ ಬ್ಯುಸಿ ಇದ್ರು, ನನ್ನ ಒಂದು ಹಾದಿನಲ್ಲಿ ನಾನ್ ಬ್ಯುಸಿ ಇದ್ದೆ ಅಲ್ವಾ. ಹಾಗಾಗಿ ಸಿಲಿಂಡರ್ ಎಲ್ಲಾನು ಕೂಡ ಪ್ರತಿಯೊಂದು ನಾನೇ ಹ್ಯಾಂಡಲ್ ಮಾಡ್ಕೊಂಡಿದೀನಿ. ಸಿಲಿಂಡ್ರು, ಸ್ಟವ್ ಏನೋ ನನ್ನ ಒಂದು ಮನೆಯವರೆಲ್ಲ ಕೊಡ್ಸಿರೋದು. ಅವಾಗ ಏನು ಮದ್ವೆ ರಿಲೇಶನ್ಶಿಪ್ ಅಲ್ಲಿ ಇದ್ನೆಲ್ಲ ಮದ್ವೆ ಮಾಡಿ ಕೊಡುವಾಗ ಎಲ್ಲ ಇದು ಸಾಮಾನೆಲ್ಲ ಕೊಡ್ತಾರಲ್ವಾ ಹೆಣ್ಮಕ್ಳಿಗೆ, ಅದೆಲ್ಲ ಕೊಟ್ಟಿದ್ದು. ಸೊ ಯಾವಾಗ ಡಿವೋರ್ಸ್ ಎಲ್ಲ ಆಯ್ತಲ್ವಾ, ಅದಾದ್ಮೇಲೆ ನಾನು
ಇಲ್ಲ ನಾನು ಇಲ್ಲಿ ಉಡುಪಿನಲ್ಲೇ ಒಬ್ಳೆ ಬದುಕ್ಬೇಕು ಅಂತ ನಾನ್ ಡಿಸೈಡ್ ಮಾಡಿ ಆದ್ಮೇಲೆ ಸಿಲಿಂಡರ್ ಇಲ್ಲಿ ನಾನೇನೆ ಓಡಾಡಿ ಮಾಡ್ಕೊಂಡಿದ್ದು ಅಂತದ್ದು. ಸೊ ಇವಾಗ ಡಿವೋರ್ಸ್ ಎಲ್ಲ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾನು ಡಿಪೆಂಡ್ ಆಗ್ಬಾರ್ದು. ಇವಾಗ ಇಷ್ಟು ವರ್ಷ ಓದಿಸಿದಾರಲ್ವಾ ಮನೆಯಲ್ಲಿ, ಇನ್ನ ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಬಿಸ್ನೆಸ್ ಶುರು ಮಾಡಿದಂಥದ್ದು. ಹಾಗಾಗಿ ಪ್ರತಿಯೊಂದನು ನಾನೇ ಹ್ಯಾಂಡಲ್ ಮಾಡ್ಕೊಳ್ತಾ ಇದೀನಿ. ಖುಷಿ ಇದೆ ನನ್ಗೆ, ಯಾಕಂದ್ರೆ ಇವತ್ತಿನ ಜಗತ್ನಲ್ಲಿ ಎಲ್ಲ ಪ್ರತಿಯೊಂದನು ಒಬ್ರೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಅದ್ರ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಇದೆ ನನ್ ಬಗ್ಗೆ. ನಾನು ನಿಮ್ಗೆ ಅದನ್ನ ಹೇಳೋದು, ಯಾರು ನಿಮ್ ಬಗ್ಗೆ ಹೆಮ್ಮೆ ಪಡ್ಲಿಲ್ಲ ಅಂದ್ರೆ ನಿಮಗೆ ನೀವೇ ಆಗ್ಬೇಕು, ನಿಮ್ ಬಗ್ಗೆ ನೀವೇ ಹೆಮ್ಮೆ ಪಡ್ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ಬೆಳೆಸ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಮೆಕ್ಯಾನಿಕ್ ಅವರು ಈ ಒಂದು ಪೈಪ್ ಚೇಂಜ್ ಮಾಡಿ ಕೊಟ್ಟು ಹೋದ್ರು. ಸೊ ಅದೇ ನಾನ್ ಹೇಳುದು, ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಳ್ಳಿ, ನಿಮ್ ಕೆಲ್ಸನ ನೀವೇ ಮಾಡ್ಕೊಳ್ಳಿ, ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ ಆಯ್ತಾ. ಇಲ್ಲಿ ನೋಡಿ ಗ್ಯಾಸ್ ಲೀಕ್ ಆಗುತ್ತಂತ ಹೇಳಿ ಚೆಕ್ ಕೂಡ ಮಾಡಿದ್ರು, ನಾನು 100 ರೂಪಾಯಿ ಕೊಟ್ಟೆ ಅವ್ರಿಗೆ. ಸೊ ಹೋದ್ರು. ಅದಾದ್ಮೇಲೆ ನನ್ನ ಒಂದು ಡೈಲಿ ರುಟೀನ್ ಮುಂದುವರಿದೆ. ಬನ್ಸ್ಗಳೇ ತಿನ್ಕೊಂಡಿದೀನಿ, ನಿನ್ನೆ ರಾತ್ರಿ ಮಾಡಿದ್ದೆ ಅಲ್ವಾ, ನನ್ನ ಪ್ರಿವಿಯಸ್ ವಿಡಿಯೋ ನೀವು ನೋಡಿರ್ಬೋದು. ಇನ್ನ 2 ಇದೆ, 7 ಇತ್ತಲ್ವಾ, ಸೊ 2 ಬಾಕಿ ಇದೆ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಇದೇ ತಿಂದೆ, ಯಾಕಂದ್ರೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಆಯ್ತಾ, ಸ್ವಲ್ಪ ಹೀಗೆ ಕೆಲ್ಸಗಳಿತ್ತು. ಹಾಗಾಗಿ ನಾನೇನ್ ಮಾಡಿದೆ, ಬೇರೆ ಏನು ಅಡ್ಗೆ ಮಾಡ್ಕೊಂಡಿರ್ಲಿಲ್ಲ. ಸೊ ಬಾಳೆಹಣ್ಣು ಹಾಳಾಗ್ತಿತ್ತು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಒಂದು ಬನ್ಸ್ಗಳನ್ನ ಮಾಡ್ಬಿಡೋಣ ಅಂತ ಹೇಳಿ, ಹೇಗೂ ಮೈದಾ ಹಿಟ್ಟು ಎತ್ತಲ್ವಾ ಅಂತ ಹೇಳಿ ಮಾಡಿದ್ದು. ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ, ಮೈದಾ ಹಿಟ್ಟು ನಾನು ಯಾವಾಗ್ಲೂ ಬಳಸೋದಿಲ್ಲ, ಬಟ್ ಇತ್ತು ಅಂತ ಹೇಳಿ ಏನಕ್ಕೆ ತಗೊಂಡಿದ್ದೆ ಅಂತ ಕೂಡ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೀನಿ, ಸೊ ಚೆಕ್ ಮಾಡಿ. ಸೊ ಹಾಗಾಗಿ ಇನ್ನ 2 ಬನ್ಸ್ ಇದೆ, ಹಸುವಾಗ್ತಾ ಇದೆ. ಇವಾಗ ಈವ್ನಿಂಗ್ ಸಂಜೆ ಆಯ್ತಲ್ವಾ, ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆಗಳೆಲ್ಲ ತೊಳೆದು ಇಲ್ಲಿ ಸ್ವಲ್ಪ ಎಲೆಕೋಸಿದೆ, ಇದನ್ನ ಯೂಸ್ ಮಾಡ್ಕೋತೀನಿ. ಒಂದ್ ಅರ್ಧ ಯೂಸ್ ಮಾಡ್ತೀನಿ. ಮತ್ತೆ ಇಲ್ಲಿ ಒಂದು ಈರುಳ್ಳಿ ಇಟ್ಕೊಂಡಿದೀನಿ, ಇದ್ರಲ್ಲೂ ಒಂದ್ ಅರ್ಧ ಯೂಸ್ ಮಾಡ್ತೀನಿ. ಟೊಮೆಟೊ ಇಟ್ಕೊಂಡಿದೀನಿ. ಸೊ ಇದಿಷ್ಟು ಯೂಸ್ ಮಾಡ್ತೀನಿ ಇವಾಗ ಇದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ. ಹಸುವಾಗ್ತಿದೆ ಅನ್ನಲ್ಲ, ಸೊ ಇಲ್ಲೊಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದೀನಿ. ಸೊ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಇಲ್ಲಿ ಪಾತ್ರೆಗಳೆಲ್ಲ ಸ್ವಲ್ಪ ತೊಳೆದು ಇಟ್ಟಿದ್ದೀನಿ. ಅಲ್ಲಿ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕಿ ತೊಳೆಯುವಂತ ಕೆಲವೊಂದು ಪಾತ್ರೆಗಳಿದೆ. ಮನೆಯಲ್ಲಿ ಸೋಲಾರ್, ಆಕ್ಚುಲಿ ಗೀಸರ್ ಇಲ್ಲ. ಸೊ ಬಿಸಿನೀರ್ ಇವಾಗ ಸಿಗ್ಬೋದು, ಬಿಸಿಲು ಇತ್ತಲ್ವಾ ಇವತ್ತೆಲ್ಲ, ಹಾಗಾಗಿ ಅದೆಲ್ಲ ಸ್ವಲ್ಪ ಬಿಸಿನೀರ್ ಹಾಕಿ ತೊಳೆಯೋ ಕೆಲಸ ಇದೆ. ನೋಡೋಣ, ಸಾಧ್ಯ ಆದ್ರೆ ಇವತ್ತು ಮಾಡ್ತೀನಿ, ಇಲ್ಲ ನಾಳೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಪಾತ್ರೆಗಳು ತೊಳೆದಿರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ರವೆನ ಹುರಿತಾ ಇದ್ದೀನಿ. ಸೊ ಸಣ್ಣ ರವೆ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹೇಳಿ ಹುರಿತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಮಂಗಳೂರು ಬನ್ಸ್ ಮಾಡಿದ್ನಲ್ಲ, ಅದ್ರದ್ದು ಎಣ್ಣೆ ಇತ್ತು ನೋಡಿ, ಅದೇ ಎಣ್ಣೆ, ಕರ್ದಿರೋ ಎಣ್ಣೆನೆ ಉಪಯೋಗಿಸ್ಬಿಟ್ರೆ ಬೇಗ ಖರ್ಚಾಗತ್ತೆ. ಸೊ ಅದೇ ಎಣ್ಣೆನೆ ನಾನಿಲ್ಲಿ ಹಾಕೊಳ್ತಾ ಇದೀನಿ. ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ, ಅಷ್ಟೇ, ಜಾಸ್ತಿ ಬೇಡ. ಅದನ್ನ ತೆಗೆದು ಆ ಕಡೆ ಇಟ್ಬಿಡ್ಬೇಕು ಆಮೇಲೆ. ಸೊ ಇವಾಗ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಬಿಸಿ ನೀರು, ಸ್ವಲ್ಪ ನೀರು ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ. ಈಗ ಸಾಸಿವೆ ಹಾಕೋಣ. ಎಲೆಕೋಸು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಬೀಜ, ಈರುಳ್ಳಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ. ಒಂದೇ ಒಂದು ತಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಕ್ಯಾಪ್ಸಿಕಮ್ ತಗೊಳ್ಳೋಣ ಅನ್ಕೊಂಡೆ, ಬಟ್ ಅದು ಬೇಡ ಇವಾಗ ಸದ್ಯಕ್ಕೆ, ಅದು ನಾನು ಮತ್ತೆ ಯೂಸ್ ಮಾಡ್ತೀನಿ ರಾತ್ರಿಗೆ. ಸೊ ಈಗ ಇದು ಹುರಿದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಇಲ್ಲಿ ತೊಟ್ಟಿಕ್ಕಿರೋದು ಅನ್ಸುತ್ತೆ, ಇದು ನೀರಷ್ಟೇ, ಚೆನ್ನಾಗಿದೆ. ಈ ರವೆ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಸೊ ಈಗ ಫಸ್ಟ್ ಸಾಸಿವೆ, ಉದ್ದಿನಬೇಳೆ ಮತ್ತೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಹುರ್ಕೊಳ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದೀನಿ. ಈಗ ಕಡಲೆಕಾಯಿ ಬೀಜ, ಚೂರು ಫ್ರೈ ಆಗ್ತಿದ್ದ ಹಾಗೇನೆ ಇಲ್ಲಿ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರಾದ್ರೆ ಸಾಕು, ಎಲೆಕೋಸು ಹಾಕೊಂಡ್ಬಿಡ್ತೀನಿ. ಎಲೆಕೋಸು ಇತ್ತಲ್ಲ ಅಂತ ಹೇಳಿ ಹೆಚ್ಚಿದೆ, ಸಾಕು, ಒಂಚೂರಾದ್ರೆ ಸಾಕು. ಮತ್ತೆ ಎಲೆಕೋಸು ಹಾಕೊಂಡ್ಬಿಡೋಣ.
ಸ್ವಲ್ಪ ಉಪ್ಪು ಅರಿಶಿನ ಹಾಕೋದು ಇವಾಗ. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ, ಸ್ವಲ್ಪ ಅರಿಶಿನ, ಈಗ ಅಷ್ಟೇ, ಜಾಸ್ತಿ ಬೇಡ, ತುಂಬಾ ಹೊತ್ತಾಗದ್ ಬೇಡ. ಈಗ್ಲೇ ಟೊಮೆಟೊ ಹಾಕೋಣ. ಇತ್ತಲ್ವಾ ಅಂತ ಹೇಳಿ ವಿತೌಟ್ ಟೊಮೆಟೊನು ಮಾಡ್ಬೋದು, ಚೆನ್ನಾಗಿರುತ್ತೆ. ತೆಂಗಿನ ತುರಿ ಏನಿಲ್ಲ, ತೆಂಗಿನಕಾಯಿ ಹಾಳಾಗಿರುತ್ತಲ್ಲ, ಯೂಸ್ ಮಾಡಿದ ನಾನು. ಇವಾಗ ಇದೊಂದು ಸ್ವಲ್ಪ ಬೇಯಲಿ, ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಕೊಂಡು ಇದೆರಡು ತರಕಾರಿ ಇದೆ, ನೋಡೋಣ. ಕ್ಯಾಪ್ಸಿಕಮ್ ಸ್ವಲ್ಪ ಬಾಡ್ದಂಗ ಆಗ್ತಾ ಯೂಸ್ ಮಾಡ್ಬಿಡ್ಬೇಕು, ಎಲೆಕೋಸು ಅಷ್ಟೇ, ಇದೆರಡು ಯೂಸ್ ಮಾಡ್ಬಿಡ್ಬೇಕು. ನೋಡೋಣ ಇವತ್ತ ಅಥವಾ ರಾತ್ರಿಗ ನೋಡೋಣ. ಇವಾಗ ಇನ್ನು ಸಂಜೆ 6:30 ಇವಾಗ, ಹಾಗಾಗಿ ಹಸುವಾಗ್ತಿತ್ತು ಅಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಇದೀನಿ. ಸ್ವಲ್ಪ ಫ್ರೈ ಆಗ್ಬೇಕು. ನೀರ್ ಬಿಸಿ ಆಗ್ತಾ ಇದೆ, ನೀರ್ ಹಾಕಿ ರವೆ ಹಾಕ್ಬಿಡೋದಷ್ಟೇ, ಉಪ್ಪಿಟ್ಟು ರೆಡಿ ಆಗುತ್ತೆ. ಸ್ವಲ್ಪ ಜೀರಿಗೆ ಇತ್ತಲ್ಲ, ಹಾಕೊಂಡ್ಬಿಡೋಣ. ಇದು ಬೆಳಿಗ್ಗೆ ಜೀರಾ ವಾಟರ್ ಕುಡ್ದಿದ್ನಲ್ಲ, ಅದರದ್ದು ಜೀರಿಗೆ ಸದ್ಯ ನೆನಪಾಯ್ತಿಲ್ಲ, ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ನೋಡಿ. ಇವನ್ನೆಲ್ಲ ಹಾಕೊಂಡ್ ಬಿಡ್ತೀನಿ. ಚೆನ್ನಾಗಿರುತ್ತೆ. ಜಾಸ್ತಿ ಆಗ್ಬೋದು ಜೀರಿಗೆ, ಬಟ್ ಏನ್ ಮಾಡುದು, ಅದು ಹಾಳಾಗುತ್ತಲ್ಲ, ಹಾಕೊಂಡ್ ಬಿಡೋಣ ಅಂತ ನಾನು. ನಾನು ಒಂದು ಬಿಡಲ್ಲ ನೋಡಿ, ಎಲ್ಲ ಮೆತ್ಕೊಂಡಿರೋ ಜೀರಿಗೆ ಎಲ್ಲ ಹಾಕೊಂಡ್ಬಿಡೋಣ. ವೇಸ್ಟ್ ಮಾಡ್ಲಿಲ್ಲ ಅಂದ್ರೆ ಒಂಥರ ಏನೋ ಸಮಾಧಾನ ಅಲ್ಲ ಸ್ನೇಹಿತರೆ. ಸೊ ಇವಾಗ ಮುಚ್ಚಿಡೋಣ ಒಂದ್ 2 ನಿಮಿಷ. ತುಂಬಾ ಹೊತ್ತೇನ್ ಬಿಡೋದ್ ಬೇಡ, ಐ ಥಿಂಕ್ ಸಾಕು, ಜಸ್ಟ್ 1 ಮಿನಿಟ್ ಆಯ್ತಷ್ಟೇ, ಸಾಕು. ಈಗ ನೀರಿಲ್ಲಿ ಬಿಸಿಯಾಗಿದೆ. ನಾನು ಇಲ್ಲಿ ಕಣ್ಣು ಅಳತೆಲೇ ಮಾಡ್ತಾ ಇದೀನಿ ಸ್ನೇಹಿತರೆ, ಏನು ಅಳತೆ ಗಿಳತೆ ಮಾಡ್ತಾ ಇಲ್ಲ. ಆಫ್ ಮಾಡ್ಬಿಡೋಣ ಇದನ್ನ. ಸೊ ಹಾಗೆ ಕಣ್ಣು ಅಳತೆನಲ್ಲಿ ಅಷ್ಟೇ. ನನ್ಗೆ ಮಾಡಿ ಮಾಡಿ ಅಭ್ಯಾಸ ಇದೆಯಲ್ಲ, ಹಾಗಾಗಿ ನನ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು. ರವೆ ಫಸ್ಟ್ ನಮ್ಗೆ ಕಮ್ಮಿ ಅನ್ಸ್ಬೋದು, ಇಷ್ಟು ನೀರ್ ಹಾಕ್ಬಿಟ್ವಲ್ಲ ಅಂತ, ಬಟ್ ಅದು ಆಮೇಲೆ ಸರಿ ಹೋಗುತ್ತೆ ಉಪ್ಪಿಟ್ಟು. ರವೆ ಸ್ವಲ್ಪ ಹೊಂದ್ಕೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ಇದು ಕುದಿ ಬರ್ಲಿ, ಉಪ್ಪು ಖಾರ ಎಲ್ಲ ನೋಡ್ಕೊಂಡು, ಬೇಕಿದ್ರೆ ಚಿಲ್ಲಿ ಪೌಡರ್ ಹಾಕೊಳ್ಬಹುದು. ಖಾರ ಬೇಕನ್ಸಿದ್ರೆ ಚೂರು ಕುದಿ ಬರ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ದೆ, ಈಗ ಕುದೀತಾ ಇದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹೆಚ್ಕೊಂಡು ಚೂರು ಹಾಕ್ಬಿಟ್ಟೆ, ತೋರ್ಸಕ್ಕಾಗ್ಲಿಲ್ಲ. ಓಕೆ, ಈಗ ಉಪ್ಪು ಕೂಡ ನೋಡ್ದೆ, ಎಲ್ಲ ಕರೆಕ್ಟ್ ಆಗಿದೆ. ಸೊ ರವೆ ಹಾಕ್ತೀನಿ. ಸ್ವಲ್ಪ ಖಾರ ಕಮ್ಮಿನೇ ಇದೆ ಇಲ್ಲಿ. ಇದು ಬಳ್ದು ಹಾಕ್ತೀನಿ ನಾನು, ತೋರಿಸ್ಬಿಡೋಣ. ಬೇಗ ತಿರುಗಿಸ್ಬಿಡ್ಬೇಕಿಲ್ಲ ಅಂದ್ರೆ ಗಂಟಾಗುತ್ತೆ. ವಿಡಿಯೋಗೋಸ್ಕರ ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ, ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೆ ನಾನು. ಒಂಚೂರು ನೀರ್ ಹಾಕೋಣ. ಅದು ಕಪ್ಪಗೆ ಯಾಕಾಗಿದೆ, ಹೇಳಿ ಕಾದಿರೋ ಎಣ್ಣೆ ಹಾಕಿದೀನಲ್ಲ, ಸ್ವಲ್ಪ ಡಾರ್ಕ್ ಬಂದಿದೆ. ಅಂದ್ರೆ ವಿಡಿಯೋ ಏನು ಅಷ್ಟು ನಿಮ್ಗೆ ಗೊತ್ತಾಗ್ತಿಲ್ಲ, ಇಲ್ಲಿ ಸ್ವಲ್ಪ ಕಲರ್ ವೈಟ್ ಇಲ್ಲ, ಅಂದ್ರೆ ಅರ್ಶಿನೂ ಹಾಕಿದ್ದೀನಲ್ಲ, ಹಾಗಾಗಿ. ಯಾಕೋ ಸರಿ ಹೋಗ್ತಾ ಇಲ್ಲ, ಗಂಟಾಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಹಾಕ್ಬೇಕಿತ್ತು ನಾನು. ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ.
ಸೊ ಗಂಟೆಗಳು ಇಲ್ದೇ ಇರೋದು ಹಾಗೆ ಎಲ್ಲ ಚೆನ್ನಾಗಿ ತಿರುಗಿಸಿದೀನಿ. ಏನ್ ಗಂಟಾಗಿಲ್ಲ. ಕಡಲೆಕಾಯಿ ಬೀಜ ಮತ್ತೆ ಟೊಮೆಟೊ ಅದು ಕಾಣ್ತಾ ಇರೋದು. ಕೆಂಪು ಮೆಣಸಿನ್ಕಾಯಿ ತರ ಕಾಣುತ್ತೆ, ಬಟ್ ಕೆಂಪು ಮೆಣಸಿನ್ಕಾಯಿ ಹಾಕಿಲ್ಲ. ಸರಿ, ಮುಚ್ಚಿಟ್ಬಿಡೋಣ. ಒಂದ್ ಸ್ವಲ್ಪ ಮುಚ್ಚಿಟ್ಟು ಆಫ್ ಮಾಡ್ಬಿಡೋದು ಅಷ್ಟೇ. ಇದು ಸ್ವಲ್ಪ ಮೊಸರಿತ್ತು, ಚೂರು ಉಪ್ಪಿನಕಾಯಿ, ಇಷ್ಟು ಉಪ್ಪಿಟ್ಟು ಹಾಕೊಂಡು ತಿನ್ನೋಣ ಅಂತ ಕೂತಿದ್ದೀನಿ. ಚೆನ್ನಾಗಾಗುತ್ತೆ ಮೊಸರು ಜೊತೆ. ಮೊನ್ನೆ ರಿಲಯನ್ಸ್ ಅಲ್ಲಿ ತಗೊಂಡಿದ್ದಲ್ಲ ಮೊಸರು, ಇನ್ನೊಂಚೂರು ಇಷ್ಟ ಇತ್ತು, ಖಾಲಿ ಆಯ್ತು ಮೊಸರು. ಇವಾಗ ಸದ್ಯಕ್ಕಂತೂ ಆಚೆ ಮೊಸರು ಏನು ತಗೊಳ್ಳೋದಿಲ್ಲ. ನೋಡೋಣ, ತಗೋಬೇಕನ್ಸಿದ್ರೆ ತಗೊಂಡ್ಬಿಡ್ತೀನಿ. ನೋಡೋಣ, ರೈಸ್ ಬಾತ್ ಏನಾರು ಮಾಡಿದ್ರೆ ಬೇಕನ್ಸುತ್ತೆ ಮೊಸರು. ನೋಡೋಣ ನಾಳೆ ಏನ್ ಅಡ್ಗೆ ಮಾಡ್ತೀನಿ ಅಂತ ತಿಳಿಸ್ತೀನಿ ನಿಮ್ಗೆ. ರಾತ್ರಿಗೆ ಹಸುವಾದ್ರೆ ಏನಾರು ಮಾಡ್ಕೊತೀನಿ, ಇಲ್ಲಾಂದ್ರೆ ಇಷ್ಟೇ ಸಾಕಾಗುತ್ತೆ. ಉಪ್ಪಿಟ್ಟೆ ಇನ್ನೂ ಇದೆಯಲ್ಲ, ಸಾಕಾಗ್ಬಿಡತ್ತೆ. ಸ್ನೇಹಿತರೆ, ಇದೇ ನನ್ನ ಲೈಫ್ ಸ್ಟೈಲ್. ಸೊ ಈ ರೀತಿ ನನ್ನ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತೀನಿ. ನನ್ನ ಒಂದು ಅಡಿಗೆ ಮಾಡ್ಕೊಳ್ಳುವಂಥದ್ದು, ನನ್ನ ಏನು ಬಟ್ಟೆಗಳನ್ನ ಒಕ್ಕೊಳ್ಳುವಂಥದ್ದು, ನನ್ನ ಒಂದು ಚಾನಲ್ಗೆ ವಿಡಿಯೋಸ್ ಹಾಕುವಂಥದ್ದು, ಎಡಿಟಿಂಗ್ ಮಾಡುವಂಥದ್ದು, ನಿಮ್ ಜೊತೆ ಎಲ್ಲ ಮಾತಾಡುವಂಥದ್ದು. ಸೊ ಒಂದ್ ರೀತಿ ನಾನು ಕೂಡ ಹೀಲ್ ಆಗ್ತಾ ಇದ್ದೀನಿ. ಸೊ ಯಾವತ್ತು ಕೂಡ ನನ್ಗೆ ಇನ್ ಮುಂದಕ್ಕೆ ಒಬ್ಬಂಟಿ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ನನ್ನನ್ನು ನಾನು ಕಂಡ್ಕೊಂಡಿದ್ದೀನಿ ಇವಾಗ, ಅಲ್ವಾ? ಇಷ್ಟು ಹೊತ್ತು ನೀವು ಎಲ್ಲ ವಿಡಿಯೋಸ್ ನೋಡಿದಿರಲ್ಲ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟು ಹೊತ್ತು ವಿಡಿಯೋಸ್ ಕಂಪ್ಲೀಟ್ ಆಗಿ ನೋಡಿದಿರಾ, ಥ್ಯಾಂಕ್ ಯು. ನೀವು ಕೂಡ ಏನು ಒಬ್ರೇ ಬದುಕೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಅಂದ್ರೆ ಎಲ್ರು ಏನು ಒಬ್ರೇ ಬದುಕಬೇಕು ಅಂತ ಅಲ್ಲ, ನೀವು ಅಟ್ ಲೀಸ್ಟ್ ನಿಮ್ಗೆ ನೀವು ಸ್ವಲ್ಪ ಟೈಮ್ ಕೊಡಿ. ಸಂಸಾರದಲ್ಲಿ ಇರುವಂತವ್ರು, ಸಂಸಾರ ಮಕ್ಕಳು ಇರುವಂತವ್ರು ಕೂಡ ಒಂದ್ ಸ್ವಲ್ಪ ವಾರದಲ್ಲಿ ಒಂದ್ ಸ್ವಲ್ಪ ಟೈಮ್ ನಿಮ್ಗೆ ಅಂತ ಎತ್ತಿಡಿ, ಆಯ್ತಾ? ಆಕ್ಚುಲಿ ವಿನು ಕೂಡ ಮೆಸೇಜ್ ಮಾಡಿದ್ದ, ಮೊನ್ನೆ ಮೆಸೇಜ್ ಮಾಡಿದ್ದ, ಈ ರೀತಿ ನಾಳೆ ಅಥವಾ ನಾಳಿದ್ದು ನಾನು ಬರ್ತಾ ಇದೀನಿ, ಒಂದು ಕೆಲ್ಸ ಇದೆ ಅನ್ನೋ ತರ ಮೆಸೇಜ್ ಮಾಡಿದ್ದ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡಿದೀನಿ. ನನಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಮಾಡಿದೀನಿ. ಅದನ್ನ ನಿಮ್ಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಏನಾಯ್ತು, ಏನಾಗಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಏನಾಯ್ತು ಅನ್ನೋದು ನನಗ್ ಗೊತ್ತಿದೆ, ಏನಾಗ್ಬಹುದು ಅದು ನನ್ನ ಕೈಲಿಲ್ಲ. ಸೊ ಜೀವನ ಹೇಗ್ ಬರುತ್ತೋ ಹಾಗೆ ತಗೊಂಡು ಹೋಗ್ಬೇಕು. ಸೊ ಜಸ್ಟ್ ಲೆಟ್ಸ್ ಕೀಪ್ ಗೋಯಿಂಗ್, ಓಕೆನಾ? ಸೊ ಕೀಪ್ ವಾಚಿಂಗ್. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು. ಆಕ್ಚುಲಿ ವಿನು ಕೂಡ ಮೆಸೇಜ್ ಮಾಡಿದ್ದ, ಮೊನ್ನೆ ಮೆಸೇಜ್ ಮಾಡಿದ್ದ, ಈ ರೀತಿ ನಾಳೆ ಅಥವಾ ನಾಳಿದ್ದು ನಾನು ಬರ್ತಾ ಇದೀನಿ, ಒಂದು ಕೆಲ್ಸ ಇದೆ ಅನ್ನೋ ತರ ಮೆಸೇಜ್ ಮಾಡಿದ್ದ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡಿದೀನಿ. ನನಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಮಾಡಿದೀನಿ. ಅದನ್ನ ನಿಮ್ಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಏನಾಯ್ತು, ಏನಾಗಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಏನಾಯ್ತು ಅನ್ನೋದು ನನಗ್ ಗೊತ್ತಿದೆ, ಏನಾಗ್ಬಹುದು ಅದು ನನ್ನ ಕೈಲಿಲ್ಲ. ಸೊ ಜೀವನ ಹೇಗ್ ಬರುತ್ತೋ ಹಾಗೆ ತಗೊಂಡು ಹೋಗ್ಬೇಕು. ಸೊ ಜಸ್ಟ್ ಲೆಟ್ಸ್ ಕೀಪ್ ಗೋಯಿಂಗ್, ಓಕೆನಾ? ಸೊ ಕೀಪ್ ವಾಚಿಂಗ್. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು.